ತುಂಬ ಜನ ಅನ್ಕೋತಾರೆ ಉಪೇಂದ್ರ ಅವ್ರ ಅಣ್ಣನ ಮಗ ಈಸಿ ಅಪ್ಪ, ಪ್ರೊಡ್ಯೂಸರ್ ಸಿಕ್ಬಿಡ್ತಾರೆ, ಡೈರೆಕ್ಟರ್ ಸಿಕ್ಬಿಡ್ತಾರೆ, ಒಂದು ಫೋನ್ ಹಾಕಿದ್ರೆ ಎಲ್ಲ ರೆಡಿ ಆಗುತ್ತೆ, ಫೈನಾನ್ಸಸ್ಸು, ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ. ಇಲ್ಲ, ನಾವು ನೆಪೋಟಿಸಮ್ ಅಂತ ಅಲ್ಲ, ಅದೊಂಥರ ಫ್ಯಾಮಿಲಿ ಇನ್ಸ್ಪಿರೇಷನ್. ಅದು ಇವಾಗ ಅದೇ ಫ್ಯಾಮಿಲಿ ಇರೋರು ಯಾಕೆ ಬೇರೆ ಅದೇ ಕೆಲಸ ಮಾಡಬಾರ್ದಾ ಬಿಸ್ನೆಸ್ಸಲ್ಲಿ? ಈಗ ಇಂಡಸ್ಟ್ರಿಯಲಿಸ್ಟ್ ಮಕ್ಕಳು ಅವರು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅಂದರೆ ಅದಕ್ಕೆ ನೆಪೋಟಿಸಮ್ ಅಂತೇನು ಕರೆಯಲ್ಲ. ಫಸ್ಟ್ ಕಲ್ತಿದ್ದೆ ಹೆಡ್ ವೆಯ್ಟು ಯಾವತ್ತೂ ಬರಬಾರ್ದು. ಅದು ವಾಟ್ ಎವರ್ ಕಮಿಂಗ್ ಫ್ರಮ್ ಎನಿ ಕೈಂಡ್ ಆಫ್ ಅ ಫ್ಯಾಮಿಲಿ, ಎನಿ ಬ್ಯಾಕ್ಗ್ರೌಂಡ್, ನೋ ಮ್ಯಾಟರ್ ಹೂ ಯು ಆರ್. ಎಲ್ಲಿ ಯೂಶಲಿ ವಾಟ್ ಗೋಸ್ ರಾಂಗ್, ಲೆಕ್ಕ ಎಲ್ಲಿ ತಪ್ಪೋದು? ಒಂದು ಅನ್ಕೊಂಡ್ರೆ ಅದನ್ನ ಮಾಡೋದ್ಬಿಟ್ಟು ಬೇರೆದು ಮಾಡ್ತಿರ್ತಾರೆ. ಏನು ಹುಡುಕ್ತಾ ಇದ್ದೀರಾ ನಿರಂಜನ್ ಪರ್ಸ್ನಲ್ ಲೈಫಿಗೆ? ಈಗ ಅಷ್ಟೇ, ಮನೆ ಸ್ಟೆಬಿಲಿಟಿ ಅಥವಾ ನಾನು ಯಾರನ್ನ ಮದುವೆ ಆಗ್ತೀನೋ ಅವ್ರದ್ದು ಸ್ಟೆಬಿಲಿಟಿ. ಯಾರು ಇದ್ದಾರಾ? ಯಾರಿಲ್ಲ. ಸೀಟ್ ಖಾಲಿ ಇದೆಯಾ? ಸೀಟ್ ಖಾಲಿ ಇದೆ. ನಾನೊಂಥರ ಐ ಆಮ್ ಓಲ್ಡ್ ರೊಮ್ಯಾಂಟಿಕ್. ಐ ಲವ್ ರೊಮ್ಯಾನ್ಸ್ ಆ್ಯಂಡ್ ದಿಸ್ ಯು ಮೈಟ್ ರಿಲೇಟ್. ಯಾವ ಒಂದು ಗಾಯ ಹ್ಯಾಸ್ ಆ್ಯಕ್ಟೆಡ್ ಆ್ಯಸ್ ಅ ಫ್ಯೂಯಲ್ ನಿಮಗೆ? ಬಿಟ್ರೇಯಲ್ಸ್ ಆಬ್ವಿಯಸ್ಲಿ, ಫ್ರೆಂಡ್ಸರಾಗಿರಲಿ, ಹುಡುಗಿರಿಂದಾಗಿರಲಿ, ಎನಿ ಸಾರ್ಟ್ ಆಫ್ ಬಿಟ್ರೇಯಲ್ ವೆನ್ ಯು ಟ್ರಸ್ಟ್ ಸಮ್ಮನ್ ವಿತ್ ಯುವರ್ ಲೈಫ್ ಆ್ಯಂಡ್ ಥಿಂಗ್ಸ್ ಗೋ ಹೇವೈರ್. ಇದು ನೀವು ತುಂಬ ಜನ ಕೇಳಿರ್ತಾರೆ, ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ? ಉಪ್ಪಿ ಸರ್ ಯಾಕೆ ನಿಮಗೆ ಡೈರೆಕ್ಟ್ ಮಾಡಿಲ್ಲ? They say you are not who they think you are who you choose to become ಅಂತ. ಲೆಗಸಿ ಎಲ್ಲೋ ಒಂದು ಕಡೆ ಹತ್ತಕ್ಕೆ ಏಣಿಯನ್ನು ಕೊಡುತ್ತೆ. ಏಣಿ ಕೊಟ್ಟರು ಹತ್ತಬೇಕಾಗಿರೋದು ನಾವೇ ತಾನೇ. ಈ ಥರ ಯಾಕೆ ಇವತ್ತಿನ ಜಾಸ್ಟ್ ಕ್ಯೂರಿಯಸ್ ಶುರು ಆಗ್ತಾ ಇದೆ ಅಂತಂದರೆ, ಅಫ್ಕೋರ್ಸ್ ಇಟ್ ಈಸ್ ಡಿಯರ್ ನಿರಂಜನ್. ನಂಗೆ ಗೊತ್ತಿಲ್ಲ ಇಷ್ಟುದ್ದ ಇಂಟ್ರಡಕ್ಷನ್ ಎಲ್ಲ ಕೊಡೋಕ್ಕೆ ನಂಗೆ ಆಗಲ್ಲ. ಬಿಕಾಸ್ ವೆನ್ ಐ ಲುಕ್ ಅಟ್ ಯು, ಐ ಆಲ್ವೇಸ್ ಸಿ ದ್ಯಾಟ್ ಹಂಬಲ್ ಆ್ಯಂಡ್ ಐ ಥಿಂಕ್ ಪಾರ್ಟೀಸಲ್ಲೇ ನಾನು ಉಪ್ಪಿ ಸರ್ ಮನೆಗೆ ಬಂದಾಗ ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಟುಡೇ ದೋ ಯು ಅದೇ ಒಂದು ಕಥೆ ಇದೆ. ಒಂದು ರಾಜ ನಡ್ಕೊಂಡು ಬರ್ತಾ ಇದ್ದಾಗ, ಯುವರಾಜ ನಡ್ಕೊಂಡು ಬರ್ತಾ ಇದ್ದಾಗ ಎಲ್ಲರೂ ಓ ರಾಜನ ಥರನೇ ಇವ್ರೇನಾರು ಮಾಡ್ತಾರಾ ಅಂತ ನೋಡ್ತಾ ಇರ್ತಾರಂತೆ. ಹೀಗೆ ನೋಡಿ ಕೊನೆಗೆ ಒಂದು ದಿನ ಯುವರಾಜ ಹೇಳ್ತಾನಂತೆ, ಒಂದು ಕ್ಯಾಂಡಲ್ ಹಚ್ಚಿಬಿಟ್ಟು, ನಾನು ಈ ಕ್ಯಾಂಡಲ್ ಹಚ್ಚಿ ಬೆಳಕಲ್ಲಿ ಇಡೀ ಆಸ್ಥಾನ ಅಥವಾ ಇಡೀ ಪ್ಯಾಲೇಸನ್ನು ನಾನು ಬೆಳಗಿಸದೇ ಇದ್ರೂ ನನ್ನ ಬೆಳಕನ್ನು ನಾನು ಕಂಡುಕೊಂಡು ನನ್ನ ದಾರಿನ ನಾನು ಹುಡ್ಕೋತೀನಿ ಅಂತ. ಬಹುಶಃ ಅದು ನಿಮ್ಮ ಕೇಸಿಗೆ ಅದು ಯಾಕೆ ಸೂಕ್ತ ಅನ್ಸುತ್ತೆ ಅಂದರೆ, ಅಫ್ಕೋರ್ಸ್ ಇವನ್ ಐ ಡೋಂಟ್ ವಾಂಟ್ ಟು ಸೌಂಡ್ ಸ್ಟೀರಿಯೋಟಿಪಿಕಲ್ ಬೈ ಕಾಲಿಂಗ್ ಯು ಉಪ್ಪಿ ಸರ್ದು ನೆವ್ಯೂ ಅಂತ. ಬಟ್ ಇಷ್ಟನೋ ಕಷ್ಟನೋ ಎಲ್ಲೋ ಒಂದು ಕಡೆ ಅದು ನಿಮ್ಮ ನೆರಳಾಗಿ ಕೆಲವು ಸತಿ ಅಥವಾ ನಿಮ್ಮ ಮುಂದೆನೇ ಕೆಲವು ಸತಿ ಬಂದಿರುತ್ತೆ. ಬಟ್ ಹಿಯರ್ ಟುಡೇ ಆನ್ ಜಾಸ್ಟ್ ಕ್ಯೂರಿಯಸ್, ಐ ವಾಂಟ್ ಟು ಸಿ, ಆ್ಯಂಡ್ ನಮ್ಮ ಆಡಿಯನ್ಸ್ ವಿ ಆರ್ ಆಲ್ ಈಗರ್ ಟು ಸಿ ನಿರಂಜನ್ ಆ್ಯಂಡ್ ಹೌ ನಿರಂಜನ್ is looking at his life coming from a legacy and a film family. So firstly, ನಿರಂಜನ್, ವೆಲ್ಕಮ್ ಟು ಜಾಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ದ್ಯಾಟ್ಸ್ ಒನ್ ಥಿಂಗ್ ಐ ಹ್ಯಾವ್ ನೋಟಿಸ್ಡ್ ಅಬೌಟ್ ಯು. ದೇರ್ ಈಸ್ ಆಲ್ವೇಸ್ ಒನ್ ಸ್ಮೈಲ್, ಒಂದು ಕಾನ್ಫಿಡೆನ್ಸ್. ನಾನು ಚೆನ್ನಾಗಿದ್ದೀನಿ, ನೀವು ಫಸ್ಟಿಂದಲೂ ಹೀಗೇನಾ? ಇಲ್ಲ, ಕಾನ್ಫಿಡೆನ್ಸ್ ಇರಲೇಬೇಕು. ಬಟ್ ಐ ಆಮ್ ಅ ಪರ್ಸನ್ ಹೂ ಇಸ್ ಮೋರ್ ಕಾಮ್ ಆ್ಯಂಡ್ ಪೀಸ್ ವಿತ್ ಮೈ ಸೆಲ್ಫ್. ಸೊ ಅಲ್ಲಿಂದ ನಂಗೆ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ ಲೈಫಲ್ಲಿ ಅಂತ ಅನ್ಸುತ್ತೆ ಅಷ್ಟೆ. ಅಂದರೆ ಜಾಸ್ತಿ ಶಾಂತಿ ಮತ್ತು ಯು ಆರ್ ಕಾಮ್ ಅನ್ನೋ ಒಂದು ಪದ. ಯು ಆರ್ 96 ಬಾರ್ನ್ ಅಂದರೆ ಅಫ್ಕೋರ್ಸ್ ಯು ಆರ್ ಅಂದರೆ ಈ 20s ಇದ್ದಾಗ ಒಂದು ಬಣ್ಣ ಧೈರ್ಯ ಇರುತ್ತೆ. ಲೈಫಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಬಿಸಿ ರಕ್ತ ನುಗ್ಸೋ ಒಂದು ಪ್ರಪಂಚದ ಮಧ್ಯ ಇಟ್ ಈಸ್ ಆಶ್ಚರ್ಯ ಟು. ಇಲ್ಲ, ಅದಿರುತ್ತೆ, ಇತ್ತು ನನಗೂ. ಸೊ ವೆನ್ ಐ ಜಸ್ಟ್ ಸ್ಟಾರ್ಟೆಡ್ ಮೈ ಕರಿಯರ್ ಇನ್ ಲೈಕ್ ವೆನ್ ಐ ವಾಸ್ 20, ಅಲ್ಲಿಂದ ಅಟ್ಲೀಸ್ಟ್ ಒಂದು ಟಿಲ್ 20 to 25 ನನಗೆ ಅದೇ ಫೋರ್ಸಲ್ಲಿದ್ದೆ. ನಾನೇನೋ ಮಾಡಬೇಕು, ಏನೋ ಅಚೀವ್ ಮಾಡಬೇಕು, ದೊಡ್ಡದೇನೋ ಮಾಡಬೇಕು, ಹಿಂಗೆ. ದೆನ್ ಐ ಥಿಂಕ್ ಎಲ್ಲ ಅದಾಗೆ ತಾನಾಗೆ ನನಗೆ ಹೇಳ್ಕೊಡ್ತಾ ಹೋಯಿತು, ಇಲ್ಲ ಇರು, ತಾನಾಗೆ ಬರುತ್ತೆ, ತಾನಾಗೆ ಸೇರ್ತಾರೆ ಜನ ನಿನ್ನ ಜೊತೆ. ಟೈಮ್ ಬೇಕು, ನಿನಗೂ ಕಲಿಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ನಮಗೆಲ್ಲ ಗೊತ್ತು ಅಂತ ನಾವು ಮುಂದೆ ಹೋದಾಗ ಲೈಫ್ ಅದಕ್ಕಿಂತ ದೊಡ್ಡದಿರುತ್ತೆ ಅನ್ನೋದು ನನಗೆ ಗೊತ್ತಾಯಿತು. ಸೊ ಅದಕ್ಕೆ ಐ ಸೆಟ್ ಬ್ಯಾಕ್ ಅ ಲಿಟಲ್. ಓಕೆ, ಯಾವ್ದು ಬಂತು, ಯಾವ್ದು ಇಂಪಾರ್ಟೆಂಟು, ಯಾವುದಕ್ಕೆ ನಾನು ಎನರ್ಜಿ ಕೊಡಬೇಕು, ಅಷ್ಟು ಮಾತ್ರ ಫೋಕಸ್ ಮಾಡ್ತಾಯಿದ್ದೀನಿ ಅಷ್ಟು. ಒಂದು ಇಲ್ಲಿ ಕುತೂಹಲ ಬರುತ್ತೆ. ಕೆಲವು ಸತಿ ಅಖಾಡಕ್ಕೆ ಇಳಿದು ಕಲಿಯೋದು ಬೇರೆ, ಆದರೆ ಅಖಾಡಕ್ಕೆ ಇಳ್ದಿರೋರೇ ಏನೂ ಇಲ್ಲದೆ ಬಂದು ಎಲ್ಲನೂ ಸಾಧಿಸಿ ಇಳ್ದಿರೋರ ಮನೆಯಿಂದ ಬಂದಾಗ ಓ ಇವರು ಏನೇನೆಲ್ಲ ತಯಾರಿ ಮಾಡ್ಕೊಂಡು ಬಂದಿರ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಬಟ್ ನಾವು ಅಫ್ಕೋರ್ಸ್ ರೆಪ್ರೆಸೆಂಟಿಂಗ್ ಉಪ್ಪಿ ಸರು ಅವರೆಲ್ಲ ಮಾಡಿದ್ದು ಅದನ್ನೆಲ್ಲ ನೀವು ನೋಡ್ತಾ ಐತಿ. 96 ನೀವು ಹುಟ್ಟಿದ್ದೀರಾ ಅಂದರೆ ಐ ಥಿಂಕ್ ಉಪ್ಪಿ ಸರ್ದು ಪೀಕ್ ಅಂದರೆ ಏ ಸಿನಿಮಾ ಅವೆಲ್ಲ ಬಂದಾಗ ನೀವು ಆವಾಗಷ್ಟೇ ಇನ್ನೂ ಕಂಡುಬಿಟ್ಟಿರ್ತೀರಾ. ಹೆಂಗೆ ಅಂದರೆ ನಿಮ್ಮನ್ನ ನೀವು ಹೆಂಗೆ ಅರ್ಥ ಮಾಡ್ಕೊಂಡ್ರಿ, ಇಂಥ ಮನೆಯಲ್ಲಿ ನಾನು ಇವ್ರು ನಮ್ಮ ಚಿಕ್ಕಪ್ಪ ಬೇಕಾಯ್ತು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಚಿಕ್ಕಪ್ಪ ಯಾವ ಲೆವೆಲ್ಗಿದ್ರು ಅವಾಗ, ಯಾವ ಪೀಕಲ್ಲಿದ್ರು ಅಂತ. ಬಟ್ ವೆನ್ ಐ
ಸ್ಕೂಲಲ್ಲಿ ಐ ಅಂಡರ್ಸ್ಟುಡ್ ಓಕೆ ಅವರು ಪ್ರೀತ್ಸೆ ಟೈಮಲ್ಲಿ H2O ಟೈಮಲ್ಲೆಲ್ಲ ಏನು ಕ್ರೇಜು, ಏನು ಜನ, ಏನಕ್ಕೆ ಇದು ಚಿಕ್ಕಪ್ಪ ಅಂದರೆ ಹಿಂಗೆ ಮಾಡ್ತಾರೆ, ಏನಕ್ಕೆ ವೈ ಡು ದೇ ಗೋ ಕ್ರೇಜಿ ಅಂತ. ಆಮೇಲೆ ಅರ್ಥ ಆಯಿತು, ದೇ ಆರ್ ಕ್ರೇಜಿ ಫಾರ್ ಹಿಸ್ ಮೈಂಡ್ ಸೆಟ್ ಆ್ಯಂಡ್ ದ ಕೈಂಡ್ ಆಫ್ ಮೂವೀಸ್ ಇಟ್ ಹ್ಯಾಸ್. ಅಲ್ಲಿ ಅದನ್ನ ನೋಡಿ ತುಂಬ ಕಲಿತೆ ನಾನು ಆ್ಯಕ್ಚುಲಿ. ಎಲ್ಲ ಪ್ರತಿ ಸಿನಿಮಾದಲ್ಲೂ ಅವರು ಸಟಲ್ಲಾಗಿ ಏನೋ ಹೇಳಕ್ಕೆ ಹೋಗ್ತಿರ್ತಾರೆ, ಏನು ಹೇಳ್ತಾ ಇದ್ದಾರೆ, ಏನಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದು ಕಂಡುಹಿಡಿಬೇಕು. ಅದು ತುಂಬ ಇಂಪಾರ್ಟೆಂಟ್ ಅವ್ರ ಸಿನಿಮಾಗಳಲ್ಲಿ. ಸಿನಿಮಾ ಆ್ಯಸ್ ಅ ಸಿನಿಮಾ ನೋಡಿ ಓಕೆ ಎಂಜಾಯ್ ಮಾಡಿ ಎಂಟರ್ಟೈನಿಂಗ್ ಆಗಿ ಒಂದು ಲೈನ್ ಇದಪ್ಪ ಸಿನಿಮಾ ಅರ್ಥ ಮಾಡ್ಕೊಂಡು ಬರೋದು ಬೇರೆ. ಪ್ರತಿಯೊಂದು ಡೈಲಾಗು, ಪ್ರತಿಯೊಂದು ಇನ್ಸ್ಟೆನ್ಸು, ಪ್ರತಿಯೊಂದು ಸೀನು, ಒಂದೊಂದು ಪದ ಅವ್ರು ಏನೇನು ಯೂಸ್ ಮಾಡ್ತಾರಲ್ಲ ಅದ್ರೊಳಗೆ ಏನೋ ಒಂದು ಒಳರ್ತಾ ಇರುತ್ತೆ, ಅದನ್ನು ಕಂಡುಹಿಡಿಬೇಕಷ್ಟೆ. ಇವೆಲ್ಲ ನಿಮ್ಗೆ ಆ ವಯಸ್ಸಿಗೆ ಅರ್ಥ ಆಗ್ತಾಯ್ತಾ? ಅಂದರೆ ಅರ್ಥ ಆಗ್ತಾ ಬಂತು, ಇವಾಗ ಇನ್ನೂ ಜಾಸ್ತಿ ಅರ್ಥ ಆಗ್ತಾ ಇದ್ದಾರೆ ಅವರಷ್ಟೇ. ಒಂದು ಬರುತ್ತೆ, ಈಗ ನಾವೆಲ್ಲ ಉಪಿ ಸರನ್ನು ಅರ್ಥ ಮಾಡ್ಕೋಬೇಕಂದ್ರೆ ಅವ್ರ ಬರವಣಿಗೆ, ಅವ್ರ ಸಿನಿಮಾ ಇನ್ನೆಲ್ಲೋ ನಾವು ಒಂಥರ ಏಕಲವ್ಯ ಅಂತಾರ ದೂರದಿಂದನೇ ನೋಡಿ ಅದನ್ನು ಡೈಸೆಕ್ಟ್ ಮಾಡ್ಕೋಬೇಕು. ನಮಗೇನೇನು ಅರ್ಥ ಆಗುತ್ತೋ ಅದು ನನ್ನ ಕೆಪಾಸಿಟಿ ಅಷ್ಟೇ. ಬಟ್ ನೀವಾಗಲೇ ಒಂದು ಹೇಳಿದ್ರಲ್ಲ, ಈ ಕಡೆ ಮೈಂಡ್ ಸೆಟ್ಟು ಅರ್ಥ ಆಗ್ತಾ ಇರುತ್ತೆ, ಮೂವಿನೂ ಎರಡೂ ಹುಡುಕ್ತಾ ಇರಬೇಕು. ಸೊ ಪರ್ಸ್ನಲ್ ಲೈಫಲ್ಲೆಲ್ಲ ಆ್ಯಕ್ಸಸ್ ಎಲ್ಲ ಇದ್ದಾಗ ಹೌ ಡು ಯು ಡಿಫ್ರೆನ್ಷಿಯೇಟ್ ಈ ಕಡೆ ಚಿಕ್ಕಪ್ಪ ಅಥವಾ ಈ ಕಡೆ ಈಸ್ ಅನ್ ಯೂನಿವರ್ಸಿಟಿ ಫಾರ್ ಯು, ಬಿಕಾಸ್ ನೀವು ಈಗಾಗಲೇ ಸಿನಿಮಾಗೆ ಬಂದಿರೋದ್ರಿಂದ ಯು ವಾಂಟ್ ಟು ಸ್ಟಡಿ ಹಿಮ್. ಇಲ್ಲ, ಅದೇ ಹಿ ಹ್ಯಾಸ್ 2 ಝೋನ್ಸ್. ಮನೇಲಿದ್ದಾಗ ಒಂಥರ ಚಿಕ್ಕಪ್ಪ ಅವರು, ಸೆಟ್ಟಲ್ಲಿದ್ದಾಗ ಒಂಥರ ಚಿಕ್ಕಪ್ಪ ಅವರು. ಸೊ ಸಿನಿಮಾ ಮಾಡಬೇಕಾದ್ರೆ ಒಂಥರ ಮೂಡಲ್ಲಿರ್ತಾರೆ, ಆ ಫೈಯರೇ ಬೇರೆ. ಸೊ ವೆನ್ ಹಿ ಈಸ್ ರೈಟಿಂಗ್ ಅ ಸ್ಕ್ರಿಪ್ಟ್ ಆರ್ ವೆನ್ ಈಸ್ ಥಿಂಕಿಂಗ್ ಸಮಥಿಂಗ್ ಒಂದೊಂದು ಝೋನಲ್ಲಿ ಇರ್ತಾರೆ ಅವರು. ಅದನ್ನ ನೋಡೋದು ಒಳ್ಳೆ ಮಜಾ ಇರುತ್ತೆ. ಬಿಕಾಸ್ ಐ ಹ್ಯಾವ್ ವರ್ಕ್ಡ್ ವಿತ್ ಹಿಮ್ ಆಸ್ ಅನ್ ಅಸೋಸಿಯೇಟ್ ಅಂದಾಗ ಏನೋ ಒಂದು ಐಡಿಯಾ, ಏನೋ ಒಂದು ಪ್ಲೇಸಲ್ಲಿ ಒಂದು ಸ್ಕ್ರಿಪ್ಟಲ್ಲಿ ಕಚ್ಕೊಂಡಿರ್ತೀವಿ, ಏನೋ ಒಂದು ಅಲ್ಲೇನೋ ಬರ್ತಾ ಇರಲ್ಲ, ಬಟ್ ಹಿಲ್ ಬಿ ಸರ್ಚಿಂಗ್ ಇಟ್ ಇನ್ಸೈಡ್ ಹಿಮ್ಸೆಲ್ಫ್. ಸ್ವಲ್ಪ ಏನೋ ಫಿಲಾಸಾಫಿಕಲಿ, ಅವ್ರ ಸಿನಿಮಾ ಎಲ್ಲ ಫಿಲಾಸಾಫಿಕಲ್ ಆಗಿರೋದ್ರಿಂದ ಫಿಲಾಸಾಫಿಕಲಾಗಿ ಆನ್ಸರ್ ಹುಡುಕ್ತಾ ಇರ್ತಾರೆ, ಅದನ್ನು ದೇವರೇ ಕೊಡ್ತಾನೆ ಅವ್ರಿಗೆ. ಸೊ ಅದನ್ನು ನಾನು ಕಂಡಿಡ್ಕೊಂಡೆ, ನಾನು ಪ್ಯೂರ್ ಆಗಬೇಕು, ಅವ್ರಿಗೆ ಮ್ಯಾಚ್ ಆಗಬೇಕು ಅಂದರೆ ನಾನು ಅದನ್ನು ಆ ಸಿಚುವೇಷನಲ್ಲಿ ಏನಿರುತ್ತೆ, ಯಾವ ಥರ ನಾನು ಆ ಕ್ಯಾರೆಕ್ಟರ್ಗೆ ಯಾವ ಥರ ಜಸ್ಟಿಸ್ ಕೊಡ್ಬೋದು ಅನ್ನೋದನ್ನ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾರೆ ನಂಗೆ ಅದೆಲ್ಲ ಅರ್ಥ ಆಗ್ತಾ ಹೋಯ್ತು. ಅದು ಪ್ಯೂರ್ ಆಗೋದಂದರೆ ಅಂದರೆ ಬೇರೆ ನಿಷ್ಕಲ್ಮಶವಾದ ಹೃದಯ, ಅಂದರೆ ಏನೂ ಎಕ್ಸ್ಟರ್ನಲ್ ಫೋರ್ಸಸ್ನ ಕಂಪೇರ್ ಮಾಡಿದೆ. ವಾಟ್ ವುಡ್ ಯು ಡೂ ಇನ್ ದಟ್ ಸಿಚುವೇಶನ್, ಹೌ ವುಡ್ ಯು ಫೇಸ್ ಇಟ್. ಡೋಂಟ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಅದರ್ಸ್. ಬೇರೆಯವ್ರ ಎಕ್ಸಾಂಪಲ್ ತೊಗೋಬೇಡಿ. ನೀನಾಗಿ ಏನು ಮಾಡ್ತೀನಿ, ನಿನಗೇನು ಸರಿ ಅನಿಸುತ್ತೆ, ನಿನಗೆ ಯಾವ್ದು ರೈಟ್ ಆ ಮೊಮೆಂಟಲ್ಲಿ, ಅದು ನಿಜ ಅಷ್ಟೇ. ಸೊ ಫುಲ್ ಡೀಪ್ ಇದು. ಸಿನಿಮಾ ಸ್ಕ್ರಿಪ್ಟ್ಗೂ ಅಪ್ಲೈ ಆಗುತ್ತೆ, ರಿಯಲ್ ಲೈಫ್ಗೂ ಅಪ್ಲೈ ಮಾಡಿಕೊಂಡ್ರೆ ಅಪ್ಲೈ ಹೌದು. ದಟ್ ಇಸ್ ಅ ಸಿನಿಮಾ ಝೋನ್. ರಿಯಲ್ ಲೈಫ್ ಝೋನಲ್ಲಿ ಈಸ್ ವೆರಿ ಪೀಸ್ಫುಲ್. ನೀವು ಜಸ್ಟ್ ಇನ್ ದ ಮೊಮೆಂಟ್, ಇನ್ ದ ಪ್ರೆಸೆಂಟ್ ಕ್ಯಾರೆಕ್ಟರ್ ಥರ ಚಿಕ್ಕಪ್ಪ. ಇವತ್ತೇನು, ಏನು ಊಟ, ಏನು ಮಾಡಬೇಕು ಇವತ್ತು, ಅಷ್ಟೇ. ವಿಲ್ ಬಿ ಎಂಜಾಯಿಂಗ್ ವಿತ್ ಹಿಸ್ ಫ್ಯಾಮಿಲಿ. ಕಾಮ್ ಆಗಿರ್ತಾರೆ, ಶಾಂತವಾಗಿರ್ತಾರೆ. ಅದನ್ನೇ ನಾನು ತುಂಬ ಕಲ್ತಿದ್ದೀನಿ ಅವರಿಂದ. ಬಟ್ ಅದೇ ಅಟ್ ದ ಸೇಮ್ ಟೈಮ್ ಈಸ್ ದಟ್ ಇಂಟೆಲೆಕ್ಚುಲಿ ಬ್ರಿಲಿಯಂಟ್ ಅಂತಾರಲ್ಲ, ಆ ಥರ ಅವ್ರು ತುಂಬ ಥಾಟ್ಸ್ ಒಳಗಿಟ್ಕೊಂಡಿರ್ತಾರೆ, ಆಚೆ ಹೇಳಕ್ಕೆ ಹೋಗಲ್ಲ ಅವರು. ಓಕೆ, ಈಗ ಒಂದೊಂದೇ ನಾನು ಡಿಸೈಡ್ ಮಾಡಬೇಕೀಗ. ಫಸ್ಟ್ ನೀವು ಆ ಝೋನ್ ಬಗ್ಗೆ ಮಾತಾಡಿದ್ರಲ್ಲ, ಆ ಝೋನಲ್ಲಿ ಇದ್ದಾಗ ಈಗ ಉಪಿ ಸರ್ ಕೆಲವು ಸಿನಿಮಾ ನೋಡಿರ್ತೀವಿ, ಆ ಕಣ್ಣು ಫುಲ್ಲು ಹೈಪರ್ ಆ್ಯಕ್ಟಿವ್ನೆಸ್ ಹಿಂಗೆ ಇದಾರತ್ತಲ್ಲ, ಅವ್ರು ರಿಯಲ್ ಲೈಫಲ್ಲೂ ಆ ಥರ ಝೋನಲ್ಲಿ ಯೋಚನೆ ಮಾಡ್ಬೇಕಾರವೆಲ್ಲ ಕಾಣ್ತಾ ಇರತ್ತಾ? ಕಾಣುತ್ತೆ. ವೆನ್ ಹಿ ಈಸ್ ಡೀಪ್ಲಿ ಥಿಂಕಿಂಗ್ ಅಬೌಟ್ ಸಮಥಿಂಗ್, ಹಿಲ್ ಬಿ ಇನ್ ದಟ್ ಮೂಡ್. ಯಾವ ಫೇಸಲ್ಲಿ ಯು ಅಸಿಸ್ಟೆಡ್ ಹಿಮ್? ಯಾವ ಸಿನಿಮಾ ಟೈಮಲ್ಲಿ? ಉಪ್ಪಿ 2ಗೂ ಮಾಡಿದೆ, UI ಜಸ್ಟ್ ಒಂದು ಸ್ಮಾಲ್ ಡಿಸ್ಕಷನ್ ಟೈಮಲ್ಲೆಲ್ಲ ಐ ವಾಸ್ ದೇರ್. ಬಟ್ ಹೇಗೆ ನಡೆಯುತ್ತೆ ಇದೆಲ್ಲ? ಅವ್ರ ಆಫೀಸಲ್ಲೇ. ಬಟ್ ನಾನು ಉಪ್ಪಿ 2ಗೆ ಅಸೋಸಿಯೇಟಾಗಿ ಕೆಲಸ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿದೆ. ಐ ಡಿಡ್ ಇಟ್ ಫಾರ್ ಲೈಕ್ ಒನ್ ಸ್ಕೆಡ್ಯೂಲ್ ಫುಲ್ ನಾನು ವರ್ಕ್ ಮಾಡಿದೆ ಆಸ್ ಅನ್ ಅಸೋಸಿಯೇಟ್, ಕಂಪ್ಲೀಟ್ ಫ್ರಮ್ ದ ಸ್ಕ್ರಿಪ್ಟ್ ರೈಟಿಂಗ್ ಟು ದ ಶೂಟಿಂಗ್ ಟು ದ ಪ್ರೊಡಕ್ಷನ್, ಎವ್ರಿಥಿಂಗ್ ಐ ವಾಸ್ ದೇರ್. ಅದಾದಮೇಲೆ UI ಆನ್ಸ್ ಒನ್ ಪಾರ್ಟ್ ಜಸ್ಟ್ ವೇರ್ ಡಿಸ್ಕಸಿಂಗ್ ಥೀಮ್ಸು, ಡಿಸ್ಕಸಿಂಗ್ ಐಡಿಯಾಲಜೀಸ್. ಯಾಕಂದರೆ UI ಇಸ್ ಅ ಕಾಂಪ್ಲೆಕ್ಸ್ ಸ್ಕ್ರಿಪ್ಟ್. ಸೊ ತುಂಬ ಲೇಯರ್ಸ್ ಇರಬೇಕಾದ್ರೆ ನನಗೊಂದು ಲೇಯರ್ ನನ್ನ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ ಅಂತ. ಮನೇಲಿ ತುಂಬ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಸೊ ವಿ ಕೀಪ್ ಡಿಸ್ಕಸಿಂಗ್ ಆ್ಯಂಡ್ ಅಲ್ಲಿ ಇನ್ವಾಲ್ವ್ ಆಗಿರ್ತೀನಿ ಅವ್ರ ಜೊತೆ ಜಾಸ್ತಿ ಅಂತ ಅಷ್ಟೆ. ಉಪ್ಪಿ ಸರ್ ತುಂಬ ಈ ಜಿದ್ದು ಕೃಷ್ಣಮೂರ್ತಿ ಅವರ ಒಂದು ಫ್ಯಾನ್ ಅಂತ ಹೀಗೆ ಗೊತ್ತಾಗಿದ್ದು. ಅಂದರೆ ಫಿಲಾಸಫಿಕಲಿ ಲೈಫನ್ನು ಹೇಗೆ ನೋಡಬೇಕು ಅಂತೆಲ್ಲ ಅವ್ರಿಗೆ ಅದರ ಅರ್ಥ ಆಗಿದ್ದಂತ. ಸೊ ಹೌ ಡು ಯು ಡೀಲ್ ವಿತ್ ಅನ್ ಆ್ಯಕ್ಟರ್ ಹೂ ಇಸ್ ಸೋ ಫಿಲಾಸಫಿಕಲ್ ಬಟ್ ಸ್ಟಿಲ್ ಹೂ ಕಮ್ಸ್ ಅಕ್ರಾಸ್ ಎಸ್ ಅ ಮಾಸ್? ದಟ್ ಇಸ್ ವಾಟ್ ಸಿ ಸಮ್ಟೈಮ್ಸ್ ಅವ್ರು ತುಂಬ ಫಿಲಾಸಫಿಕಲ್ ಆಗಿ ಹೋಗ್ತಾರೆ, ನಾವು ಪ್ರಾಕ್ಟಿಕಲ್ಗೆ ಎಳಿತೀವಿ. ಹಂಗಲ್ಲ ಚಿಕ್ಕಪ್ಪ ಬನ್ನಿ ಇಲ್ಲಿ ಅಂತ. ಇದೂ ಇರಬೇಕು. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್ ಇನ್ ಲೈಫ್. ಯು ಕ್ಯಾನ್ ಜಸ್ಟ್ ಬಿ ಫಿಲಾಸಫಿಕಲ್. ಉದಾಹರಣೆ ಅಂದರೆ ಇವಾಗ ಸಿನಿಮಾದೇ ತೊಗೊಳ್ಳಿ, ಏನೋ ಒಂದು ತುಂಬ ಕಾಂಪ್ಲೆಕ್ಸ್ ಆಗಿ ಹೇಳಕ್ಕೆ ಹೋಗ್ತಿರ್ತಾರೆ, ಅದು ನಾರ್ಮಲ್ ಆಡಿಯನ್ಸಿಗೆ ತಲುಪಲ್ಲ, ಅದು ಅರ್ಥ ಆಗಲ್ಲ. ಸೊ ವಿ ಹ್ಯಾವ್ ಟು ಟೆಲ್ ದೆಮ್, ಇಲ್ಲ ಪ್ರಾಕ್ಟಿಕಲಿಗೆ ಬನ್ನಿ. ಸ್ವಲ್ಪ ಇವಾಗ ಉಪೇಂದ್ರ ಸಿನಿಮಾ ಸ್ವಲ್ಪ ಪ್ರಾಕ್ಟಿಕಲ್ ಆಗಿತ್ತು, ಬಟ್ ಅಪ್ರೈಟ್ ಆಗಿತ್ತು, ಬಟ್ ಒಳಗೆ ಇಂಡೈರೆಕ್ಟಾಗಿ ಏನೋ ಒಂದು ಸ್ಪಿರಿಚುವಲ್ ಏನೋ ಒಂದಿತ್ತು.
ಹೆಂಗೆ ಅಂದರೆ ಇವಾಗ ಅವರು ತುಂಬ ಥಾಟ್ಸಲ್ಲಿದ್ದಾಗ ಅದನ್ನು ಹೇಳಕ್ಕೆ ಹೋದಾಗ ದ ಬೇಸ್ ವಿಲ್ ಗೆಟ್ ಕ್ಯಾರಿಡ್ ಅವೇ ಸಮ್ವೇರ್ ಎಲ್ಸ್. ಸಿನಿಮಾ ಲೈನ್ ಎಲ್ಲೋ ಬೇರೆ ಕಡೆ ಹೊಟ್ಟೋಗುತ್ತೆ. ಸೊ ಅಲ್ಲಿ ನಾವು ವಿಲ್ ಬಿ ಟ್ರೈಂಗ್ ಟು ಫೈಟ್ ವಿತ್ ಎಮ್. ಇಲ್ಲ ಚಿಕ್ಕಪ್ಪ ಅದು ಮಾಡೋರಂಗೆ ಆಗಲ್ಲ, ಇದು ಸ್ವಲ್ಪ ನಾರ್ಮಲ್ ಆಗಿ ಹೇಳಿ, ಇಲ್ಲೇನಾರು ಒಂದು ತರ್ಬೋದಾ, ಈ ಥರ ಡಿಸ್ಕಷನ್ಸ್ ಜಾಸ್ತಿ ನಡೀತಾ ಇರುತ್ತೆ ನನಗೆ ಅವ್ರಿಗೆ. ನೈಸ್. ಬಿಕಾಸ್ ನಾವೆಲ್ಲ ಪಾರ್ಟಿನಲ್ಲಿ ನೋಡಿದಾಗ ಉಪ್ಪಿ ಸರ್ ಒಂಥರ ಮಗು ಥರ ಇರ್ತಾರೆ ಅಲ್ವಾ, ಬರ್ತಾರೆ ಎಲ್ಲರ ಹತ್ರ ನಕ್ಕೊಂಡು ಹೌದಾ ಅಂತ ಒಂದು ಬ್ಲ್ಯಾಂಕ್ ಶೀಟ್ ಥರ ಇರ್ತಾರಲ್ಲ ಅವರು. ಅದೇ ಇನ್ನೋಸೆನ್ಸ್ ಶೋಸ್ ಅಂತಾರಲ್ಲ ಅವ್ರಿಗೆ ಏನು ಆ ಥರ. ಹೌ ಡಸ್ ಈ ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್? ಅಂದರೆ ಅಲ್ಲಿಗೆ ಬಂದಾಗ ಆ ಮೋಡು, ಇಲ್ಲಿಗೆ ಬಂದಾಗ ಕೇಳಿದ್ದೀರಾ ಇವೆಲ್ಲ ಡೌಟ್ಸ್ಗಳು? ಮೋರ್ ದೆನ್ ಎನಿಥಿಂಗ್ ಐ ಥಿಂಕ್ ಈಸ್ ವೆರಿ ಇನ್ನೋಸೆಂಟ್ ಹಿಯರ್. ಅದು ಅಲ್ಲಿ ಕ್ಲಿಯರ್ ಆಗಿದ್ದಾಗ ಎಲ್ಲಿ ಹೋದ್ರೂ ಅಲ್ಲಿಗೆ ಬ್ಲೆಂಡ್ ಆಗ್ತಾ ಇರ್ತಾರೆ ಅವರು ಅನ್ಸುತ್ತೆ. ವಾವ್. ಸೊ ನಾವು ವಿತ್ ಈ ಥರದ ಒಂದು ಬ್ಯಾಕ್ಗ್ರೌಂಡ್ ಕಮಿಂಗ್ ಟು ಯುವರ್ ಲೈಫ್, ನೀವು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ ಆ್ಯಸ್ ಅಂದರೆ ಮಗು ಚೈಲ್ಡ್ ಆ್ಯಕ್ಟರ್ ಆಗಿ ಬಳ್ಳಾರಿ ನಾಗ. ಅದಾದ್ಮೇಲೆ ನೀವೇ ಹೇಳ್ದಂಗೆ ಬ್ಯಾಂಕ್ ಬ್ಯಾಂಕ್ ಕಿಡ್ಸ್ ಅದು ಅದರಲ್ಲಿದ್ರಿ, ಅದೆಲ್ಲ ಬರಲಿಲ್ಲ. ಸೊ ಈ ಥರದ ಒಂದು ಸ್ಟಾರ್ಟು ಇಂಡಸ್ಟ್ರಿನ ಹೇಗೆ ನೋಡಬೇಕು, ನಾನು ಹೇಗೆ ಕಾಲಿಡಬೇಕು, ಈ ಥರ ಲೆಕ್ಕಾಚಾರಗಳೆಲ್ಲ ಹೇಗೆ ಸಿಗ್ತಾ ಹೋಯ್ತು ನಿರಂಜನ್? ಚಿಕ್ಕ ವಯಸ್ಸಿಂದ ನಾ ವಾಸ್ ಅ ಡಾನ್ಸರ್. ಸೊ ಡಾನ್ಸಿಂದೆಲ್ಲ ಸ್ಟಾರ್ಟ್ ಮಾಡಿ ದೆನ್ ಐ ಗಾಟ್ ಇನ್ ಟು ಆ್ಯಂಕರ್ ಮಾಡ್ತಿದ್ದೆ ನಾನು. ಒಂದು ಉದಯ ಟಿ ವಿಲಿ ಚಿಂಟು ಚಾನಲ್ ಅಂತ ಒಂದು ಬರೋದು. ಸೊ ಐ ಡಿಡ್ ದಟ್ ಫಾರ್ 2 years ಏನೋ ಮಾಡಿದೆ. ಹೌದಾ? ಉದಯ ಟಿ ವಿ ಅವ್ರಿಗೆ ವರ್ಕ್ ಆಸ್ ಅನ್ ಆ್ಯಂಕರ್. ಐ ಯೂಸ್ ಟು ಗೋ ಟು ಸ್ಕೂಲ್ಸ್, ಮಕ್ಳಿಗೆ ಗೇಮ್ಸ್ ಆಡಿಸೋದು, ಅದನ್ನ ಆ್ಯಂಕರ್ ಹೋಸ್ಟ್ ಥರ ಮಾಡೋದು. ಐ ಗಾಟ್ ಅನ್ ಎಕ್ಸ್ಪೋಜರ್ ಫ್ರಮ್ ಇಟ್. ಹೆಂಗೆ ಒಂದು ಓಪನ್ ಅಪ್ ಆಗೋದು ಅನ್ನೋದು. ಅದಾದಮೇಲೆ ದೆನ್ ಐ ಗಾಟ್ ಇನ್ ಟು ಚೈಲ್ಡ್ ರೋಲ್ಸ್. ಐ ಡಿಡ್ ಚೈಲ್ಡ್ ಆರ್ಟಿಸ್ಟ್ ಥರ ವಿಷ್ಣು ಸರ್ ಜೊತೆ, ಅದು ಬಳ್ಳಾರಿ ನಾಗ ಒಂದು ಸಿನಿಮಾ. ಅದಾದಮೇಲೆ ಐ ಗಾಟ್ ಇನ್ ಟು ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಥಿಯೇಟರ್ ಐ ಯೂಸ್ ಟು ಡೂ ವಿತ್ ಮೈ ಓನ್ ಟೀಮ್. ಸೊ ನಾವೇ ಒಂದು ತಂಡ ಕಟ್ಕೊಂಡು ತಕ್ಷ್ ಥಿಯೇಟ್ರಿಕ್ಸ್ ಅಂತ. ಸೊ ವಿ ಯೂಸ್ ಟು ಡೂ ದಿಸ್ ಪ್ಲೇ ಕಾಲ್ಡ್ 3 Roses ಅಂತ. ಐ ಗಾಟ್ ಅ ಸ್ಟೇಟ್ ಅವಾರ್ಡ್ ಫಾರ್ ಇಟ್ ಟು ಆ್ಯಕ್ಟಿಂಗಿಗೆ. ಸೊ ಅಲ್ಲಿಂದ ನನಗೆ ಇನ್ನೊಂದು ಚೂರು ಎಕ್ಸ್ಪೋಜರ್ ಸಿಕ್ತು. ಲೈವ್ ಆಡಿಯನ್ಸ್ ಮುಂದೆ ಹೇಗೆ ಇಂಟ್ರಾಕ್ಟ್ ಮಾಡೋದು ಅನ್ನೋದು ಗೊತ್ತಾಯಿತು. ಡೈಲಾಗ್ ಡೆಲಿವರೀಸ್ ಎಲ್ಲ ಕಲಿತೆ. ಆ್ಯಂಡ್ ಅದಾದಮೇಲೆ ಚಿಕ್ಕಪ್ಪ ಅಂತ ಒಂದು ದೊಡ್ಡ ಗುರುಕುಲ ನಮ್ಮ ಮನೇಲೇ ಇರಬೇಕಾದ್ರೆ ಸಿನಿಮಾ ಹೇಗೆ, ಸಿನಿಮಾ ಫೀಲ್ಡ್ ಹೇಗೆ, ಬಟ್ ಅದೆಲ್ಲ ಕಲಿತು ಪ್ರಿಪೇರ್ ಆಗಿ ವಾಟ್ ಎವರ್ ಇದ್ರೂ ಫೀಲ್ಡ್ಗೆ ಬಂದು ಕಲ್ತಿರೋದು ತುಂಬಾ ಇದೆ ನಾನು. ಅಂದರೆ ಹೌ ಎವ್ರಿಥಿಂಗ್ ವರ್ಕ್ಸ್, ಹೌ ದ ಎಂಟೈರ್ ಇಂಡಸ್ಟ್ರಿ ಇಸ್, ಹೌ ದ ಸಿಸ್ಟಮ್ ಇಸ್. ಅಂದರೆ ಈಗ ಎರಡಿದೆ, ಒಂದು ಪ್ರಾಕ್ಟಿಕಲ್ಸು, ಎರಡನೇದು ಥಿಯರಿ. ಫಸ್ಟು ನಮಗೆ ಕಾಣೋದೇ ಥಿಯರಿ. ಹೌದು. ಸೊ ಥಿಯರಿನಲ್ಲಿ ಇದ್ದಿದ್ದು ಯಾವ್ಯಾವ ವಿಚಾರಗಳು ನೀವು ಪ್ರಾಕ್ಟಿಕಲ್ಸಿಗೆ ಬಂದಾಗ ಅಂದರೆ ಅದು ಕನೆಕ್ಟ್ ಇಲ್ಲ? ಅದೇ ತುಂಬ ಜನ ಅನ್ಕೋತಾರೆ ಉಪೇಂದ್ರ ಅವ್ರ ಅಣ್ಣನ ಮಗ ಈಸಿ ಅಪ್ಪ, ಪ್ರೊಡ್ಯೂಸರ್ ಸಿಕ್ಬಿಡ್ತಾರೆ, ಡೈರೆಕ್ಟರ್ ಸಿಕ್ಬಿಡ್ತಾರೆ, ಒಂದು ಫೋನ್ ಹಾಕಿದ್ರೆ ಎಲ್ಲ ರೆಡಿ ಆಗುತ್ತೆ, ಫೈನಾನ್ಸಸ್ಸು, ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ. ಇಲ್ಲ, ನಾನು ಇದುವರೆಗೂ ನಾನು ಏನೇ ಸಿನಿಮಾ ನನಗೆ ಆಪರ್ಚುನಿಟಿ ಬಂದಿರೋದು ನಂದು ಮೆರಿಟ್ ಮೇಲೆ ಮಾತ್ರ ಬಂದಿರೋದೇ ಹೊರತು ಚಿಕ್ಕಪ್ಪನ ಹೆಸರಿಂದ ಯಾವುದೂ ಬಂದಿಲ್ಲ. 100%. ವಾಟ್ ಎವರ್ ಐ ಹ್ಯಾವ್ ಡನ್ ವರ್ಕ್ ಆರ್ ವಾಟ್ ಎವರ್, ನಂದು ಒಂದು ಸಿನಿಮಾ ನೋಡಿ ಇನ್ನೊಂದು ಸಿನಿಮಾ ಬಂದಿದೆ ಹೊರತು ಯಾರದೇ ಫೋನ್ ಕಾಲ್ ಆಗಿರಲಿ, ಯಾರದೇ ಇನ್ಫ್ಲೂಯೆನ್ಸ್ ಆಗಿರಲಿ, ನನಗೆ ಒಂದು ಚಾನ್ಸು ಬಂದಿಲ್ಲ. ಸೊ ಬಟ್ ನೀವು ಕೇಳೋದು ಇಲ್ಲ ಅಲ್ವಾ? ನಾನು ಯಾವತ್ತೂ ನನ್ನ ಚಿಕ್ಕಪ್ಪನ ಹೆಸರು ಎತ್ಕೊಂಡು ನಾನು ಓಡಾಡೇ ಇಲ್ಲ. ನನಗೊಂದು ಬ್ಲೆಸ್ಸಿಂಗ್ ಅಷ್ಟೇ ಅವರು. ಬಟ್ ಅದರಿಂದ ನನಗೇನು ಉಪಯೋಗ ಆಗುತ್ತೆ ಅನ್ನೋದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಯಾಕಂದರೆ ನನಗೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗಲೂ ಅದೇ ಅನಿಸಿದ್ದು, ಇಲ್ಲ ನಾನು ನನ್ನ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವಾಗ. ಉಪೇಂದ್ರ ಅನ್ನೋರದ್ದು ಓಕೆ ಫ್ಯಾಮ್ಲಿ ಇದೆ, ಎಲ್ಲ ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಬ್ಲೆಸ್ಡ್. ಬಟ್ ನಿರಂಜನ್ ಅನ್ನೋದೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗೋದು ಯಾವಾಗ, ಅದು ನನ್ನ ಕಷ್ಟ, ನನ್ನ ಒಂದು ಡೆಡಿಕೇಶನ್, ನನ್ನೊಂದು ವರ್ಕಿಂದನೇ ತಲುಪಬೇಕಷ್ಟೇ ಜನಕ್ಕೆ. ಹೌದು, ಅಬ್ಸಲ್ಯೂಟ್ಲಿ. ಅದಕ್ಕೆ ಹೇಳ್ತಾರೆ ನೆಪೋಟಿಸಮ್ ಅನ್ನೋದು ಆ ಒಂದು ಫ್ಯಾಮಿಲಿಯಲ್ಲಿ ಇದ್ದಾಗ ಅದೊಂದು ಸ್ಟಾರ್ಟ್ ಕೊಡ್ಬೋದು, ಬಟ್ ಅದೊಂದು ರೆಸ್ಪೆಕ್ಟ್, ಅದಕ್ಕೊಂದು ಹೊಸ ವರ್ಡ್ ಕಂಡುಹಿಡಿಬೇಕು ನಾವು. ನೆಪೋಟಿಸಮ್ ಅಂತಲ್ಲ, ಅದೊಂಥರ ಫ್ಯಾಮಿಲಿ ಇನ್ಸ್ಪಿರೇಷನ್. ಅದು ಇವಾಗ ಅದೇ ಫ್ಯಾಮಿಲಿ ಇರೋರು ಯಾಕೆ ಬೇರೆ ಅದೇ ಕೆಲಸ ಮಾಡಬಾರ್ದಾ ಬಿಸ್ನೆಸ್ಸಲ್ಲಿ ಅಂತ. ಇವಾಗ ಇಂಡಸ್ಟ್ರಿಯಲಿಸ್ಟ್ ಮಕ್ಕಳು ಅವರು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅಂದರೆ ಅದಕ್ಕೆ ನೆಪೋಟಿಸಮ್ ಅಂತ ಏನು ಕರೆಯಲ್ಲ. We get inspired by our family members to do the same work that they've been doing their whole life. We learn the work, alva. Yeah, and you learn and you only have to earn. Yes. ಈಗ ರೆಸ್ಪೆಕ್ಟ್ ಅನ್ನೋದು ಇವಾಗ ನಿಮ್ಮಲ್ಲಿರೋದಕ್ಕೆ ಕೊಡೋದು. ಹೌದು ಅಲ್ವಾ ನೀವು. ಸೊ ಈ ಥರದ ಒಂದು ರಿಫ್ಲೆಕ್ಷನ್ ಇಟ್ಕೊಂಡು ಫಸ್ಟ್ ಫ್ಯೂ ಹೆಜ್ಜೆಗಳಲ್ಲಿ ನೀವು ನೋಡಿದ್ದೇನು? ಫಸ್ಟ್ ಕಲ್ತಿದ್ದೆ ಹೆಡ್ ವೆಯ್ಟು ಯಾವತ್ತೂ ಬರಬಾರ್ದದು. ವಾಟ್ ಎವರ್ ಕಮಿಂಗ್ ಫ್ರಮ್ ಎನಿ ಕೈಂಡ್ ಆಫ್ ಅ ಫ್ಯಾಮಿಲಿ, ಎನಿ ಬ್ಯಾಕ್ಗ್ರೌಂಡ್, ನೋ ಮ್ಯಾಟರ್ ಹೂ ಯು ಆರ್, ಹೆಡ್ ವೆಯ್ಟ್ ಪಕ್ಕಕ್ಕಿಟ್ಟು ರಿಯಾಲಿಟಿಗೆ ಬಾ. ವರ್ಕ್ ಆ್ಯಸ್ ಅ ನಾರ್ಮಲ್ ಪರ್ಸನ್. ಎಲ್ಲರೂ ಕಷ್ಟಪಡ್ತಾರೆ, ನೀನು ಕಷ್ಟಪಡು. ಅದೊಂದು ಕಲಿತೆ. ಆ್ಯಂಡ್ ಪೇಷನ್ಸ್, ಡೆಫಿನೆಟ್ಲಿ ಯು ಶುಡ್ ಹ್ಯಾವ್ ಅ ಲಾಡ್ ಆಫ್ ಪೇಷನ್ಸ್. ಅದು ಇಯರ್ಸ್ ಗಟ್ಟಲೆ ಆಗ್ಬೋದು. ಸೊ ಆ ಪೇಷನ್ಸ್ ಇಟ್ಕೊಂಡು ಏನು ಕೆಲಸ ಮಾಡಬೇಕು ಅದನ್ನು ಶ್ರದ್ಧೆ ನಿಯತ್ತಿಂದ ಮಾಡು. ನಿನ್ನನ್ನು ನಂಬ್ಕೊಂಡು ಬಂದವ್ರನ್ನ ಕೈ ಹಿಡಿ, ಅಷ್ಟೇ. ಅದೊಂದು ನಾನು ಮಾಡ್ಕೊಂಬಂದಿದ್ದೀನಿ ಇದುವರೆಗೂ. ಸೊ ಈಗೋ ಅಥವಾ ಹೆಡ್ ವೇಟ್ ಅನ್ನೋದು ಒಬ್ಬೊಬ್ಬರು ಒಂದೊಂದು ಥರ ನೋಡ್ತಾರೆ. ವಾಟ್ ವಾಸ್ ನಿಮ್ಮ ಅರ್ಲಿ ರಿಫ್ಲೆಕ್ಷನ್ಸ್ ಅಬೌಟ್ ಈಗೋ? ಎಲ್ಲರಲ್ಲೂ ಒಂದಷ್ಟು ನಾನು
ಅದು ಬೇಕೇ ಬೇಕು. ಮನುಷ್ಯಂಗೆ ಅದಿಲ್ಲ ಅಂದರೆ ಅವನು ಕ್ಯಾರೆಕ್ಟ್ರೇ ಇರಲ್ಲ. ಈಗೋ ಬೇಕು, ಎಲ್ಲಿಗೆ ಬೇಕೋ ಅಲ್ಲಿಗಿರ್ಬೇಕಷ್ಟೆ. ಅದನ್ನು ಯು ಶುಡಂಟ್ ಲೆಟ್ ಇಟ್ ಅಫೆಕ್ಟ್ ಅದರ್ಸ್, ಹರ್ಟ್ ಅದರ್ಸ್. ಅಲ್ಲಿ ತನಕ ತೊಗೊಂಡೋಗ್ಬಾರ್ದು. ಈಗೋ ಇರಬೇಕು, ನಾನು ನಂದೇನೋ ನನಗೆ ಗೊತ್ತಿರಬೇಕು ಚೆನ್ನಾಗಿ, ನಾನೇನೋ ಮಾಡಬೇಕು ಅನ್ನೋದು. ಅಲ್ಲಿವರೆಗೂ ಅದು ಗಾಡಿಗೆ ಒಂದು ಪೆಟ್ರೋಲ್ ಇದ್ದಂಗೆ. ಎಸ್, ಎಕ್ಸಾಕ್ಟ್ಲಿ. ಅದು ರನ್ನಿಂಗ್ ಹೀಟಲ್ಲೇ ಇರಬೇಕು ಯಾವತ್ತೇ ಇದ್ರು ಈಗೋ ಅದನ್ನು ಬೇರೆಯವ್ರ ಮೇಲೆ ಹತ್ತಿಸ್ಬಾರ್ದು ಹೋಗಿ ಅಷ್ಟೇ. ಐ ಥಿಂಕ್ ಇದು ಹೇಗಂದರೆ ಕೆಲವುದು ನಮ್ಮ ತಪ್ಪಿಂದಲೇ ಕಲಿಬೇಕಾಗಿರಲ್ಲ, ಬೇರೆಯವ್ರದ್ದು ನೋಡಿನೇ ನಾವು ಆಗುತ್ತೆ. ಸಿ ಎಕ್ಸ್ಪೀರಿಯನ್ಸಸ್ ಆರ್ ಲೈಕ್ ದ್ಯಾಟ್. ಬರೀ ನಾವು ಎಷ್ಟೇ ಪ್ಯೂರ್ ಆಗಿದ್ರು ಅದರ್ ಏನದು ಎನ್ವೈರನ್ಮೆಂಟ್ pushes you to be something that you are not. How do you ಟೆಸ್ಟ್ identify ಮಾಡ್ತಾ that? ಹೋಗುತ್ತೆ. How do you identify a The trigger? people you meet ಅಷ್ಟೇ. ನಾವು ಯಾರನ್ನೊಬ್ಬರು ಬರ್ತಾರೆ, ನಂಬ್ತೀವಿ, ಅವ್ರು ಹಂಗಿರಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಅದು ಕಲಿತೀವಿ ನಾವೇನೋ ಅಂತ. ನೆಕ್ಸ್ಟ್ ಟೈಮ್ ವಿಲ್ ಬಿ ಮೋರ್ ಕಾಶಿಯಸ್ ಅಷ್ಟೇ. ಇನ್ನೊಂದು ಸ್ವಲ್ಪ ಓಕೆ ಬಂದಾಗ ಒಂದು ಸ್ವಲ್ಪ ಕೂಡಿಸ್ಕೋತೀರಾ, ಮಾತಾಡ್ತೀರಾ, ಯು ಗೆಟ್ ಟು ನೋ ದಟ್ ಪರ್ಸನ್, ದೆನ್ ಯು ಮೂವ್ ಇನ್ ಟು ಬಿಸ್ನೆಸ್ ವಿತ್ ಸಮ್ಮನ್. ಆ ಥರ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಐ ಥಿಂಕ್ ನೀವು ಅಷ್ಟು ಚೆನ್ನಾಗೆ, ಇಫ್ ಯು ಆರ್ ಅ ವೆರಿ ಗುಡ್ ಪ್ರಾಡಕ್ಟ್ ಅಲ್ಲ, ಯು ವಿಲ್ ಗೆಟ್ ದ ಸಪೋರ್ಟ್ ಯು ವಿಲ್ ನೀಡ್ ಅಟ್ ದ ರೈಟ್ ಟೈಮ್ ಅಷ್ಟೆ. ಸೊ ಇಂಡಸ್ಟ್ರಿನಲ್ಲಿ ವೆರಿ ಗುಡ್ ಪ್ರಾಡಕ್ಟ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಇವತ್ತಿಗೆ ಒಂದು ಹೀರೋಗೆ ಏನೇನೆಲ್ಲ ಬೇಕಾಗಿರೋ ಎಲ್ಲ ಬೇಕು ಮೇಡಮ್, ಒಂದಂತ ಇಲ್ಲ. ಎವ್ರಿಥಿಂಗ್ ಮ್ಯಾಟರ್ಸ್, ಫ್ರಮ್ ಡಿಸಿಪ್ಲಿನ್ ಟು ದ ಪರ್ಸ್ನಾಲಿಟಿ ಯು ಬಿಲ್ಡ್, ಯಾವ ಥರ ನೀವು ಬಿಹೇವ್ ಮಾಡ್ತೀರಾ ಪಬ್ಲಿಕ್ಲಿ, ಯೋರ್ ಹಂಬಲ್ನೆಸ್, ದೆನ್ ಯೋರ್ ನಾಲೆಡ್ಜ್, ಆ್ಯಂಡ್ ನೀವು ಅಪ್ಗ್ರೇಡ್ ಆಗೇ ಇರಬೇಕು. ಯು ಹ್ಯಾವ್ ಟು ಆಲ್ವೇಸ್ ಬಿ ಅಪ್ಡೇಟೆಡ್, ವಾಟ್ಸ್ ಹ್ಯಾಪನಿಂಗ್, ವಾಟ್ ಇಸ್ ದ ನ್ಯೂ ಟೆಕ್, ಯಾವ ಥರ ನಾವು ಸ್ಟುಡಿಯೋಸಲ್ಲಿ ಶೂಟ್ ಮಾಡ್ಬೇಕಾದ್ರೆ ಏನೇನಿರುತ್ತೆ, ನ್ಯಾಚುರಲ್ ಸಿನಿಮಾ ಮಾಡ್ಬೇಕಾದ್ರೆ ಏನೇನಿರುತ್ತೆ. ಯು ಹ್ಯಾವ್ ಟು ಲರ್ನ್ ಸ್ಕಿಲ್ ಸೆಟ್ಸ್, ಲಾಡ್ ಆಫ್ ಸ್ಕಿಲ್ ಸೆಟ್ಸ್, ಫೈಟ್ಸು, ಡಾನ್ಸು, ಜಿಮ್ನಾಸ್ಟಿಕ್ಸು, ಪರ್ಫಾರ್ಮೆನ್ಸ್. ಆಸ್ ಆನ್ ಆ್ಯಕ್ಟರ್ ಯು ಹ್ಯಾವ್ ಟು ಗ್ರೋ ಸೋ ಮಚ್, ಯು ಹ್ಯಾವ್ ಟು ಲುಕ್ ಎಟ್ ಸೋ ಮೆನಿ ಅದರ್ ಆರ್ಟಿಸ್ಟ್ಸ್, ಅವ್ರು ಹೆಂಗೆ ಮಾಡ್ತಿದ್ದಾರೆ, ವಾಟ್ ಇಸ್ ಸಟಲ್ಟಿ ಆಫ್ ಆ್ಯಕ್ಟಿಂಗ್, ವಾಟ್ ಇಸ್ ಮೆಥಡ್ ಆ್ಯಕ್ಟಿಂಗ್, ತುಂಬ ಕಲಿಯೋದಿರುತ್ತೆ. ಇದನ್ನೆಲ್ಲ ತೊಗೊಂಡು ಇದರೆಲ್ಲದಕ್ಕಿಂತ ಯಾವುದೋ ಅವ್ರಿಗೆ ಇನ್ಫ್ಲುಯೆನ್ಸ್ ಆಗ್ದಿರಾಗ ನಾನೇನು ಅನ್ನೋದು ಕಂಡುಕೊಳ್ಳೋದಿದೆಯಲ್ಲ, ದಟ್ ಈಸ್ ದ ಮೇಜರ್ ಥಿಂಗ್. ಓಕೆ ಈ ಪೊಸಿಷನಲ್ಲಿ ನಾನು ಈ ಥರ ಒಂದು ಇನ್ಸ್ಪಿರೇಷನ್ ತೊಗೊಂಡು ನಾನೇನು ಹೊಸದು ಮಾಡಲಿ, ಅದನ್ನ ಹೇಗೆ, ಹೌ ಡು ಯು ಆ ಗ್ಯಾಪನ್ನು ಹೆಂಗೆ ಹುಡುಕ್ತೀರಾ? ಅದನ್ನೇ ಯು ಹ್ಯಾವ್ ಟು ಬಿ ವಿತ್ ಯುವರ್ ಸೆಲ್ಫ್ ಮೋರ್ ಅಂತ ಅಷ್ಟೇ. ಯು ಹ್ಯಾವ್ ಟು ಕೀಪ್ ಲರ್ನಿಂಗ್ ಇವಾಗ ನಾನೊಂದು ಸ್ಕ್ರಿಪ್ಟ್ ಬಂತು, ನನಗೊಂದು ಸ್ಕ್ರಿಪ್ಟ್ ಕೊಟ್ಟರು, ಈ ಸಿಚುವೇಶನು, ಈ ಡೈಲಾಗ್ಸು, ಓಕೆ ನಾನು ಆ ಕ್ಯಾರೆಕ್ಟ್ರು, ನಾನು ಅದನ್ನು ಎಷ್ಟು ಚೆನ್ನಾಗಿ ಹೇಳ್ಬೋದು, ಎಷ್ಟು ಇಂಪ್ಯಾಕ್ಟ್ಫುಲ್ಲಾಗಿ ಹೇಳ್ಬೋದು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಇವಾಗ ಒಂದು ಡಾನ್ಸ್ ಸೀಕ್ವೆನ್ಸು, ನಾನು ಅಷ್ಟೇ ಪರ್ಫೆಕ್ಟಾಗಿ ಪರ್ಫಾರ್ಮೆನ್ಸ್ ಕೊಡಬೇಕು, ನೋ ಮಿಸ್ಟೇಕ್ಸ್. ಜನ ಬಂದು ನೋಡಿದಾಗ 100/100 ಎಲ್ಲ ಫೀಲ್ಡಲ್ಲೂ, ಕಾಮಿಡಿ ಆಗಿರಲಿ, ಡಾನ್ಸ್ ಆಗಿರಲಿ, ಫೈಟಿಂಗ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಪ್ರತಿಯೊಂದು ಎಮೋಷ್ನಲ್, ರೊಮ್ಯಾನ್ಸ್, ಎವ್ರಿಥಿಂಗ್. ಜನ 100 ಅಂತ ಬರೆದ್ರೆ ಮುಗೀತಲ್ಲಿಗೆ, ಅಲ್ಲಿ ನನ್ನ ಕೆಲಸ ಆಯಿತು ಅಷ್ಟೇ ನಾನು ಫೋಕಸ್ ಮಾಡ್ತಿರೋದು, ಬೇರೆ ಇನ್ನೇನು ಅಲ್ಲ. ಹೌ ಟು ಸ್ಕೋರ್ 100 ಅನ್ನೋದಕ್ಕೆ ಐ ಥಿಂಕ್ ಕೆಲವ್ರಿಗೆ ಇಂಡಸ್ಟ್ರಿನಲ್ಲಿ ಫಸ್ಟ್ ಫ್ಯೂ ಫಿಲ್ಮ್ಸ್ ಒಂದು ಗ್ರೇಸ್ ಅಂತ ಇರತ್ತಲ್ವಾ. ಆಯಿತು, ಫಸ್ಟ್ ಸಿನಿಮಾ ಸಡನ್ನಾಗಿ ಹಿಟ್ ಆದ್ರೂ ದೇಸೆ ಫಸ್ಟ್ ಸಿನಿಮಾ ಇರೋ ಸೆಕೆಂಡ್ ನೋಡೋಣ ಪ್ರೂವ್ ಮಾಡಲಿ, ಅಥವಾ ಕೆಲವು ಸತಿ ಫಸ್ಟ್ ಫ್ಯೂ ಆಗಿಲ್ಲ ಅಂತಂದ್ರೂ ಮುಂದೆ ಆಗತ್ತೆ ಅನ್ನೋದು 2-3 ರೂಟ್ ಇದೆ ಇಲ್ಲಿ. ಸೊ ನಿಮ್ಮ ರೂಟ್ ಯಾವುದು ಅಂತ ನೀವು ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ, ಎಸ್ಪೆಷಲಿ ವಿತ್ ಅ ಟ್ಯಾಗ್ ಉಪ್ಪಿ ಸರ್? ಇಲ್ಲ ಅದನ್ನೇ ಸಿ ರೂಟ್ ಹೆಂಗೆ ಅಂದರೆ ಇಲ್ಲಿ ಅಗೇನ್ ದಟ್ ಆಲ್ಸೋ ಡಿಪೆಂಡ್ಸ್. ಇವಾಗ ನಾನೊಬ್ಬನೇ ಸಿನಿಮಾ ಅಲ್ಲ, ಐ ಡಿಪೆಂಡ್ ಅಪಾನ್ ದ ಡೈರೆಕ್ಟರ್, ದ ಡೈರೆಕ್ಟರ್ ಡಿಪೆಂಡ್ಸ್ ಅಪಾನ್ ದ ಪ್ರೊಡ್ಯೂಸರ್. ಸೊ ಈ 3 ಪಿಲ್ಲರ್ಸ್ ಇದೆಯಲ್ಲ, ಇದು ಸ್ಟ್ರಾಂಗ್ ಆಗಿ ಕರೆಕ್ಟಾಗಿ ಕೂತ್ಕೊಂಡ್ರೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಆ್ಯಕ್ಟರ್, ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್, ಇದು 3 ಪರ್ಫೆಕ್ಟ್ ಆಗಿರಬೇಕು. ಸೊ ಇವಾಗ ಆ್ಯಕ್ಟರ್ ವಿಲ್ ಗಿವ್ ಇಸ್ 100% ಆ್ಯಂಡ್ ವಿಲ್ ಓನ್ಲಿ ಗೆಟ್ ರೆಕಗ್ನೈಸ್ಡ್ ಫಾರ್ ದ್ಯಾಟ್, ಬಟ್ ಮೂವಿ ವೋಂಟ್ ಬಿ ಅ ಹಿಟ್. ಮೂವಿ ಹಿಟ್ ಆಗೋಕ್ಕೆ ಡೈರೆಕ್ಟರ್ ಎಫರ್ಟ್ಸ್ ಅಷ್ಟೇ ಇರಬೇಕು. ಕರೆಕ್ಟಾಗಿ ಸ್ಕ್ರಿಪ್ಟು ಏನು ಅಂದ್ಕೊಂಡಿದ್ದಾರೆ ಅಷ್ಟು ಮಾತ್ರ ಶೂಟ್ ಮಾಡಬೇಕು. ಕರೆಕ್ಟಾಗಿ ಅದಕ್ಕೆ ಫಂಡಿಂಗ್ ಇರಬೇಕು. ಇಲ್ಲ ಈ ಲೆವೆಲಲ್ಲಿ ಮಾಡ್ತಾ ಇದ್ದೀವ, ಇಲ್ಲ ಅಪ್ ಸ್ಕೇಲ್ ಮಾಡ್ತಾ ಇದ್ದೀವ, ಅದು ಕರೆಕ್ಟಾಗಿರ್ಬೇಕು. ಇದು 3 ಯಾವಾಗ ಕೂಡಿ ಬರುತ್ತೆ ಅವತ್ತು ಮ್ಯಾಜಿಕ್ ಆಗುತ್ತೆ. ಸೊ ಇನ್ ದಿಸ್ ಜರ್ನಿ ಪ್ರೆಷರನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಸದ್ಯ ನನಗೆ ಲೆವೆಲಲ್ಲಿ ಪ್ರೆಷರ್ ಅಂದರೆ ಏನು ನಿರಂಜನ್? ನನಗೆ ಅದೇ ಪ್ರೆಷರ್ ಇದೆ ಆಬ್ವಿಯಸ್ಲಿ, ಕರಿಯರ್ ಟೆನ್ಷನ್ಸ್ ಇರುತ್ತೆ, ಫ್ಯಾಮ್ಲಿ ಆಬ್ವಿಯಸ್ಲಿ, ಪೇರೆಂಟ್ಸ್ ಆರ್ ಗ್ರೋಯಿಂಗ್ ಓಲ್ಡ್, ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್, ಆ್ಯಂಡ್ ಇನ್ನು ಮದುವೆಗಿದ್ವಿ ಎಲ್ಲ ಮಾತುಕತೆ ಇವಾಗ ಸ್ಟಾರ್ಟ್ ಆಗೋದು ನನಗೆ. ಬಟ್ ಆಬ್ವಿಯಸ್ಲಿ ಐ ಡೋಂಟ್ ಕನ್ಸಿಡರ್ ದಟ್ ಆಸ್ ಅ ಪ್ರೆಷರ್, ದಟ್ಸ್ ಆಲ್ಸೋ ಅ ಪಾರ್ಟ್ ಆಫ್ ಲೈಫ್. ಬಟ್ ಏನಂದರೆ ಬಂದು ಇಷ್ಟು ವರ್ಷ ಆದ್ರೂ ನಾಟ್ ಗೆಟಿಂಗ್ ದಟ್ ದಟ್ ಬ್ರೇಕ್ ಅಂತಾರೆ, ದಟ್ ಕೈಂಡ್ ಆಫ್ ಅ ಮೂವಿ ವೇರ್ ಐ ಗೆಟ್ ರೆಕಗ್ನೈಸ್ಡ್. ಮೇ ಬಿ ಇವಾಗ ಆಗ್ಬೋದು, ಬಿಕಾಸ್ ಐ ಆಮ್ ಗೆಟಿಂಗ್ ರಿಯಲಿ ಗುಡ್ ಪ್ರಾಜೆಕ್ಟ್ಸ್ ನನ್ನ ಲೈನಪ್ಪಲ್ಲಿದೆ ಈ ವರ್ಷದಲ್ಲಿ. ದ ನೆಕ್ಸ್ಟ್ ಸೀತಾಪಯಣಂ ಅಂತ, ವಿ ಸಾ ದ ಡಾನ್ಸ್ದು ಮತ್ತು ಇದೆಲ್ಲ ತುಂಬ ಚೆನ್ನಾಗಿ ರೀಚ್ ತುಂಬ ಚೆನ್ನಾಗಿ ಹೋಗಿದೆ. ಸೊ ಐ ಥಿಂಕ್ ಐ ಹ್ಯಾವ್ ಅ ಲಾಟ್ ಆಫ್ ಹೋಪ್ ಆನ್ ದಟ್ ಮೂವಿ. ಯಾಕಂದರೆ ದಟ್ಸ್ ಎಲ್ಲರೂ ಕೂತು ನೋಡುವಂಥ ಒಂದು ಸಿನಿಮಾ ಆ್ಯಂಡ್ ಹೈ ಕ್ವಾಲಿಟಿ ಸಿನಿಮಾ. ಇಟ್ಸ್ ಅ ವೆರಿ ವೆಲ್ ಮೇಡ್ ಪ್ರೊಡಕ್ಷನ್ ಆ್ಯಂಡ್ ಅರ್ಜುನ್ ಸರ್ಜಾ ಅವ್ರ ಡೈರೆಕ್ಷನು.
ಸೊ ಆಬ್ವಿಯಸ್ಲಿ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಆನ್ ಇಟ್. ಸೊ ಅದರಿಂದ ನಾನೊಬ್ಬ ಒಳ್ಳೆ ಆರ್ಟಿಸ್ಟ್ ಅಂತ ಗುರುತಿಸ್ಕೋತೀನಿ ಆ ಸಿನಿಮಾ ಮುಖಾಂತರ. ಅದಾದಮೇಲೆ ಕನ್ನಡದಲ್ಲಿ ಹಂಟರ್ ಅಂತ ಇದೆ, ಆಮೇಲೆ ಇವಾಗ ಸ್ಪಾರ್ಕ್ ಅಂತ ಒಂದು ಮಾಡ್ತಾಯಿದ್ದೀನಿ. ಸೊ ಆಲ್ ದೀಸ್ ಆರ್ ಬಿಗ್ ಬಜೆಟ್ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ಸ್, ಎಲ್ಲ ಆಸ್ಪೆಕ್ಟರ್, ಒಂದು ಫ್ಯಾಮ್ಲಿ ಎಲ್ಲ ಕೂತ್ ನೋಡುವಂಥ ಒಂದು ಸಿನಿಮಾಗಳು ಮಾತ್ರ ನಾನು ಚೂಸ್ ಮಾಡ್ತಾಯಿದ್ದೀನಿ. ಅದನ್ನು ಅದೇ ಒಳ್ಳೆ ಸ್ಕೇಲಲ್ಲಿ ಬರೋದು ಮಾತ್ರ ಮಾಡ್ತಾಯಿದ್ದೀನಿ. ಸ್ಕೇಲ್ ಅಂದರೆ ಗುಡ್ ಪ್ರೊಡಕ್ಷನ್ ಆ್ಯಂಡ್ ಗುಡ್ ಡೈರೆಕ್ಟರ್ಸ್ ಆ್ಯಂಡ್ ಸ್ವಲ್ಪ ವಿಷನ್ ಇರೋರು, ಅಂದರೆ ಅಪ್ಡೇಟೆಡಾಗಿ ವರ್ಕ್ ಮಾಡೋರು. ವಿ ಶುಡಂಟ್ ಗೋ ಬ್ಯಾಕ್ ಅಗೇನ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ವಿತ್ ದೋಸ್ ಸ್ಟಫ್ಸ್. ಮಾಡಿದ್ದೀನಿ, ನಮ್ಮ ಹುಡುಗರು ಅಂತ ಒಂದು ಮಾಡಿದೆ, ಆವಾಗ ಸೆಕೆಂಡ್ ಹಾಫ್ ಅಂತ ಚಿಕ್ಕಮ್ಮನ ಜೊತೆ ಒಂದು ಮಾಡಿದ್ದೆ. ಸೊ ಈ ಥರದ್ದೆಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಬಂದಾಗ ವೆನ್ ಐ ಆಮ್ ಹಿಯರ್ ಇನ್ ದಿಸ್ ಸ್ಟೇಜ್ ವೇರ್ ಐ ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಇಂಡಸ್ಟ್ರಿ, ಬೆಟರ್ ಸಿನಿಮಾಸ್ ಮಾಡಬೇಕು, ಬಿಗ್ ರೀಚಲ್ಲಿ ಮಾಡಬೇಕು. ಯಾಕಂದ್ರೆ ನಾನೊಬ್ಬನಿಗೆ ಹೆಲ್ಪ್ ಆಗೋದಲ್ಲ, ಎಂಟೈರ್ ನನ್ನ ತಂಡಕ್ಕೆ ಹೆಲ್ಪ್ ಆಗಬೇಕು. ಆ್ಯಂಡ್ ಆ್ಯಸ್ ಅನ್ ಇಂಡಸ್ಟ್ರಿ ವಿ ಆಲ್ ಶುಡ್ ಗ್ರೋ ಟುಗೆದರ್ ಅನ್ನೋದಷ್ಟೇ. ಸೊ ಫಾರ್ ಇಲ್ಲಿ ಜರ್ನಿನಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ಇಫ್ ಇಟ್ ಡಸಂಟ್ ಡೂ ವೆಲ್, ನೀವು ಅದನ್ನು ಹೇಗೆ ತಗೋತೀರಾ, ಮತ್ತು ಹೌ ಹ್ಯಾವ್ ಯು ಹ್ಯಾಂಡಲ್ಡ್ ಸೆಟ್? ಇಲ್ಲ, ಕಲಿಬೇಕಷ್ಟೇ. ಏನು ತಪ್ಪು ಮಾಡಿದ್ವಿ, ಅದರಿಂದ ವಾಟ್ ಈಸ್ ದ ನೆಕ್ಸ್ಟ್ ಫ್ಯೂಚರ್ ಸ್ಟೆಪ್ಸ್, ಯಾವ ಥರ ಬೆಟ್ರ್ ತೊಗೋಬೇಕು. ಆಬ್ವಿಯಸ್ಲಿ ಬೇಜಾರಾಗಿ ಆಗುತ್ತೆ, ಬಿಕಾಸ್ ಅ ಲಾಡ್ ಆಫ್ ಎಫರ್ಟ್ ವುಡ್ ಹ್ಯಾವ್ ಗಾನ್ ಇನ್ ಟು ಇಟ್. ಕೆಲವು ಸಲ ಕೆಲವು ವರ್ಕ್ ಆಗಲ್ಲ, ಕೆಲವು ಸಲ ಕೆಲವು ವರ್ಕ್ ಆಗಿಬಿಡುತ್ತೆ, ಗೊತ್ತಿಲ್ಲದಿರಂಗೆ ಕೆಲವು ಯಾವುದೋ ಒಂದು ಹಿಟ್ ಆಗುತ್ತೆ, ಸಾಂಗ್ ಹಿಟ್ ಯಾರ ಹತ್ರ ಹೋಗಿ ಮಾತಾಡ್ತೀರಾ? ಅಂದರೆ ಅಲ್ಲ, ಹೂಸ್ ಯುವರ್ ಸೇಫ್ ಸ್ಪೇಸ್? ನಾನೇ ಅನಿಸುತ್ತೆ, ನನ್ನ ಹತ್ರನೇ ಜಾಸ್ತಿ ಮಾತಾಡ್ಕೋತೀನಿ. ಯಾರ ಹತ್ರನೂ ಜಾಸ್ತಿ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಬಟ್ ದಿಸ್ ಸಿನಿಮಾ ಬಿಸ್ನೆಸ್, ನನ್ನ ಆ್ಯಕ್ಟಿಂಗು ಅದು ಇದ್ರದಲ್ಲಿ ಏನಾದರೂ ಇಟ್ಸ್ ವಿತ್ ಮೀ. ಯಾರ ಹತ್ರ ಜರ್ನಲ್ ಮಾಡ್ತೀರಾ ಅಥವಾ ನಿಮಗೆ ನೀವೇ ಕೂತ್ಕೊಂಡು ಯೋಚನೆ ಮಾಡ್ತೀರಾ? ಐ ಥಿಂಕ್ ಐ ಸೆಟ್ ಐ ಸಿ ವಾಟ್ ಹ್ಯಾಪನ್, ಏನು ಮಾಡ್ಬೋದು ನಾನು, ನನ್ನ ಕೈಯಲ್ಲೇನಿದೆ, ವಾಟ್ ಈಸ್ ಅಂಡರ್ ಮೈ ಕಂಟ್ರೋಲ್, ದಟ್ ನನ್ನ ಕ್ಲಿಯರಾಗಿ ಅದು ಅರ್ಥ ಆಗಿದೆ. ಸೊ ಅದಕ್ಕೆ ಐ ಆಮ್ ಆಲ್ಮೋಸ್ಟ್ ಪ್ರಿಟಿ ಕಾಮ್. ಅಂದರೆ ಯಾಕಂದರೆ ಇಲ್ಲಾಂದರೆ ಇಲ್ಲಿ ನಾನೇ ಮಾಡ್ಕೋಬೇಕೆಲ್ಲ, ನಾನೇ ಡೈರೆಕ್ಟರ್ ಆಗಬೇಕು, ನಾನೇ ಪ್ರೊಡ್ಯೂಸರ್ ಆಗಬೇಕು, ನಾನೇ ಹೀರೋ ಆಗಬೇಕು. ಅವಾಗಿದ್ದಾಗ ಐ ವಿಲ್ ನೋ, ಓಕೆ ನನ್ನ ಕಂಟ್ರೋಲಲ್ಲಿದೆ, ಐ ಹ್ಯಾವ್ ಟು ಡೂ ಜಸ್ಟಿಸ್ ಟು ದಿಸ್. ಇಲ್ಲಿ ನಾನು ವಾಟ್ ಎವರ್ ಆಸ್ ಅನ್ ಆರ್ಟಿಸ್ಟ್ ಕ್ಯಾನ್ ಡೂ, ಐ ಹ್ಯಾವ್ ಗಿವನ್ 100%. ಐ ಹ್ಯಾವ್ ಆಲ್ವೇಸ್ ಗಿವನ್ 100% ಟು ಮೈ ವರ್ಕ್. ರೆಸ್ಟ್ ಇಸ್ ಅಪ್ ಟು ಮೈ ಟೀಮ್ ಅಷ್ಟೇ. ಟುಡೇ ಒಂದು ಟ್ರೆಂಡ್ ನಾವು ನೋಡಿದ್ದೀವಿ ನಿರಂಜನ್, ಅಂದರೆ ಮೊದಲಿದ್ದ ಥರ ಪಾಪ್ಯುಲರ್ ಆ್ಯಕ್ಟರ್ಸ್ಗೆ ಅವ್ರ ಡೇಟ್ಸ್ ತೊಗೊಳಕ್ಕೆ ಡೈರೆಕ್ಟ್ರ್ ಬರೋರು ಅಥವಾ ಪ್ರೊಡ್ಯೂಸರ್ ಹತ್ರ ಆಗಲೇ ಇವ್ರದ್ದು ಡೇಟ್ಸ್ ಇರೋದು, ಈ ಕಾಂಬಿನೇಷನಲ್ಲಿ ಆಗ್ತಾಯಿತ್ತು. ಬಟ್ ಟುಡೇ ನಾವು ಕೇಳಿದ್ದೀವಿ, ಈಗ ಪ್ರತಿಯೊಂದು ಆ್ಯಕ್ಟರು ಅವ್ರದ್ದೇ ಒಂದು ರೈಟಿಂಗ್ ಟೀಮು, ಸಾಧ್ಯವಾದರೆ ಅವರೇ ಪ್ರೊಡ್ಯೂಸ್ ಅಂತಲೂ ಮಾಡಿ ಅಲ್ಲಿವರೆಗೂ ಕ್ವಾಲಿಟಿ ಚೆಕನ್ನು ಇಟ್ಟು ಒಂದು ಸಿನಿಮಾಗೆ ಅಷ್ಟು ಇನ್ವಾಲ್ವ್ ಆಗ್ತಾರೆ ಅಂತ. ಇಸ್ ದಟ್ ದ ನೆಕ್ಸ್ಟ್ ಟ್ರೆಂಡ್? ಐ ಥಿಂಕ್ ಸೊ ಬಿಕಾಸ್ ಅದನ್ನೇ ಇವಾಗ ನಾವು ಅಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ ಅಂದಾಗ ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಷ್ಟು ಎಕ್ಸ್ಪೀರಿಯನ್ಸು ಅಷ್ಟು ನೋಡಿರ್ತೀವಿ, ಅಷ್ಟು ತಿಳ್ಕೊಂಡಿದ್ದಾಗ ಒಂದೊಂದು ಸಿನಿಮಾನು ಒಂದಷ್ಟು ಕಳಿಸಿ ನಾವೇನೋ ಒಂದು ಮಾಡ್ಬೋದಲ್ಲ ಅಂತ. ಯಾಕಂದರೆ ಇವಾಗ ಯಾರೊಬ್ಬರು ಹೊಸ ಡೈರೆಕ್ಟರ್ ಬಂದಾಗ ನಾವು ಅವ್ರನ್ನ ಆಬ್ವಿಯಸ್ಲಿ ವಿಲ್ ಜಡ್ಜ್ ದಮ್. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ನಿಜವಾಗ್ಲೂ ವರ್ಕ್ ಮಾಡಿದಾರಾ, ಅವ್ರು ತಿಳ್ಕೊಂಡಿದ್ದಾರಾ, ಅಷ್ಟು ಸಬ್ಜೆಕ್ಟ್ ಚೆನ್ನಾಗಿರ್ಬೋದು, ಕತೆ ಎಲ್ಲರ ಮೈಂಡಲ್ಲೂ ಕತೆ ಇದೆ. ಎವ್ರಿ ಒನ್ ಇಸ್ ಅ ರೈಟರ್ ನಾವು, ಎವ್ರಿ ಒನ್ ಇಸ್ ಅ ಡೈರೆಕ್ಟರ್ ಇನ್ ದರ್ ಹೆಡ್. ಬಟ್ ಎಕ್ಸಿಕ್ಯೂಷನ್ ಬಂದಾಗ ಅದು ಬೇರೆನೇ, ಬೇರೆ ಎಫರ್ಟೇ ಬೇಕು, ಬೇರೆ ಒಂದು ಕೆಪಾಸಿಟಿನೇ ಬೇಕು. ಸರ್, ನಿಮ್ಮ ರಿಫ್ಲೆಕ್ಷನಲ್ಲಿ ತಲೆನಲ್ಲೂ ಒಳ್ಳೆ ಡೈರೆಕ್ಟ್ರು, ಅದನ್ನು ಕಲೆನಲ್ಲೂ ಆಚೆಗೆ ತಂದಾಗ್ಲೂ ಒಳ್ಳೆ ಡೈರೆಕ್ಟರ್ ಆಗಿರಬೇಕು. ಓ ಮೈ ಗಾಡ್, ತಲೆ ಮನಸ್ಸು ಆಚೆ ಎಲ್ಲ ಅದು ಮೂರು ಲೇಯರಲ್ಲೂ ಆಚೆಗೆ ಬರಬೇಕು. ಎವ್ರಿಥಿಂಗ್ ಅಂದರೆ ಒಂದ್ಸಲಿ ಸಿನಿಮಾ ಅಂದರೆ ಎವ್ರಿಥಿಂಗ್ ಶುಡ್ ಬಿ ಸಿನಿಮಾ ಅಷ್ಟೇ ಫಾರ್ ದಟ್ ಪರ್ಸನ್. ಏನು ಬೇರೆ ಏನು ಆಲೋಚನೆಗಳಿರಬಾರ್ದು. ಯೂಶಲಿ ವಾಟ್ ಗೋಸ್ ರಾಂಗ್, ಲೆಕ್ಕ ಎಲ್ಲಿ ತಪ್ಪೋದು ನೀವು ನೋಡೋದಂಗೆ? ನಿಮ್ಮದೇ ಸಿನಿಮಾದ ಎಕ್ಸ್ಪೀರಿಯನ್ಸ್ ಅಂದರೆ ಅದನ್ನೇ ಒಂದು ಸ್ಟೇಬಲ್ ಮೈಂಡ್ ಸೆಟ್ ಇರಲ್ಲ. ಒಂದು ಅನ್ಕೊಂಡಿರೋದು ಅದನ್ನ ಮಾಡೋದು ಬಿಟ್ಟು ಬೇರೆದು ಮಾಡ್ತಿರ್ತಾರೆ. ಆಮೇಲೆ ಒಂದು ಅನ್ಕೊಂಡಿರೋದು ಒಂದು ಸ್ಕೇಲ್ ಬಿಟ್ಟು ಎಕ್ಸ್ಟೆಂಡ್ ಆಗಿಬಿಡುತ್ತೆ ಬಜೆಟ್ಟು. ಆ ಥರ ಆದಾಗ ಪ್ರೊಡ್ಯೂಸರ್ಗೂ ಬರ್ಡನ್ನು, ಹೀರೋಗೂ ಬರ್ಡನ್ನು. ಬಟ್ ಡೈರೆಕ್ಟರ್ ಮಾತ್ರ ವಿಷನಲ್ಲಿರ್ತಾರೆ, ಇಲ್ಲ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ. ಬಟ್ ಪ್ರಾಕ್ಟಿಕಾಲಿಟಿ ಇರಲ್ಲ. ಏನಕ್ಕೆ ಅಷ್ಟು ಖರ್ಚು ಮಾಡ್ತಾ ಇದ್ದೀರಾ, ರಿಟರ್ನ್ಸ್ ಇದೆಯಾ, ಎಲ್ಲ ಒಂದು ಯೋಚನೆ ಮಾಡೋ ಒಂದು ಕೆಪಾಸಿಟಿ ಡೈರೆಕ್ಟರ್ ಬೇಕು. ಇಲ್ವಾ ಪಕ್ಕಾ ಪ್ಲ್ಯಾನಿಂಗು, ನಾನು ಇಷ್ಟರಲ್ಲೇ ಮುಗಿಸ್ತೀನಿ, ಇಷ್ಟೇ ಮಾಡ್ತೀನಿ ಅಷ್ಟೆ. ಇಲ್ವಾ ಮನಿ ಈಸ್ ಅ ವೆರಿ ಮೇಜರ್ ಫ್ಯಾಕ್ಟರ್. ಮನಿ ಬರ್ತಿದ್ದಂಗೆ ತುಂಬ ಜನ ದೇ ಗೋ ಹೇ ವಯರ್. ಅದೊಂದು ಸ್ವಲ್ಪ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಿ ಒಂದು ರೆಸ್ಪಾನ್ಸಿಬಲ್, ಮೋಸ್ಟ್ಲಿ ಎಲ್ಲರೂ ಅದಕ್ಕೆ ಒಬ್ಬ ಹೀರೋನ ಆ ಸ್ಥಾನದಲ್ಲಿ ನೋಡ್ತಾರೆ ಅಂದಾಗ ಹಿ ವಿಲ್ ಬಿ ಸೋ ರೆಸ್ಪಾನ್ಸಿಬಲ್. ಹೀಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ ಡೈರೆಕ್ಟರ್ ಆ್ಯಂಡ್ ದ ಪ್ರೊಡ್ಯೂಸರ್. ಕರೆಕ್ಟಾಗಿ ಪ್ರೊಡ್ಯೂಸರ್ ಕಾಸು ಎಲ್ಲಿಗೆ ಹೋಗ್ತಾ ಇದೆ, ಡೈರೆಕ್ಟರ್ ಏನು ಕರೆಕ್ಟಾಗಿ ಅನ್ಕೊಂಡಿರೋದನ್ನು ತೆಗಿತಾ ಇದ್ದಾನೆ, ಆ್ಯಂಡ್ ಹೀಲ್ ಬಿ ದ ಕ್ಯಾಪ್ಟನ್ ಆಫ್ ದ ಶಿಪ್. ಅದಕ್ಕೆ ಎಲ್ಲರೂ ವಿ ಸಿ ಸ್ಟಾರ್ಸ್ ಅಟ್ ದಟ್ ರೇಂಜ್ ಬಿಕಾಸ್ ದೇ ಇನ್ವಾಲ್ವ್ ಇನ್ ಆಲ್ ದೀಸ್ ಆಸ್ಪೆಕ್ಟ್ಸ್. ಎಲ್ಲರೂ ಯೋಚನೆ ಮಾಡಿ ಓಕೆ ಹಿಂಗೆ ಈ ಕಂಟ್ರೋಲ್ ಇದ್ದು, ಬಿಕಾಸ್ ದೇ ಆರ್ ರೆಸ್ಪಾನ್ಸಿಬಲ್ ಆಬ್ವಿಯಸ್ಲಿ. ಸೊ ಅದು ಬೇಕು ಅಂತ. ಅದು ನಾನು ಒಬ್ಬನಿಗೆ ಅಲ್ಲ, ನಾನು ಇಡೀ ತಂಡಕ್ಕೆ ಬಂದುಬಿಟ್ರೆ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ವೆರಿ ಈಸಿ ಅಂತ ಅಷ್ಟೆ. ಸೊ ಈಗ ಸ್ಕ್ರಿಪ್ಟನ್ನು ಹೇಗೆ ಚೂಸ್ ಮಾಡ್ತಿರೋ, ಈ ಕಡೆ ನಿಮ್ಮ ಲೈಫಲ್ಲಿ ನಿಮ್ಮ ಪ್ರೊಫೆಷನ್ಗೆ ಬೇಕಾಗಿರೋ ಸ್ಕ್ರಿಪ್ಟು ಒಂದು ಪ್ಯಾರಲಾಗಿ ಓಡ್ತಾ ಇದೆ,
ಈ ಕಡೆ ನಿಮ್ಮ ಲೈಫ್ದೇ ಒಂದು ಸ್ಕ್ರಿಪ್ಟು ಆದಾಗ ನೀವೇ ಡೈರೆಕ್ಟರ್, ಅದಕ್ಕೆ ನೀವೇ ಆ್ಯಕ್ಟ್ರು, ಪ್ರೊಡ್ಯೂಸರ್ ಬಹುಶಃ ಗೊತ್ತಿಲ್ಲ, ಆ ಹುಡುಕಾಟದಲ್ಲಿ ಎಲ್ಲರೂ ಇದ್ದೀವಿ. ಸೊ ಈಗ ಲೈಫ್ದು ಸ್ಕ್ರಿಪ್ಟ್ ಮಾತಾಡೋದಾದರೆ ಏನು ಹುಡುಕ್ತಾ ಇದ್ದೀರಾ ಲೈಫಲ್ಲಿ, ಅಂದರೆ ಅಟ್ ಈ ಫೇಸ್? ಅಪ್ಪ ಅಮ್ಮನಿಗೆ ಒಂದೇನದು ಖುಷಿ ಕೊಡೋದನ್ನು ಕೆಲಸ ಮಾಡಬೇಕು ಅನ್ನೋದು ಒಂದೇ ನನ್ನ ಆಸೆ. ಅದು ಬಿಟ್ಟು ಅವ್ರಿಗೇನು ಖುಷಿ ಅಂದರೆ, ಅವ್ರಿಗೇನಂದರೆ ಆಬ್ವಿಯಸ್ಲಿ ಅವ್ರಿಗೆ ನನ್ನ ತುಂಬ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನನ್ನ ಮೇಲೆ. ಆಮೇಲೆ ಇಷ್ಟು ವರ್ಷ ನನ್ನನ್ನು ಏನೋ ದೇವ್ ಬ್ರಾಟ್ ಮೀ ಅಪ್, ಯಾವ್ದು ಕೇಳೋದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಆ ಥರ ಅಷ್ಟು ಚೆನ್ನಾಗಿ ನೋಡ್ಕೊಂಬಂದಿರೋದಕ್ಕೆ ನಾನು ಅದ್ರ 100 ಟೈಮ್ಸ್ ರಿಟರ್ನ್ ಕೊಡಬೇಕು ಅನ್ನೋದು ಒಂದೊಂದು ನಾನು ತೊಗೊಂಡಿದ್ದೀನಿ ಅದನ್ನು ರೆಸ್ಪಾನ್ಸಿಬಿಲಿಟಿನ. ಸೊ ಆಬ್ವಿಯಸ್ಲಿ ಹೇಗಿತ್ತು? ಇಟ್ ವಾಸ್ ಗುಡ್. ನನಗೆ ಹ್ಯಾವ್ ಹ್ಯಾಡ್ ಅ ಲಾಟ್ ಆಫ್ ಗುಡ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಹ್ಯಾವ್ ಆಬ್ವಿಯಸ್ಲಿ ಲರ್ನ್ಡ್ ಅ ಲಾಟ್ ಫ್ರಮ್ ಬೋತ್ ಮೈ ಪೇರೆಂಟ್ಸ್. ಆ್ಯಂಡ್ ಅಂದರೆ ಸ್ಟೆಬಿಲಿಟಿ ಕೊಟ್ಟರು ನನಗೆ. ಮೋರ್ ಓವರ್ ಥಿಂಗ್ಸ್ ವರ್ ಇನ್ ಕೆಯಾಟಿಕ್ ಫಾರ್ ಮಿ ಅಟ್ ಹೋಮ್. ಸೊ ನನಗೆ ಅದು ಐ ಥಿಂಕ್ ಐ ಆಮ್ ಸೋ ಬ್ಲೆಸ್ಡ್ ದೇರ್ ವೇರ್ ಅಪ್ಪ ಅಮ್ಮಂಗೆ ಸ್ಯಾಕ್ರಿಫೈಸ್ ಮಾಡೋದು, ಅಮ್ಮ ಅಪ್ಪಂಗೆ ಸ್ಯಾಕ್ರಿಫೈಸ್ ಮಾಡೋದು, ಆ ಟಿಪಿಕಲ್ ಐಡಿಯಲ್ ಫ್ಯಾಮಿಲಿ ಹೌ ಇಟ್ ಶುಡ್ ಬಿ, ಅದು ನಮಗೆ ಕೊಟ್ಟರು. ಸೊ ಅದರಿಂದ ವಿ ಆರ್ ಮೋರ್ ಬ್ಯಾಲೆನ್ಸ್ಡ್, ವಿ ಆರ್ ಮೋರ್ ಕಾಮ್, ವಿ ನೋ ಹೌ ಟು ಫೋಕಸ್ ಥಿಂಗ್ಸ್. ಲೈಕ್ ದೇ ಸೇ ಚೈಲ್ಡ್ಹುಡ್ಡಲ್ಲಿ ದೇರ್ ಇಸ್ ನಥಿಂಗ್ ವಿಚ್ ಇಸ್ ಡ್ಯಾಮೇಜ್ಡ್. ಯಾ ಅದು ಹುಷಾರಾಗಿರಬೇಕು ಅಷ್ಟೇ. ಏನಕ್ಕೆ ಆಬ್ವಿಯಸ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಹೋಗುತ್ತೆ, ಬಟ್ ಶುಡಂಟ್ ಲೆಟ್ ಇಟ್ ಅಫೆಕ್ಟ್ ಆ್ಯಸ್ ಅ ದೇ ಹ್ಯಾವ್ ನೆವರ್ ಲೆವೆಟ್. ಅವ್ರು ಯಾವತ್ತೂ ಮಕ್ಕಳ ಮೇಲೆ ಅದು ಪರಿಣಾಮ ಬೀರಕ್ಕೆ ಬಿಟ್ಟಿಲ್ಲ. ಸೊ ಅದು ನನಗೆ ತುಂಬ ಖುಷಿ ಇದೆ. ಬಟ್ ಆಬ್ವಿಯಸ್ಲಿ ನಮಗೊಂದು ದೊಡ್ಡ ಗೋಲ್ ಇದೆಯಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನೊಂದು ಸ್ಥಾನದಲ್ಲಿ ನೋಡಬೇಕು ಅನ್ನೋದು. ಸೊ ಅದನ್ನ ಮೇನ್ ಫೋಕಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನಾಯಿತು, ನನ್ನ ಫ್ಯಾಮಿಲಿ ಆಯಿತು, ಚಿಕ್ಕಪ್ಪ ಚಿಕ್ಕಮ್ಮ ತಾತ ದೊಡ್ಡಮ್ಮ ಎಲ್ಲ ನಮ್ಮದೊಂದು ಕುಟುಂಬ. ಎಲ್ಲರೂ ಖುಷಿಯಾಗೆ, ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ರೆ ಸಾಕು ನನಗೆ. ರೀಸೆಂಟಾಗಿ ವಿ ಸಾ ಸಮ್ ಫೋಟೋಸ್, ಅಂದರೆ ಫ್ಯಾಮಿಲಿ ಅಂತಂದರೆ ಇವತ್ತಿಗೂ 2025 ಕಾಲಘಟ್ಟದಲ್ಲೂ ಫಿಲ್ಮಿ ಫ್ಯಾಮಿಲಿ ಆದ್ರೂ ಎಲ್ಲರೂ ಒಟ್ಟಿಗೆ ಬರ್ತೀರಾ. ನಾಗರ ಪಂಚಮಿ ಐ ಥಿಂಕ್ ವಿ ಸಾ ಫೋಟೋಸ್ ಎಲ್ಲಿ ನಮ್ಮ ತೋಟದಲ್ಲಿ, ಹಾಂ, ಅಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದೀರಾ. ದಟ್ ಇಸ್ ಅ ಕಾಮನ್, ಇದು ನಾನು ನೋಡ್ದಂಗೆ. ನಾವು ಎಲ್ಲದಕ್ಕೂ ಪ್ರತಿಯೊಂದು ಹಬ್ಬನೂ ಸೇರಿ ಮಾಡ್ತೀವಿ. ಗಣೇಶ ಹಬ್ಬ ಆಗಿರಲಿ, ನಾಗರ ಪಂಚಮಿ ಆಗಿರಲಿ, ವರಲಕ್ಷ್ಮಿ ಪೂಜೆ ಆಗಿರಲಿ, ಏನೇ ವಾಟ್ ಎವರ್ ದಿಸ್ ಥಿಂಗ್, ದ ಎಂಟೈರ್ ಫ್ಯಾಮಿಲಿ ಗೆಟ್ಸ್ ಟುಗೆದರ್, ವಿ ಕುಕ್, ವಿ ಸಿಟ್. ಹಿಡಿದಿಟ್ಟಿರೋದು ಯಾರು? ಅಪ್ಪ ಚಿಕ್ಕಪ್ಪ ಇಬ್ಬರೇ. ದ ಬ್ರದರ್ ಬಾಂಡಿಂಗ್ ಇದೆಯಲ್ಲ, ನನ್ನ ತಮ್ಮನೂ ಬಾಂಡಿಂಗ್ ಇರೋದು ಅವರಿಬ್ಬರು ನೋಡಿನೇ. ಸೊ ದೋಸ್ ಟೂ ಆರ್ ದ ಲೈಕ್ ಮೇಜರ್ ಪಿಲ್ಲರ್ಸ್ ಆಫ್ ಅವರ್ ಫ್ಯಾಮಿಲಿ, ನಮ್ಮ ಅಪ್ಪ ಚಿಕ್ಕಪ್ಪ. ಸೊ ಅವರಿಂದ ನಾವೆಲ್ಲ ಅಷ್ಟೇ. ಅವರು ತುಂಬ ಕಷ್ಟನ ನೋಡಿ ಬಂದಿದ್ದಾರೆ. ಅಯ್ಯೋ, ಫಸ್ಟ್ ಜನ್ರೇಷನ್ ಸಿಕ್ಕಾಪಟ್ಟೆ ಕಷ್ಟ ನೋಡಿದೆ. ಇವತ್ತು ಸೆಕೆಂಡ್ ಜನ್ರೇಷನ್ ನೀವು ಅದ್ರ ಫ್ರೂಟನ್ನು ನೋಡ್ತಾ ಇದ್ದೀರಾ. ಸೊ ಅವರಲ್ಲಿ ನೀವು ಅಥವಾ ಅವರನ್ನು ಪ್ರಪಂಚ ನೋಡಬೇಕಾಗಿರೋ ಕೆಲವು ವಿಚಾರಗಳನ್ನು ನೀವು ಯಾವ್ದು ನೋಡಿದ್ದೀರಾ? ಅಂದರೆ ಥಿಂಗ್ಸ್ ದಟ್ ದ ವರ್ಲ್ಡ್ ಹ್ಯಾಸ್ ನಾಟ್ ಸೀನ್ ಬಿಟ್ವೀನ್ ದ ಬ್ರದರ್ಸ್, ಉಪ್ಪಿ ಸರ್ ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಡ್ಯಾಡ್. ಅವ್ರು ನೋಡಿಲ್ದಿರೋದಾ? ಅಂದರೆ ನಾವೆಲ್ಲ ನೋಡಿಲ್ದಿರೋ ಸೈಡ್ ಆಫ್ ಉಪ್ಪಿ ಸರ್ ಆ್ಯಂಡ್ ಐ ಥಿಂಕ್ ದ ರ್ಯಾಪಿಡ್ ಚೇಂಜಸ್ ಇನ್ ವಾಟ್ ಎವರ್ ದ ಸೋಷಿಯಲ್ ಮೀಡಿಯಾ, ರ್ಯಾಪಿಡಾಗಿ ಎಲ್ಲ ಫಾಸ್ಟಾಗಿ ಮೂವ್ ಆನ್ ಆಗೋದು. ಆ್ಯಂಡ್ ಪೀಪಲ್ ಆರ್ ವೆರಿ ಕ್ವಿಕ್ ನಾವು. ಆಗಿನ ಕಾಲದಲ್ಲಿ ಅಟ್ಲೀಸ್ಟ್ ಪೀಪಲ್ ಯೂಸ್ ಟು ಟೇಕ್ ಟೈಮ್ ಆ್ಯಂಡ್ ವಾಚ್ ಫ್ಯೂ ಥಿಂಗ್ಸ್ ಆ್ಯಂಡ್ ಗೆಟ್ ಯೂಸ್ ಟು ಥಿಂಗ್ಸ್. ಇವಾಗ ಹಂಗಲ್ಲ, ಎವ್ರಿ ಸೆಕೆಂಡ್ ಇಸ್ ಅ ನ್ಯೂ ಥಿಂಗ್. ನೀವು ಹಿಂಗೆ ಸ್ವೈಪ್ ಮಾಡಿದ್ರೆ ಒಂದು 10 ವೀಡಿಯೋ ಹೋಗಿರುತ್ತೆ, ನಿಮ್ಮ ಅಟೆನ್ಷನ್ ಯಾವುದು ಕೊಡೋದು ಅನ್ನೋದು ಗೊತ್ತಾಗಲ್ಲ ನಿಮಗೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಸೋ ಈಸಿಲಿ ಆಕ್ಸೆಸಬಲ್. ಈಗ ಮಾತಾಡಿದ್ರೆ ಹಿಂಗೆ ಒಂದಿನ ಊಟ ಬರುತ್ತೆ, ಮಾತಾಡಿದ್ರೆ ಅಲ್ಲಿ ಯಾರೋ ಹೊಸ ಡೇಟ್ಗೆ ಹೋಗಿರ್ತೀವಿ, ಅಷ್ಟು ಫಾಸ್ಟಾಗಿರುತ್ತೆ ಲೈಫು. ಅದು ಕಾದು ತಿನ್ನೋ ರುಚಿ ಅದಿಲ್ಲ, ಆ ವ್ಯಾಲ್ಯೂ ಅನ್ನೋದಿಲ್ಲ. ಅಂದರೆ ಆ ಟೈಮ್ ಕೊಡಲ್ಲ ಇವಾಗ ಯಾರು ಟು ಬಿಲ್ಡ್ ಥಿಂಗ್ಸ್, ಟು ಬಿಲ್ಡ್ ರಿಲೇಷನ್ಸ್, ಅದಿಲ್ಲ ಅನಿಸುತ್ತೆ. ಆ್ಯಂಡ್ ಅವ್ರ ಪಾಪ ದೆಲ್ ಬಿ ಇನ್ ದಟ್ ಓಲ್ಡ್ ಮೈಂಡ್ ಸೆಟ್ ವೇರ್ ಇಲ್ಲ, ಒಂದು ಒಳ್ಳೆ ವೈಫ್ ಸಿಗ್ಬೇಕು ನಿನಗೆ, ಒಂದು ಸೆಟ್ಲ್ ಆಗಬೇಕು, ಆ ಥರ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಬಟ್ ನಾನು ತುಂಬ ಫಾಸ್ಟಾಗಿದೆ ಇವಾಗ, ಹಂಗೆ ಆಗ್ತಿಲ್ಲ. ಯು ಕ್ಯಾಂಟ್, ಇಟ್ಸ್ ವೆರಿ ಕ್ವಿಕ್ ಆ್ಯಂಡ್ ಪೀಪಲ್ ಚೇಂಜ್ ಆಲ್ಸೋ ವೆರಿ ಕ್ವಿಕ್, ದೇ ಮೂವ್ ಆನ್ ಕ್ವಿಕ್. ಏನು ಯಾರನ್ನು ನಂಬ್ತೀರಾ, ಏನು ಮಾಡ್ತೀರಾ? ಬಿಕಾಸ್ ಆಫ್ ದ ಇನ್ಫ್ಲುಯೆನ್ಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ, ಸೊಸೈಟಿ ಎಲ್ಲ ಹಂಗೆ ಇದೆ, ಅದೇ ಎಲ್ಲ ದಿಢೀರ್ ಅಂತ. ಸೊ ವಿತ್ ದಿಸ್ ಹೌ ಆರ್ ಯು ನ್ಯಾವಿಗೇಟಿಂಗ್ ಥ್ರೂ ಲೈಫ್? ಐ ಆಮ್ ಇನ್ ಮೈ ಟ್ರ್ಯಾಕ್. ವಾಟ್ ಎವರ್ ಕಮ್ಸ್, ಇಫ್ ಇಟ್ ಅಲೈನ್ಸ್ ವಿತ್ ಮೈ ಎನರ್ಜಿ, ಐ ಲೆಟ್ ಇಟ್ ಇನ್, ಅದರ್ವೈಸ್ ನೋ. ನಾನು ನನ್ನ ಟ್ರ್ಯಾಕಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ ಅಷ್ಟೆ. ನೈಸ್. ನೀವು ತುಂಬ ಎನರ್ಜಿ ಇದೆಲ್ಲ ಉಪಯೋಗಿಸೋದ್ರಿಂದ ಯು ಆರ್ ಆಲ್ಸೋ ವೇರಿಂಗ್ ಕ್ರಿಸ್ಟಲ್ಸ್. ಐ ನಾವು ವಾಂಟ್ ಟು ಸಿ ನಿಮ್ಮ ಸೆಲ್ಫ್ ಕೇರ್ಗೆ, ಮೆಂಟಲ್ ಹೆಲ್ತ್ ಆಗಿರಲಿ ಅಥವಾ ನಿಮ್ಮನ್ನು ಹಿಡಿದಿಟ್ಟಿರೋವಂಥ ಸ್ಪಿರಿಚುವಲ್ ಬಿಲೀಫ್ಸ್ ಆಗಿರ್ಬೋದು, ಹೂ ಆರ್ ಯು ಇನ್ಸೈಡ್ ನಿರಂಜನ್? ಐ ಬಿಲೀವ್ ಇನ್ ಗಾಡ್. ನನ್ನ ದೇವರನ್ನು ತುಂಬ ನಂಬ್ತೀನಿ. ಆ್ಯಂಡ್ ಐ ಬಿಲೀವ್ ಇನ್ ದಿಸ್ 11 ಎನರ್ಜಿ, ಏಂಜಲ್ ನಂಬರ್ಸ್, ಆ ಥರ. ಆ್ಯಂಡ್ ಐ ಥಿಂಕ್ ದೇವರೇ ನನ್ನ ಒಂದು ಟ್ರ್ಯಾಕಲ್ಲಿ ಇಟ್ಟಿದ್ದಾನೆ. ಏನೇ ನನಗೆ ಇದುವರೆಗೂ ಏನೇನು ಆಗಿದೆ, ಏನೇನು ಆಗ್ತಿಲ್ಲ, ಅಥವಾ ಏನೋ ಒಂದು ಅಡೆತಡೆಗಳಿರೋದೆಲ್ಲ ಮೋಸ್ಟ್ಲಿ ಫಾರ್ ಅ ಗ್ರೇಟರ್ ಕಾಸ್ ಅಂತ ನಂಬಿದ್ದೀನಿ. ಬಟ್ ನಾನು ಅದನ್ನು ನಂಬ್ಕೊಂಡು ಸುಮ್ಮನೆ ಕೂತಿಲ್ಲ.
ನಾನೇನು ಆಗ್ತಿಲ್ಲ ಅನ್ನೋದು ನಂಬ್ಕೊಂಡು ನಾನೇನು ಮಾಡ್ತಿಲ್ಲ ಅಂತಲ್ಲ. ನಮ್ಮ ವರ್ಕು ನಂದು ಏನಿದೆಯೋ ಒಂದು ಡೆಡಿಕೇಟೆಡ್ ಒಂದು ಪಾತ್ ಇದೆ. ನಾನು ಎದ್ದೇಳ್ತೀನಿ, ಇಂಥದ್ದು ಮಾಡ್ತೀನಿ, ಜಿಮ್ಗೆ ಹೋಗ್ತೀನಿ, ನನಗೊಂದು ಮನಃಶಾಂತಿ ಕೊಡುತ್ತೆ. ನಾನು ನನ್ನ ಮೇಲೆ ವರ್ಕ್ ಮಾಡ್ಕೋತಿರ್ತೀನಿ. ಯಾವತ್ತಿದ್ರು ನಾನು ಹೆಂಗೆ ಇಂಪ್ರೂವ್ ಆಗಲಿ ಅನ್ನೋದು ಯೋಚನೆ ಮಾಡ್ತಿರ್ತೀನಿ. ನಿಮ್ಮ ಮೇಲೆ ವರ್ಕ್ ಮಾಡ್ಕೊಳ್ಳೋದಂದ್ರೆ ಏನೇನು ಮಾಡ್ತೀರಾ? ಎಲ್ಲ ಸ್ಕಿನ್ ಕೇರಿಂದ ಹಿಡಿದು ಡಾನ್ಸಿಂದ ಹಿಡಿದು ಜಿಮ್ಮಿಂದ ಹಿಡಿದು ಫಿಸಿಕಲಿ ಇಂಪ್ರೂವ್ಮೆಂಟಿಂದ ಹಿಡಿದು ಮೆಂಟಲಿ ಇಂಪ್ರೂವ್ಮೆಂಟಿಂದ ಹಿಡಿದು ತುಂಬ ಕೆಯಾಟಿಕ್ ಅನ್ನಿಸ್ದಾಗ ಲೈಫು ಓಡೋಗಿ ಫಾರ್ಮಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಇಲ್ಲ ತುಂಬ ಒಂದು ಏನೋ ವೆನ್ ಐಮ್ ಫೀಲಿಂಗ್ ಲೋನ್ಲಿ, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಒಂದು ಒಳ್ಳೆ ವ್ಯೂ ಪಾಯಿಂಟಲ್ಲಿ ಕೂತ್ಕೊಂಡು ಒಂದಷ್ಟು ಡಿಸ್ಕಷನ್ ಮಾಡೋದಾಗಿರಲಿ, ಗೆಟ್ ಟು ನೋ ಅಬೌಟ್ ಅ ಲಾಟ್ ಆಫ್ ಥಿಂಗ್ಸ್. ತುಂಬ ಕಲಿಯೋದಿರುತ್ತೆ ಲೈಫಲ್ಲಿ. ಸೊ ಹೊಸ ಇನ್ಫಾರ್ಮೇಷನ್ ಒಳಗೆ ಬರ್ತಿದ್ದಾಗೆ ನಿಮ್ಗೆ ಒಳಗೆ ಇರೋ ಬ್ಯಾಡ್ದೆಲ್ಲ ಆಚೆ ಹೋಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಓಹೋ, ಓಕೆ, ನಾವು ಅಲ್ಲಿ probably dig into each that you mentioned. Skincare, what do you do? ಅಂದರೆ ನಿಮ್ಮ ರುಟೀನ್ ಏನು? ಆಬ್ವಿಯಸ್ಲಿ ಐ ಯೂಸ್ ಲೈಕ್ ಆ ಥರ ಏನು ಪ್ರಾಡಕ್ಟ್ಸ್ ಅಂತ ನಾನೇನು ಐ ವಾಂಟ್ ಪ್ರಮೋಟ್ ಥಿಂಗ್ಸ್, ಬಟ್ ಜಸ್ಟ್ ಮೇನ್ ಥಿಂಗ್ ಅಂದರೆ ಹೈಡ್ರೇಟ್. ಐ ವಿಲ್ ಆಲ್ವೇಸ್ ಕೀಪ್ ಮೈ ಸ್ಕಿನ್ ಆರ್ ವಾಟ್ ಎವರ್ ಮೈ ಎಂಟೈರ್ ಬಾಡಿ ಹೈಡ್ರೇಟೆಡ್, ಆ್ಯಂಡ್ ಐ ಈಟ್ ಗುಡ್ ಸ್ಟಫ್. ಐ ಈಟ್ ಫ್ರೂಟ್ಸ್ ಆಲ್ವೇಸ್, ಆ್ಯಂಡ್ ಎವ್ರಿ ಮಾರ್ನಿಂಗ್ ಕನ್ಸಿಸ್ಟ್ ಆಫ್ ಮೈ ಫ್ರೂಟ್ ಡಯಟ್, ಆಫ್ಟರ್ನೂನ್ ಆಲ್ ವೆಜೀಸ್. ಈ ಥರ ಒಂದು ಡಯಟ್ ಇರೋ ಅಂಥ ಒಂದು ಪ್ಲ್ಯಾನ್ ನನ್ನ, ಬಿಕಾಸ್ ಆಫ್ ಮೈ ಟ್ರೈನರ್. ವಾಟ್ ಡು ಯು ಈಟ್ ಇನ್ ಅ ಡೇ ಹೇಳ್ತೀರಾ? ಐ ಸ್ಟಾರ್ಟ್ ಆಫ್ ವಿತ್ ಫ್ರೂಟ್ ಬೌಲ್ ಅದು ಇದು. ದೆನ್ ಬೆಳಗ್ಗೆ ವಿತ್ ಅ ಸ್ಮೂದಿ. ದಟ್ ಸ್ಮೂದಿ ಕನ್ಸಿಸ್ಟ್ ಆಫ್ ಎಲ್ಲ ಓಟ್ಸು, ಬನಾನಾ, ಪ್ರೋಟೀನ್, ಎವ್ರಿಥಿಂಗ್. ಅದೊಂದು ಸ್ಮೂದಿ ಇರುತ್ತೆ. ದೆನ್ ಆಫ್ಟರ್ ದ್ಯಾಟ್ ಐ ಗೋ ಟು ವರ್ಕ್ಔಟ್ ಆ್ಯಂಡ್ ಐ ಕಮ್ ಬ್ಯಾಕ್. ಬಂದಮೇಲೆ ಮತ್ತೆ ಐಲ್ ಹ್ಯಾವ್ ಕೋಕೋನಟ್ ವಾಟರ್. ಮಧ್ಯಾಹ್ನ ಐಲ್ ಹ್ಯಾವ್ ಸ್ವೀಟ್ ಪೊಟೆಟೋಸ್ ಆ್ಯಂಡ್ ಏನದು ಮಿಕ್ಸ್ ವೆಜಿಟಬಲ್ಸ್ ವಿತ್ ಬ್ರಾಕ್ಲಿ ಆ್ಯಂಡ್ ಸ್ಟಫ್. ಕಾಂಪ್ಲೆಕ್ಸ್ ಕಾರ್ಬ್ಸಾ? ಸ್ವೀಟ್ ಪೊಟೆಟೋ ಅನ್ನ ತಿನ್ನಲ್ಲ? ಇಲ್ಲ, ಅನ್ನ ತಿನ್ನಲ್ಲ ನಾನು ಜಾಸ್ತಿ. ನೈಟ್ ಮಾತ್ರ ತುಂಬ ಅಶ್ವಾದಾಗ 1-2 ಚಪಾತಿ, ಒಂದು ಫ್ಯೂ ಏನೋ ಸಬ್ಜಿ ಮಾಡಿರ್ತಾರಮ್ಮ, ಅದೊಂಚೂರು ತಿಂತೀನಿ. ಬಟ್ ವೀಕ್ಲಿ ಒಂದ್ಸಲಿ ಅದು ಚೀಟ್ ಮಾಡ್ತೀನಿ. ನನಗೆ ಇಷ್ಟವಾಗಿದ್ದ ಡಯಟು ಅಥವಾ ಇಷ್ಟವಾಗಿದ್ದ ಫುಡ್ಡುಗೆ ನಾನು ಆಚೆ ಹೋಗಿ ತಿಂತೀನಿ. ಕಷ್ಟ ಆಗಬೇಕಲ್ಲ ಅಂದರೆ? ಹೆಂಗೆ ಹೊಟ್ಟೆ ಕಟ್ತೀರಾ? ಅಂದರೆ ಐವ್ ಗಾಟನ್ ಯೂಸ್ ಟು ಇಟ್. ನಾನು ತುಂಬ ತಿಂಗಳಿಂದ ಮಾಡ್ಕೊಂಬರ್ತಿರೋದ್ರಿಂದ, ವರ್ಷಾನುಗಟ್ಲೆಯಿಂದ ಮಾಡ್ಕೊಂಬರ್ತಿರೋದ್ರಿಂದ, ವೆನ್ ಐ ಹ್ಯಾವ್ ಅ ಪ್ರಾಜೆಕ್ಟ್ ಐ ಸ್ಟೇ ಡಿಸಿಪ್ಲಿನ್ ಥ್ರೂ ಔಟ್ ದಟ್ ಪ್ರಾಜೆಕ್ಟ್ ಮುಗೀತು, ವೆನ್ ಐ ಹ್ಯಾವ್ ಲೈಕ್ 1-2 months ಗ್ಯಾಪ್, ದೆನ್ ಐ ಗೋ ಆಲ್ ಔಟ್. ಐ ಎಂಜಾಯ್, ಎಲ್ಲ ಕಡೆ ಹೋಗಿ ತಿಂದು ಮಜಾ ಮಾಡ್ತೀವಿ. ಬಟ್ ಅಗೇನ್ ಇಫ್ ಐ ಗೆಟ್ ಪ್ರಾಜೆಕ್ಟಿಗೆ ರೆಡಿ ಆಗಬೇಕು ಅಂದಾಗ ಅಗೇನ್ ದಟ್ 3 months ವಿಲ್ ಬಿ ಡೆಡಿಕೇಟೆಡ್. I'll come back to the same fitness level and I maintain it throughout the project ends, because ನನ್ನ ಬಾಡಿ ವೇರಿಯೇಷನ್ಸ್ ಆಗಬಾರ್ದು. ನಾನು ಸಿನಿಮಾ 3 ವರ್ಷ ತೊಗೊಂಡು 4 ವರ್ಷ ತೊಗೊಂಡ್ರೆ ನಾನು ಹಂಗೆ ಕಾಣಿಸ್ಬೇಕು ಥ್ರೂ ಔಟ್. ಡಿಸಿಪ್ಲಿನ್ ಅನ್ನೋದು ತುಂಬ ಈಸಿ ಪದ, ಪಾಲ್ಸೋದು ಸಿಕ್ಕಾಪಡೆ ಕಷ್ಟ. ಲೈಕ್ ನಾನೆಲ್ಲೋ ಓದಿದೆ, ಡಿಸಿಪ್ಲಿನ್ ಅನ್ನೋದು ಹೆಂಗಂದರೆ ಏನೇ ತೊಗೊಂಡ್ರು ಫಸ್ಟ್ ವಾರ ಇಟ್ ಈಸ್ ಅನ್ಬೇರಬಲ್, ಸೆಕೆಂಡ್ ವಾರ ಅನ್ಕಂಫರ್ಟಬಲ್, ಲಾಸ್ಟ್ ವಾರ 3ನೇ ವಾರಕ್ಕೆ ಬಂದುಬಿಟ್ರೆ ಅನ್ಸ್ಟಾಪಬಲ್ ನೀವು, ಆಮೇಲೆ ಇರೋದ್ರಲ್ಲಿ ಹಿಂಗೆ ಹೋಗ್ಬಿಡುತ್ತೆ ಅಂತ. ನಿಮ್ದೇನು ಡಿಸಿಪ್ಲಿನ್ದು ಅದನ್ನು ದಾರಿಗೆ ತರಕ್ಕೆ ಹ್ಯಾಕ್ಸ್ ಏನು? ಮೆಂಟಲ್ ಸ್ಟ್ರೆಂತ್ ಅಷ್ಟೇ, ಮೋರ್ ದೆನ್ ಎನಿಥಿಂಗ್ ಇಟ್ಸ್ ಯುವರ್ ಮೈಂಡ್. ಅಂದರೆ ಕಷ್ಟ ಆಗಲಿ ಸುಖ ಆಗಲಿ ಮಾಡಬೇಕು. ನಾನು ಅಲ್ಲಿ ಟಾಪಲ್ಲಿ ಇರಬೇಕು ಅಂತ ನಾನು ಅಷ್ಟು ಕಷ್ಟಪಡಲೇಬೇಕು, ಅದೇ ಕಾಣಿಸ್ತಾ ಇರುತ್ತೆ ಅಷ್ಟೇ. ನನ್ನ ಗೋಲ್ ಅಲ್ಲಿ ಅಂದರೆ ಅಲ್ಲಿಗೆ ನಾನು ಇಷ್ಟೆಲ್ಲ ನಾನು ವರ್ಕ್ ಮಾಡಲೇಬೇಕು. ನಾನಿಲ್ಲ ಐ ವಾಂಟ್ ಟು ಸೆಟಲ್ ಫಾರ್ ಸಮಥಿಂಗ್ ಮೀಡಿಯಾಕರ್, ನೋಡೋಣ 1-2 ವರ್ಷದಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಆಯಿತು, ಏನು ನಮಗೆಲ್ಲ ಎಲ್ಲಿಲ್ಲ ಐತಿಲ್ಲ, ಆ ಮೈಂಡ್ ಸೆಟ್ ಬಂದುಬಿಟ್ರೆ ಯುವರ್ ಗಾನ್, ಯುವರ್ ವಿಷನ್ ಇಸ್ ಗಾನ್, ಯುವರ್ ಗೋಲ್ ಇಸ್ ಗಾನ್. ಇಲ್ಲ, ನಾನು ಪ್ರತಿ ವರ್ಷವೂ ಅಲ್ಲಿ ಹೊಡಿಬೇಕು, ನಾನು ಏನೋ ಒಂದು ಪ್ರಾಜೆಕ್ಟ್ ಹೊಡಿಬೇಕಲ್ಲ, ಆ ಲೆವೆಲ್ಗೆ ಹೊಡಿಬೇಕು ಅನ್ನೋದೊಂದು ಆಸೆ ಇರುತ್ತೆ. ದಟ್ ಕೀಪ್ಸ್ ಪುಷಿಂಗ್ ಮೀ ಅಷ್ಟೇ. ದಟ್ ಕೀಪ್ಸ್ ನಾನು ಬೆಟರ್ ಆಗಬೇಕು ಅನ್ನೋದು ಅದು ಬರ್ತಾನೆ ಇರುತ್ತೆ ನನಗೆ. ಸೊ ವಿತ್ ದಿಸ್ ಸ್ಟ್ರಾಟಜಿ, ಈಗ ಸಿನ್ಸ್ ಯು ಸ್ಪೋಕ್ ಅಬೌಟ್ 11 ಎನರ್ಜೀಸ್ ಅದೆಲ್ಲ ಮ್ಯಾನಿಫೆಸ್ಟ್ ಮಾಡ್ತೀರಾ? ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿ ಹೇಗೆ ನಿರಂಜನ್? ಆಲ್ವೇಸ್ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತೀವಿ. ಅದು ನಮಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಇಲ್ಲ ನನ್ನ ಲೈಫ್ ಹಿಂಗೆ ಕಷ್ಟನೇ ಇದೆ, ಪ್ರಾಬ್ಲಮ್ಸು ಬರ್ತಾ ಇಲ್ಲ ಅಂದಾಗ ಅದು ಇನ್ನೂ ಮಲ್ಟಿಪ್ಲೈ ಆಗುತ್ತೆ. ನಿಮ್ಮ ಕಷ್ಟಗಳು ಮಲ್ಟಿಪ್ಲೈ ಆಗುತ್ತೆ ಹೊರತು ನಿಮಗೆ ಪಾಸಿಟಿವಿಟಿ ಸಿಗೋಲ್ಲ. ಬಟ್ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಿ, ಇಲ್ಲ ನನಗೇನೋ ಇವತ್ತು ಒಳ್ಳೇದಾಗುತ್ತೆ, ಇವತ್ತು ನಾನು ರ್ಯಾಪಿಡ್ ರಶ್ ಮ್ಯೂರ್ಸ್ ಹೋಗಿ ಬರ್ತಾಯಿದ್ದೀನಿ, ಒಳ್ಳೇದಾಗುತ್ತೆ. ಅದು ತುಂಬ ಮಾತಾಡ್ತೀವಿ, ನಾಳೆ ಏನೋ ಒಂದಿರುತ್ತೆ. ಕೀಪ್ ಟಾಕಿಂಗ್ ಪಾಸಿಟಿವ್ ಇನ್ ಟು ಯುವರ್ ಸೆಲ್ಫ್. ಅಂದರೆ ಯು ಹ್ಯಾವ್ ಟು ಆಲ್ವೇಸ್ ಬಿ ಪಾಸಿಟಿವ್. ಆಗ ನಿಮ್ಮನ್ನು ನೋಡಿ ಒಂದು 10 ಜನ ಹೇಳ್ತಾರೆ, ಏನಪ್ಪ ಈ ಹುಡುಗ ಇಷ್ಟು ಚೆನ್ನಾಗಿ ಹಿಂಗೆ ಆ ವೈಬ್ರೆನ್ಸ್ ಸ್ಪ್ರೆಡ್ ಆಗಬೇಕೆ ಹೊರತು ಅದು ಆಬ್ವಿಯಸ್ಲಿ ನಿಮ್ಗೆ ಹಂಗೆ ಯೂನಿವರ್ಸ್ ರಿವಾರ್ಡ್ ಮಾಡುತ್ತೆ. ನಿಮಗೆ ಎಲ್ಲೋ ಒಂದು ಕಡೆ ಓಕೆ ಯು ನೀಡ್ ದಿಸ್, ಯು ಡಿಸರ್ವ್ ದಿಸ್ ಅಂತ ಕೊಡುತ್ತೆ. ಅವ್ರು ಹೇಳ್ತಾರಲ್ಲ, ಅಂದರೆ ದ ಥಿಯರಿ ಈಸ್ ನೀವೊಂಥರ ಕನ್ನಡಿ ಇದ್ದಂಗೆ, ಈಗ ನೀವು ಪಾಸಿಟಿವ್ ಆಗಿದ್ರೆ ಅದೇ ಅಟ್ರಾಕ್ಟ್ ಮಾಡ್ತಿರ್ತೀರಾ. ನೀವು ಅದಕ್ಕೆ ಅಲ್ಲ ಹಳೆ ಕಾಲದಲ್ಲಿ ಕೆಟ್ಟದ್ದು ಮಾತಾಡಬೇಡ, ಆ ವೈಬ್ರೇಷನ್ ಎಲ್ಲ ಅವ್ರಿಗೆ ಅವತ್ತು ಆ ಲ್ಯಾಂಗ್ವೇಜಲ್ಲಿ ಹೇಳಿದ್ರು ಅಲ್ವಾ. ಇವತ್ತು ನಾವು ವೈಬ್ರೇಷನ್ನು ನಾವು ಒಂದು ಸ್ವಲ್ಪ ಮಾಡರ್ನ್ ಆಗಿ ಮಾತಾಡ್ತೀವಿ. ಸೊ ಇಟ್ಸ್ ಇಂಟ್ರೆಸ್ಟಿಂಗ್ ಟಿಪ್ ದ್ಯಾಟ್ ಆಲ್ವೇಸ್ ಥಿಂಕ್ ಗುಡ್, ಫೀಲ್ ಗುಡ್, ಅಂಡ್ ಯು ಕಾಂಟ್ ಚೀಟ್ ದೇರ್ ಅಲ್ಲ. ನೋ ಮ್ಯಾಟರ್ ವಾಟ್. ಆಬ್ವಿಯಸ್ಲಿ ಎಲ್ಲರೂ ಈ ಥರ ಇರಲ್ಲ.
ಲಾಡ್ ಆಫ್ ಪೀಪಲ್ ಗೋ ಅಂಡರ್ ಲಾಡ್ ಆಫ್ ಪ್ರಾಬ್ಲಮ್ಸ್, ಲಾಡ್ ಆಫ್ ಪ್ರೆಷರ್ಸ್, ಆ್ಯಂಡ್ ಅವ್ರ ಮೈಂಡ್ಸೆಟ್ಟು ಹಾಗೆ ಇರುತ್ತೆ. ಬಟ್ ಯು ಶುಡಂಟ್ ರಿಫ್ಲೆಕ್ಟ್ ದಟ್ ಆನ್ ಅದರ್ಸ್. ಟೇಕ್ ಇಟ್ ಇನ್, ಸಿಟ್ ಡೌನ್, ಥಿಂಕ್ ಅಬೌಟ್ ಇಟ್. ಓಕೆ, ಇವಾಗ ಬೇಜಾರಾಯಿತು, ಎಷ್ಟೊತ್ತು ಬೇಜಾರು ಮಾಡ್ಕೋತೀಯಾ? 1 hour 2 hour. ಆಮೇಲೆ ಯು ಹ್ಯಾವ್ ಟು ಬಿ ಯೋರ್ ಸೆಲ್ಫ್ ಅಗೇನ್. ಓಕೆ, ಮತ್ತೆ ಡೂ ಸಮಥಿಂಗ್ ದಟ್ ಲೈಟ್ಸ್ ಅಪ್ ಯುವರ್ ಮೂಡ್. ನೀವು ಕೊಡ್ಕೊಂಡು ಹೆಂಗೆ ಆಚೆಗೆ ಬರ್ತೀರಾ? ನಾನು ಐ ಕಂಪ್ಲೀಟ್ಲಿ ಡಿಸ್ಟ್ರಾಕ್ಟ್ ಮೈ ಸೆಲ್ಫ್. ಒಂದು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರೂ ಆಚೆ ಹೋಗ್ತೀನಿ, ಕಂಪ್ಲೀಟ್ಲಿ ನಾನು ಅದು ಟಾಪಿಕ್ ಬಗ್ಗೆನೇ ಯೋಚನೆ ಮಾಡಲ್ಲ ಏನಾರಾಗಿತ್ತು ಅಂದರೆ. ಆ್ಯಂಡ್ ಒಬ್ಬನೇ ಇದ್ದಾಗಲೇ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ, ಆ ಥರ ಇರಬಾರ್ದು. ಅದನ್ನು ಟಕ್ ಅಂತ ಕಟ್ ಮಾಡಬೇಕು, ಬೇರೆ ಏನೋ ಮಾಡಬೇಕು, ಸ್ಪಾಂಟೇನಿಯಸ್ ಆಗಿ ಏನೋ ಮಾಡಬೇಕು. ಹೋಗಿ ಜಿಮ್ಗೆ ಹೋಗಿ, ಸೊ ಯಾರ ಜೊತೆಗೋ ಮಾತಾಡಿ, ಒಂದು 10 ಜನ ಜೊತೆ ಸೇರಿ, ರ್ಯಾಂಡಮಾಗಿ ಸ್ಟ್ರೇಂಜರ್ಸ್ ಮೀಟ್ ಮಾಡಿ, ಗುಡ್ ಟಿಪ್. ಅಷ್ಟೇ. ಜಸ್ಟ್ ವೇರ್ ಅ ಬ್ಯಾಗ್ ಆ್ಯಂಡ್ ಕಟ್. ನೀವು ಬೇರೆ ಕಡೆ ಹೋಗಿ, ಬೇರೆ ಜಾಗಕ್ಕೆ ಹೋಗಿ, 1000 ಜಾಗಗಳಿದೆ, ಎಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಳ್ಳಿ, ಏನೋ ಒಂದು ಮಾಡಿ. There's a lot of things you have to see in life. ಇವೆಲ್ಲ ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದು ನಿರಂಜನ್? ನಾನೇ ಕಲ್ತ್ಕೊಂಡೆ ಮೇಡಮ್, ಅಷ್ಟೇ. ನಾವು ಇನ್ ದಿಸ್ ಮ್ಯಾನಿಫೆಸ್ಟೇಷನ್ ಇದು ನಿಮ್ಮ ವಿಜುವಲ್ ಬೋರ್ಡ್ ಏನಾರು ಇದೆಯಾ? ಇಲ್ಲಿದೆ, ವಿಷನಲ್ಲಿದೆ. ಇಂಟ್ರೆಸ್ಟಿಂಗ್. ಅದನ್ನೇ ಹಳೆ ಕಾಲದಲ್ಲಿ ಹಠ ಅಂದರು. ಅದು ಬೇಕೇ ಬೇಕು, ಅದು ನಮ್ಮ ಇಡೀ ಬ್ಲಡ್ ಲೈನಲ್ಲೇ ಇದೆ ಆ ಹಠ ಅನ್ನೋದು. ನಾನೀಗ ಅಷ್ಟೊಂದು ಎಕ್ಸ್ಪೋಸ್ ಮಾಡಲ್ಲ, ಇಲ್ಲ ನೆಗೆಟಿವ್ನ ದಯವಿಟ್ಟು ಸಿನಿಮಾದಲ್ಲಿ ತೋರಿಸಿ ಅಂತ. ಬಟ್ ಸ್ಟಿಲ್ ಈಗ ಓಕೆ, ಐ ಕ್ಯಾನ್ ಟೆಲ್ ಯು ಮೈನ್. ನನಗೀಗ ಐ ವಾಂಟ್ ಟು ಲೂಸ್ ವೇಟ್ ಅಂತ ನಾನು ಕನ್ನಡಿ ಪಕ್ಕ ಪುಟ್ ಆಫ್ ಒಂದು ತುಂಬ ಫಿಟ್ ಆಗಿರೋ ಒಂದು ಹುಡುಗಿ ಫೋಟೋ ನಿಜವಾಗ್ಲೂ ಪ್ರಿಂಟ್ ತೆಗೆದು ಹಾಕಿದ್ದೀನಿ. ಮತ್ತು ನಾನು ತಿಂಗಳಿಗೆ ಎಷ್ಟು ದುಡ್ಡು ಮಾಡಬೇಕು ಅದ್ರದ್ದು ನಾನು ಹಾಕಿದ್ದೀನಿ. ಅಂದರೆ ಐ ಆಮ್ ಜಸ್ಟ್ ಶೇರಿಂಗ್ ದಿಸ್ ಸೋ ಓಪನ್ಲಿ ಬಿಕಾಸ್ ನಂಗೆ ದಿನ ನೋಡ್ತಾ ಇದ್ದಾಗ ನಾನು ಒಂಚೂರು ದಾರಿ ತಪ್ಪಬಾರ್ದು, ಚೂರು ಹಿಂಗೆ ಹೋದ್ರೂ ಟ್ರ್ಯಾಕಿಗೆ ಬರಬೇಕು ಅಂತ. ದಿಸ್ ಇಸ್ ವಾಟ್ ಐ ಡೂ. ವಾಟ್ ಡು ಯು ಡೂ? ನಾನು ಆ ಥರ ಏನೂ ಫಿಕ್ಸ್ ಮಾಡ್ಕೊಂಡಿಲ್ಲ. ಬಿಕಾಸ್ ಐ ಬಿಲೀವ್ ಈ ಕೆಲವು ಎಕ್ಸ್ಪೀರಿಯನ್ಸಸ್ಸು ದೇವರೇ ಕ್ರಾಫ್ಟ್ ಮಾಡ್ತಾನೆ ನಿನಗೆ, ಕೆಲವುದೊಂದಷ್ಟು ಹೇಳ್ಕೊಡೋಕ್ಕೆ. ಅದು ನೀನು ಜಡ್ಜ್ ಮಾಡೋಕ್ಕಾಗಲ್ಲ. ನಾನು ಹಿಂಗೆ ಇರ್ತೀನಿ ಅಂದರೆ ಹಂಗೆ ಇರೋಕ್ಕಾಗಲ್ಲ. ಕೆಲವು ಸಲ ಅವನೇನೋ ಒಂದು ತಂದು ಇಡ್ತಾನಲ್ಲಿ, ಹೌದಾ ನನ್ನ ಮಗ ನಾನು ಟೆಸ್ಟ್ ಮಾಡ್ತೀನಿ ಅಂತ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ದಟ್ಸ್ ವೈ ಯು ಹ್ಯಾವ್ ಟು ಬಿ ಅ ಕ್ಲೀನ್ ಸ್ಲೇಟ್, ವಾಟರ್ ಥರ ಇರಬೇಕು. ಓಕೆನಪ್ಪ, ನಾನು ಎಲ್ಲಾದರೂ ಹರಿತೀನಿ ಹಾಗೆ. ಇದಕ್ಕೆ ಎರಡಿದೆ ನೀವು ಹೇಳಿ. ಸೊ ನಿಜ, ಅದು ಬ್ರೂಸ್ಲಿ ಅವ್ರದ್ದು ಒಂದು ಮಾತಿದೆ ಅಂತ, ಬಿ ವಾಟರ್ ಮೈ ಫ್ರೆಂಡ್ ಅಂತ. ಐ ಫಾಲೋ ದಟ್ ಮೈಂಡ್ ಸೆಟ್. ಅಂದರೆ ನಾನು ತುಂಬ ಇಲ್ಲ ಹಿಂಗೆ ಅಂತಿದ್ದಾಗ ಕೆಲವು ಸಲ ನನಗೆ ಇದ್ದೆ, ಅದು ನನಗೆ ಹೇಳ್ಕೊಡ್ತು ಪಾಠ. ನಿಂದೇನಿಲ್ಲ, ಇಲ್ಲಿ ಇರೋ ನಿಮಿಷ ನಾನು ಬೇರೆದೆಲ್ಲ ಎಕ್ಸ್ಪೀರಿಯನ್ಸ್ ಕ್ರಾಫ್ಟ್ ಮಾಡ್ತೀನಿ ಅಂತ. ಸೀರಿಯಸ್ಲಿ? ಎಸ್, ಐ ವೆಂಟ್ ಥ್ರೂ ಅ ಲಾಟ್. ಅದು ನಾನು ಆಬ್ವಿಯಸ್ಲಿ ಅದು ಸಿನಿಮಾ ಆಗಿರಲಿ, ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ನನಗಾಗಿದ್ದದು. ಇಲ್ಲ, ನಾನು ಹಿಂಗೆ ಮಾಡಬೇಕು, ನಾನು ಹಿಂಗೆ ಇರಬೇಕು, ಹಿಂಗೆ ಎಲ್ಲ ಆಗುತ್ತಾ ನನಗೆ ಅನ್ನೋದು ನಾನೊಂದು ಮಂಡು ಧೈರ್ಯ ಅಂತಾರಲ್ಲ, ಅದನ್ನು ಬ್ರೇಕ್ ಮಾಡೋಕ್ಕೆ ಕೆಲವು ಎಕ್ಸ್ಪೀರಿಯನ್ಸಸ್ ಬರುತ್ತೆ. ಅದಾದಮೇಲೆ ಯು ನೋ ಸಿಟ್ ಡೌನ್. ಓಕೆ. ಸೊ ನೀವು ಅದಕ್ಕೆ ಇಂಗ್ಲೀಷಲ್ಲಿ ಬಂದಿದ್ದು ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ. ಸೊ ಯು ಸೀನ್ ಇಟ್. ಅವ್ನಿಗೇನೋ ಬೇರೆನೇ ಪ್ಲಾನ್ ಇರುತ್ತೆ ಒಬ್ಬೊಬ್ರದ್ದು. ಎಲ್ಲ ಅನುಭವಿಸಿರೋದು. ಫಾರ್ ಶೂರ್. Wake up to fresh ideas. Repose. ಇದರೆಲ್ಲ ಆದಾಗ ಮತ್ತೆ ಮುಂದೆ ಹೆಂಗೆ ಹೆಜ್ಜೆ ಇಡೋದು? ಈಗ ನಾನು ಪ್ಲಾನ್ ಮಾಡೋದಾ ಅಥವಾ ಅದೇನೋ ಆಗತ್ತೆ ಅಂತ ಸುಮ್ಮನೆ ಕೂಡಬೇಕು? ಅದು ಸುಮ್ಮನೆ ಕೂತ್ಕೊಳ್ಳೋದು ತಪ್ಪು ಅಂತಾನೆ ಹೇಳ್ತಾ ಇರೋದು. ನೀವು ಮಾಡೋದು ಮಾಡಿ, ನಿಮ್ಮ ಲೆಕ್ಕದಲ್ಲಿ ನೀವು ನಡೀತಾ ಯು ಹ್ಯಾವ್ ಟು ಡೂ ವಾಟ್ ಫೀಲ್ಸ್ ಗುಡ್ ಫಾರ್ ಯು, ವಾಟ್ ಗಿವ್ಸ್ ಯು ಹ್ಯಾಪಿನೆಸ್. ನಿಮಗೇನು ಖುಷಿ ಕೊಡುತ್ತೆ, ನಿಮಗೆ ನನ್ನ ಇವತ್ತಿನ ದಿನ ಅಪ್ಪ ನನಗೆ ಸಾರ್ಥಕನಪ್ಪ, ಒಳ್ಳೆ ನಿದ್ದೆ ಮಾಡ್ತೀನಿ ನೈಟ್ ಹೊತ್ತು, ಅಷ್ಟು ದಿನದಲ್ಲಿ ನೀವು ಎಷ್ಟು ಆಕ್ಯುಪೈ ಆಗಿ ನಿಮಗೆ ನೈಟ್ ಮಲಗಬೇಕಾದ್ರೆ ಒಂದು ಶಾಂತವಾದ ನಿದ್ದೆ ಸಿಗುತ್ತಲ್ಲ, ದಟ್ ಇಸ್ ಆಲ್. ದಟ್ ಲಿವ್ ಒನ್ ಡೇ ಅಟ್ ಅ ಟೈಮ್. ನಾಳೆ ಏನಾಗುತ್ತೋ ನಮಗೆ ಗೊತ್ತಿರಲ್ಲ, ನಿನ್ನೆ ಏನಾಗಿದೆ ಮರ್ತೋಗ್ಬಿಟ್ಟಿರ್ತೀವಿ. ಸೊ ಲಿವ್ ಒನ್ ಡೇ ಅಟ್ ಅ ಟೈಮ್. ಆ್ಯಂಡ್ ಆಬ್ವಿಯಸ್ಲಿ ನಿಮ್ಗೆ ಅದು ಹೋಗ್ತಾ 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 ಚೆನ್ನಾಗಿ ಆಗುತ್ತೆ. ಯು ಹ್ಯಾವ್ ಟು ಬಿ ಇನ್ ದಟ್ ಪಾಸಿಟಿವ್ ಮೈಂಡ್ ಸೆಟ್ ಅಂತ ಅಷ್ಟೇ. ಆಗುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಕಮ್, ಪ್ರಾಬ್ಲಮ್ಸ್ ಕಮ್ ಆ್ಯಂಡ್ ಗೋ, ಬಟ್ ಯು ಹ್ಯಾವ್ ಟು ಆಲ್ಸೋ ಕೀಪ್ ಗೋಯಿಂಗ್ ಬಿಕಾಸ್ ಲೈಫ್ ಇಟ್ಸ್ ಅ ಲಾಂಗ್ ವೇ ಅಹೆಡ್. ತುಂಬ ಇದೆ ಲೈಫಲ್ಲಿ ನೋಡೋಕ್ಕೆ. ವಾವ್. ಸೊ ನಿಮ್ಮ ಡೈಲಿ ವಿನ್ಸ್ ಏನು ನಿರಂಜನ್? ಯಾಕಂದರೆ ಈಗ ವರ್ಷಕ್ಕೆ ಎಷ್ಟೇ ಸಿನಿಮಾ ನೀವು ಸೈನ್ ಮಾಡಿದ್ರು, 1 ಶುಕ್ರವಾರ 2 ಶುಕ್ರವಾರ ಆವತ್ತು ಇದರಲ್ಲಿ ಇರ್ತೀರ. ಈವನ್ ಇಫ್ ಯು ಸಕ್ಸೀಡ್ ದೆನ್ ಯು ವಿಲ್ ಆಲ್ವೇಸ್ ಬಿ ವಾಟ್ ನೆಕ್ಸ್ಟ್. ಈವನ್ ಇಫ್ ಯು ಫೇಲ್ ಯು ವಿಲ್ ಸೇ ಓಕೆ ವಾಟ್ ನೆಕ್ಸ್ಟ್. ಬಟ್ ವಾಟ್ ಆರ್ ಯುವರ್ ಡೈಲಿ ವಿನ್ಸ್? ಪ್ರತಿದಿನ ಗುರು ನನಗೆ ಇದಪ್ಪ, ದೀಸ್ ಆರ್ ಮೈ ವಿನ್ಸ್ ಅನ್ನೋದು ಏನೇನು ನಿಮ್ಮ ಲೈಫಲ್ಲಿ? ಫಸ್ಟ್ ವಿನ್ ಇಸ್ ಲುಕಿಂಗ್ ಎಟ್ ಮೈ ಮಾಮ್. ಅಮ್ಮ ಶಿ ಇಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್. ಐ ಥಿಂಕ್ ಎವ್ರಿ ಸ್ಮಾಲ್ ಥಿಂಗ್ಸ್ ಐ ಎಂಜಾಯ್. ನಾನು ಅದನ್ನು ಅಷ್ಟು ಲೈಫಲ್ಲಿ ಸಿಂಪಲ್ ಮಾಡ್ಕೊಂಬಿಟ್ಟಿದ್ದೀನಿ. ಐವ್ ಸಿಂಪ್ಲಿಫೈಡ್ ಮೈ ಲೈಫ್ ವೇರ್ ಬೆಳಗ್ಗೆದ್ದು ತಿಂಡಿ ಏನು ಅದು ಖುಷಿ ನನಗೆ, ಮಧ್ಯಾಹ್ನ ಓಕೆ ಜಿಮ್ಗೆ ಹೋಗ್ತೀನಿ ಖುಷಿ ನನಗೆ, ಟ್ರೈನರ್ ಬರ್ತಾನೆ ಖುಷಿ ನನಗೆ, ಓಕೆ ಸಾಯಂಕಾಲ ಅಪ್ಪನ ಜೊತೆ ಕೂತ್ಕೊಂಡು 1 ಅವರ್ ಮಾತಾಡೋದು ಖುಷಿ ನನಗೆ. ಸಿಂಪಲ್ ಮಾಡ್ಕೊಂಡಿದ್ದೀನಿ. ಅವಾಗ ಎಲ್ಲ ನಮಗೆ ಬೇರೆ ಯಾವ್ದಾರು ಮಾಡಿದ್ರೆ ವಾವ್ ಅನ್ಸುತ್ತೆ, ಎಲ್ಲ ಪಾರ್ಟಿಗೆ ಹೋದಾಗ ವಾವ್ ಅನ್ಸುತ್ತೆ. ನೀವು ದಿನಾ ಪಾರ್ಟಿ ಮಾಡ್ತಾ ಇದ್ದಾಗ ನಿಮ್ಗೆ ಬೋರ್ ಆಗ್ಬಿಡುತ್ತೆ. ಎಲ್ಲೋ ವಾರಕ್ಕೆ ಒಂದಿನ ಓಕೆ ಫನ್, ಫ್ರೆಂಡ್ ಜೊತೆ ಅವತ್ತೂ ಒಂದಿನ ಸಿಗ್ತೀನಿ ಫನ್. ಸೊ ಇಲ್ಲಿ ಎಷ್ಟು ಕಟ್ ಮಾಡ್ಕೋತೀರಾ, ಲೈಫಲ್ಲಿ ಸಿಗೋದೆಲ್ಲ ಚೆನ್ನಾಗಿರುತ್ತೆ ಅನ್ನೋದು. ಅಂದರೆ ನೀವು ಹೇಳೋದು ಬೇಸಿಕ್ ಇದೆ, ಒಂದಕ್ಕೆ ಇಟ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್. ಹೌದು, ಸಿ ಬಿ ಥ್ಯಾಂಕ್ಫುಲ್. ಎದ್ದ ತಕ್ಷಣ ಬಿ ಥ್ಯಾಂಕ್ಫುಲ್.
ನನಗೆ ಅದನ್ನು ತುಂಬ ಜನ ಹೇಳ್ಕೊಟ್ಟಿದ್ದಾರೆ ನನಗೆ. ಎದ್ದ ತಕ್ಷಣ ಬಿ ಥ್ಯಾಂಕ್ಫುಲ್, ಎಲ್ಲದಕ್ಕೂ ಥ್ಯಾಂಕ್ಫುಲ್. ಓಕೆ ಅಪ್ಪ ಊಟ ಇದೆ, ನಾನು ಓಕೆ ಥ್ಯಾಂಕ್ ಯು. ನಮ್ಮ ತಲೆ ಮೇಲೆ ಒಂದು ರೂಫ್ ಇದೆ, ಥ್ಯಾಂಕ್ ಯು. ಓಡಾಡೋ ಕಾರ್ ಇದೆ, ಜನ ಇದ್ದಾರೆ, ಕೆಲಸ ಇದೆ, ಎಲ್ಲದಕ್ಕೂ ಬಿ ಥ್ಯಾಂಕ್ಫುಲ್ ಅಷ್ಟೇ. ಸೈಲೆಂಟಾಗಿ ಮಾಡು ನಿನ್ನ ಕೆಲಸನ ಅಷ್ಟೇ, ಚೆನ್ನಾಗಿ ನಿಯತ್ತಾಗಿ ಮಾಡು ಅಷ್ಟೇ. ಹೂ ಆರ್ ಯುವರ್ ಮೆಂಟರ್ಸ್? ಮೇಜರ್ ಮೆಂಟರ್ ಚಿಕ್ಕಪ್ಪನೇ, ಈಸ್ ಮೈ ಬಿಗ್ಗೆಸ್ಟ್ ಮೆಂಟರ್. 5 life lessons from OP sir that you want to tell the world. ಇಷ್ಟೋ ತನಕ ಹೇಳಿದೆಲ್ಲ ಲೈಫ್ ಲೆಸನ್ಸ್ ಬಟ್ ಸ್ಟಿಲ್ ಅಂದರೆ ಇನ್ಯಾವುದಾದ್ರೂ ಬಿಟ್ಟಿರೋದು 5 life lessons. ಏನಿಲ್ಲ, ಹೆಲ್ತ್ ಮೇಲೆ ಫೋಕಸ್ ಮಾಡಿ ಅಷ್ಟೇ. ಎವ್ರಿ ಒನ್ ಐ ವುಡ್ ಸಜೆಸ್ಟ್ ಬಿ ಹೆಲ್ದಿ, ಅಬ್ವಿಯಸ್ ಎಂಜಾಯ್ ಜಂಕ್ ಫುಡ್, ಎಂಜಾಯ್ ಆಲ್ ಸಾರ್ಟ್ಸ್ ಆಫ್ ಡೆಲಿಕಸೀಸ್, ಬಟ್ ವಾರಕ್ಕೆ 1 ದಿನ 2 ದಿನ ಇಟ್ಕೊಳ್ಳಿ. ರೆಸ್ಟ್ ಆಫ್ ದ ಡೇಸ್ ಫೋಕಸ್ ಆನ್ ಯರ್ ಹೆಲ್ತ್, ಫೋಕಸ್ ಆನ್ ಪೀಪಲ್ ಅರೌಂಡ್ ಯು, ಲವ್ ದೆಮ್. ಎಲ್ಲರೂ ತುಂಬ ಕಮ್ಮಿ ವರ್ಷಗಳಷ್ಟೇ ಇರೋದು, ಯಾರು ಗೊತ್ತಾಗ್ತಿಲ್ಲ ಅದು ಅಕ್ಕಪಕ್ಕ ಇರೋರಿಗೆ. ಎಲ್ಲರನ್ನೂ ಪ್ರೀತಿಸಿ, ಅವ್ರು ನಾಳೆ ಇರ್ತಾರೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ ನಮಗೆ ಅಷ್ಟೇ. ಐ ಥಿಂಕ್ ಕೋವಿಡ್ ಬಂದಮೇಲಂತೂ ಇದು ತುಂಬ ಹೌದು ನೋಡ್ಕೊಳ್ಳೋ ಹಾಗೆ ಹೇಳಿದೆ ಅದು. ಡೆಫಿನೆಟ್ಲಿ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಎಂಜಾಯ್ ವೈಲ್ ಯು ಕ್ಯಾನ್, ಸುತ್ತಮುತ್ತ ಇರೋರೆಲ್ಲರನ್ನೂ ಪ್ರೀತಿಸಿ. ಅಷ್ಟೇ. ದೆನ್ ಎನಿ ಅದರ್ ರಿಫ್ಲೆಕ್ಷನ್ಸ್ ದಟ್ ಯು ವಾಂಟ್ ಟು ಪಾಸ್ ಆನ್? ಟಕ್ಕಂತ ರಿಯಾಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಅದಾಗುತ್ತೆ, ಎಲ್ಲರೂ ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಎವ್ರಿವನ್ ಬಿ ಮೋರ್ ಪೀಸ್ಫುಲ್. ಹೆಂಗೆ ಕಂಟ್ರೋಲ್ ಮಾಡಿದ್ರಿ ನೀವು? ರಿಯಾಕ್ಟ್ ಟು ರೆಸ್ಪಾಂಡ್ ಹೆಂಗೆ ಬಂದ್ರಿ? ಐ ಥಿಂಕ್ 1 ಸೆಕೆಂಡ್ ನಾನು ಪಾಸ್ ತೊಗೊಂಡು ನಿಮ್ಮ ಜಾಗದಲ್ಲಿ ಇದು ಯೋಚನೆ ಮಾಡ್ತೀನಿ ಅಷ್ಟೇ. ನಾನು ಏನಕ್ಕೆ ಮಾಡ್ದೆ, ನಿಜವಾಗ್ಲೂ ನನ್ನ ಮೇಲೆ ಕೋಪ ಇದೆಯಾ, ಅಥವಾ ಅವ್ನಿಗೇನಾದರೂ ಬೇರೆ ಫ್ರಸ್ಟ್ರೇಷನ್ ಇದೆಯಾ ಲೈಫಲ್ಲಿ? 1 ಸೆಕೆಂಡ್ ಜಸ್ಟ್ ಪುಟ್ ಯುವರ್ ಸೆಲ್ಫ್ ಇನ್ ಅದರ್ ಪರ್ಸನ್ ಶೂ ಆ್ಯಂಡ್ ಥಿಂಕ್ ಒನ್ಸ್ ಬಿಫೋರ್ ಯು ರಿಯಾಕ್ಟ್. ಅವಾಗ ಗೊತ್ತಾಗ್ಬಿಡುತ್ತೆ, ಓಕೆ ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು. ಅದನ್ನು ನಾನು ಐ ಕೀಪ್ ಪ್ರಾಕ್ಟೀಸಿಂಗ್ ಇಟ್. ಕೆಲವು ಸಲ ಆಗಲ್ಲ, ಇವನ್ ಯಾವುದೋ ಒಂದು ಮೂಡಲ್ಲಿ ಇರ್ತೀವಿ, ರೋಡ್ ರೇಜ್ ಆಗುತ್ತೆ, ಯಾರೋ ಬರ್ತಾರೆ ಅಡ್ಡ, ಅಯ್ಯೋ ಅಂತ ಅದು ಇರುತ್ತೆ. ಅದು ನಮ್ಮ ಎಲ್ಲರ ಫ್ರಸ್ಟ್ರೇಷನ್ಸು ಇರುತ್ತೆ ಲೈಫಲ್ಲಿ. ಅವಾಗ ನಾವು ರಿಯಾಕ್ಟ್ ಆಗ್ತೀವಿ, ಬಟ್ ಮತ್ತೆ ಅನ್ಸುತ್ತೆ, ಇಲ್ಲಪ್ಪ ಐ ಹ್ಯಾವ್ ಟು ರಿಲ್ಯಾಕ್ಸ್, ಓಕೆ ಐ ಆಮ್ ಸಾರಿ ಗುರುವೆ, ನಂದೇ ತಪ್ಪು, ಬಿಟ್ಬಿಡಿ. ಆ ಥರ ಕಾಮ್ ಆಗಬೇಕೇ ಹೊರತು ಇನ್ನೂ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು ಅಂತ. ನಾನು ಯಾರು ಗೊತ್ತಾ, ಬ್ಯಾಕ್ಗ್ರೌಂಡ್ ಏನು ಗೊತ್ತಾ, ಇವೆಲ್ಲ. ಅದಕ್ಕೆ ಐ ಆಮ್ ಟಚ್ ವುಡ್, ನಾನು ಹಂಗಿರೋದಕ್ಕೆ ಲಾಡ್ ಆಫ್ ದೀಸ್ ಪ್ರಾಬ್ಲಮ್ಸ್ ಹ್ಯಾವೆಂಟ್ ಕಮ್ ಟು ಮೀ. ಬಿಕಾಸ್ ನಾನು ಹಂಗೆ ಹಿಂಗೆ ಅಂತ ನಾನು ತೋರಿಸ್ಕೊಂಡು ಓಡಾಡಿದಷ್ಟು ದೇವ್ರು ಹೌದಾ ನೋಡ್ತೀಯಾ ನೀನು ಅಂತ ಒಂದು ಜನನ ಕಳಿಸ್ತಾನೆ ನಿಮಗೆ ತೊಂದರೆ ಕೊಡೋದಕ್ಕೆ. ಅದಾಗಲ್ಲ, ಏನಕ್ಕೆಂದರೆ ನಾನೇ ಶಾಂತವಾಗಿರ್ತೀನಿ, ನಾನು ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತೀನಿ, ಎಲ್ರ ಜೊತೆಗೂ ಚೆನ್ನಾಗಿರ್ತೀನಿ. ಅವಾಗ ನನಗೆ ಫ್ರೆಂಡ್ ಸರ್ಕಲ್ ಅಷ್ಟೇ ದೊಡ್ಡದಾಗಿ ಬೆಳೀತಾ ಇರುತ್ತೆ, ನನ್ನನ್ನು ಪ್ರೀತಿಸೋರು ಅಷ್ಟೇ ಜನ ಬೆಳೀತಾ ಇರ್ತಾರೆ. ಸೊ ನನಗೆ ಅದು ಕಾನ್ಫಿಡೆನ್ಸ್ ನನಗೆ. ಆಯ್ತಪ್ಪ, ಒಂದೇ ಎನರ್ಜಿನ ನೀವಿನ್ನೂ ಫ್ರೆಂಡ್ಸ್ ಮಾಡ್ಕೊಂಡು ಆ ತೋಟನ ಬೆಳೆಸ್ಕೋತೀರಾ. ಹೌದು, ಡೆಫಿನೆಟ್ಲಿ. ಇಲ್ಲ ನೀವು ಹೇಟ್ರೆಡ್ ಬೆಳೆಸ್ಕೊಂಡು ಎಲ್ಲರನ್ನೂ ಹೇಟ್ ಮಾಡ್ತಿರ್ತೀರಾ ಲೈಫಲ್ಲಿ, ಖಾಲಿ ಬರಡು ಭೂಮಿ ಮಾಡ್ಕೋತೀರಾ. ಅದೇ ಯುಲ್ ಎಂಡ್ ಅಪ್ ವಿತ್ ನೋ ಒನ್ ಇನ್ ಯುವರ್ ಲೈಫ್. ಲಾಸ್ಟಲ್ಲೇನು ನೀವು ಹೋದ್ಮೇಲೆ ಎಷ್ಟು ಜನ ಬಂದು ನಿಮ್ಮನ್ನು ನೋಡಿ ನಿಮ್ಮ ಜೊತೆ ಇರ್ತಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಅವಾಗ ಇಟ್ ವಿಲ್ ಬಿ ಟೂ ಲೇಟ್. ಅಪ್ಪು ಸರ್ ಇಸ್ ಅ ಬಿಗ್ಗೆಸ್ಟ್ ಎಕ್ಸಾಂಪಲ್ ಅಲ್ವಾ. ಅವರು ಆ ಇನ್ಸ್ಟೆನ್ಸು ಅವ್ರನ್ನ ಕಳ್ಕೊಂಡ್ಮೇಲೆ ನೋಡಿದ್ದು ನಾವು ಇದು ಕಲಿಬೇಕೇ ಹೊರತು ನಾವು ಏನಕ್ಕೆ ಈ ಲೆವೆಲ್ಲು. ವೈ? ಬಿಕಾಸ್ ಹಿ ಡಿಡ್ ಸೋ ಮೆನಿ ಗುಡ್ ಥಿಂಗ್ಸ್ ಟು ಪೀಪಲ್, ಸೋ ಮಚ್ ಆಫ್ ಸ್ಯಾಕ್ರಿಫೈಸಸ್. ನೋ ಮ್ಯಾಟರ್ ವಾಟ್ ಅ ಸ್ಟಾರ್ ಈಸ್, ಅವ್ರು ಹೆಂಗೆ ಬೇಕಾದ್ರೆ ಇರ್ಬೋದಾಗಿತ್ತು, ಬಟ್ ಹಿ ವಾಸ್ ಸ್ಟಿಲ್ ಸೋ ಹಂಬಲ್, ಹಿ ವಾಸ್ ಸ್ಟಿಲ್ ಸೋ ಲವಿಂಗ್ ವಿತ್ ಎವ್ರಿ ಒನ್. ಯಾರೇ ಕೇಳಿದ್ರು ಅಪ್ಪು ಸರ್ ಅಂದರೆ ತಬ್ಕೊಳ್ಳೋರು. ನಮಗೂ ತುಂಬ ಖುಷಿ ಆಯಿತು. ಅದೇ ಅದು ನೆಗೆಟಿವಿಟಿ ಬರಲಿಲ್ಲ. ಏನಕ್ಕಂದ್ರೆ ದಟ್ ಇಸ್ ವಾಟ್ ವೆನ್ ಯು ಆರ್ ಹೋಗೋ ಸ್ಟೇಜಲ್ಲಿ ಯು ಹ್ಯಾವ್ ಟು ಡೂ ಸರ್ಟನ್ ಗುಡ್ ಥಿಂಗ್ಸ್ ಆ್ಯಂಡ್ ಗೋ ಅಷ್ಟೇ. ದಟ್ಸ್ ಆಲ್ ಯು ಹ್ಯಾವ್. ನಿಮ್ಮ ಮೆಮೊರಿಯಲ್ಲಿ ನೀವು ಉಳ್ಕೊಳ್ಳೋದು ಅಷ್ಟೇ, ಒಳ್ಳೇದು ಮಾಡಿದ್ನಪ್ಪ ಇವನು ಹೋದಾಗ. ದೇಸೆ ಅನ್ನೋದು ಎಂಡ್ ಶುಡ್ ಬಿ ಸ್ಟ್ರಾಂಗ್ ಅಂತ. ಅಂದರೆ ಅದು ಆ ಫೇಸೇ ಎಷ್ಟೊಂದು ಪಾಸಿಟಿವ್ ಆಗಿತ್ತಂದರೆ ಎಲ್ಲ ಆ ಫೇಸನ್ನೇ ಜಾಸ್ತಿ ಮಾತಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಈ ಬದಲಾಗ್ತಾ ಇರೋ ಕಾಲಘಟ್ಟದಲ್ಲಿ ಆ್ಯಂಡ್ ನಿಮ್ಮ ಲೈಫ್ ಜರ್ನಿನಲ್ಲಿ ಯಾರ ನಡವಳಿಕೆ ನಿಮ್ಮನ್ನು ಭಾಳ ಮುಟ್ಟಿದೆ, ಇನ್ಫ್ಲೂಯೆನ್ಸ್ ಮಾಡಿದೆ? ಐ ಥಿಂಕ್ ಪರ್ಸ್ನಲ್ ಲೈಫ್ ಅಲ್ಲ. ಪರ್ಸ್ನಲ್ ಅಂದರೆ ಯಶ್ ಸರ್ ಇಸ್ ನನಗೆ ಆಬ್ವಿಯಸ್ಲಿ ಈಸ್ ಅ ಬಿಗ್ ಎಕ್ಸಾಂಪಲ್. ನನಗೆ ನಮ್ಮ ಮನೆತನ ನಮ್ಮ ಫ್ಯಾಮಿಲಿ ಬಿಟ್ಟು ನಾನು ಮಾತಾಡ್ತಿರೋದ್ರಿಂದ ಐ ಥಿಂಕ್ ಹೀ ಈಸ್ ಅ ವೆರಿ ಗುಡ್ ಎವ್ರಿ ಒನ್ ಲುಕ್ಸ್ ಅಪ್ ಟು ಹಿಮ್ ಆ್ಯಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್, ಆ್ಯಸ್ ಅ ಟಾರ್ಚ್ ಬೇರರ್ ಫಾರ್ ದ ಇಂಡಸ್ಟ್ರಿ. ಎಂಥ ದಾರಿಗೆ ತೊಗೊಂಡೋಗ್ತಾ ಇದ್ದಾರೆ, ಏನು ಅವ್ರ ವಿಷನ್ ಇದೆ, ಅವರಾಗಿರಲಿ, ರಿಷಬ್ ಸರ್ ಆಗಿರಲಿ, ಯಶ್ ಸರ್ ಅಂತೂ ನಮಗೆ ಒಂಥರ ಓಕೆ ಈಸ್ ದೇರ್ ಅನ್ನೋ ಒಂದು ಗ್ಯಾರಂಟಿ ನಮಗೆ. ಏನೇ ಆದರೂ ನಮ್ಮ ಇಂಡಸ್ಟ್ರಿ ಓಕೆ ಇಟ್ಸ್ ಇನ್ ಗುಡ್ ಹ್ಯಾಂಡ್ಸ್ ಅಪ್ಪ, ಇಟ್ಸ್ ಇನ್ ವೆರಿ ಗುಡ್ ಹ್ಯಾಂಡ್ಸ್ ಅಂತ. ನಾವು ಮೀಟ್ ಮಾಡಿದಾಗ ಏನು ಮಾತುಗಳು ಬರುತ್ತೆ, ಅಲ್ಲಿ ಏನು ಕಾನ್ವರ್ಸೇಷನ್ಸ್ ಇರುತ್ತೆ ನಿಮ್ಮೆಲ್ಲರ ಮಧ್ಯ? ಹಿ ಜಸ್ಟ್ ಇನ್ಸ್ಪೈರ್ಸ್ ಅಸ್.
ಯಾಕಂದರೆ ಅವರು ಇದೇ ಒಂದು ಸ್ಟ್ರಗ್ಲಿಂಗ್ ಫೇಸಿಂದ ಬಂದು ನಿಂತು ಯಾವ ಲೆವೆಲಲ್ಲಿ ಇರೋದ್ರಿಂದ ಈ ಇನ್ಸ್ಪೈರ್ಸ್ ದ ಯಂಗ್ ಕಿಡ್ಸ್ ಹೂಸ್ ಕಮಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ನಿಮಗೆಲ್ಲ ಟಿಪ್ಸ್ ಕೊಡ್ತಾರಾ ಅಥವಾ ಹಿಂಗೆ ಮಾಡೋ ಇಲ್ಲ, ಹೌದು, ಆಬ್ವಿಯಸ್ಲಿ ಅವ್ರಿಗೆ ತುಂಬ ಕಮ್ಮಿ ಸಿಕ್ಕಿರೋದು, ಬಟ್ ಸಿಕ್ಕಿದಾಗೆಲ್ಲ ಅದನ್ನೇ ಹೇಳ್ತಾರೆ, ಇಲ್ಲ ಲಿಫ್ಟ್ ಟು ವರ್ಕ್ ಹಾರ್ಡ್, ಏನೇ ಆಗಲಿ ಪರವಾಗಿಲ್ಲ, ನೀನು ಕೆಲಸ ಬಿಡಬೇಡ ಅಷ್ಟೇ, ನೀನು ವರ್ಕ್ ಮಾಡೋದು ಬಿಡಬೇಡ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಟೈಮಲ್ಲಿ ಏನೋ ಒಂದು ಆಗುತ್ತೆ ಮಿರಾಕಲ್, ಮಾಡ್ತಾಯಿರು. ಗಾಡಿ ರನ್ನಿಂಗಲ್ಲಿ ಇರಬೇಕು. ಎಕ್ಸಾಕ್ಟ್ಲಿ, ಅದನ್ನೇ ಹೋಪ್ ಬಿಡಬಾರ್ದು, ಶುಡಂಟ್ ಲೂಸ್ ದ ಹೋಪ್. ಸೊ ಹೋಪ್ ಅಂತ ಬಂದಾಗ ನನಗೆ ಗೊತ್ತಿರೋ ಹಾಗೆ ಇಲ್ಲ ಅನುಭವಸ್ಥರ ಕಡೆ ತಿರುಗ್ತೀವಿ, ಇಲ್ಲ ದೇವ್ರ ಕಡೆ ತಿರುಗ್ತೀವಿ, ಇಲ್ಲ ಪುಸ್ತಕಗಳ ಕಡೆ ತಿರುಗ್ತೀವಿ. ಸೊ ದೇವರ ಕಡೆ ನೀವು ಹೇಗೆ ತಿರುಗಿದ್ದೀರಾ ಗೊತ್ತಾಯಿತು, ಅನುಭವಸ್ಥರ ಕಡೆ ಅರ್ಥ ಆಯಿತು. ಪುಸ್ತಕಗಳು, ಐ ಥಿಂಕ್ ಯು ಸ್ಪೋಕ್ ಅಬೌಟ್ ಒಂದು ಬುಕ್ ನೀವು ಚಾಣಕ್ಯ ಅದು ಚಿಕ್ಕಪ್ಪ ಕೊಟ್ಟಿದ್ದಾರೆ, ಅದು ಒಂದೇ ನಾನು ಓದಿರೋದು ಇಲ್ಲಿವರೆಗೂ ಅಂತ. ಅದೇ ಸಿ ಯೂಶಲಿ ಐ ಡೋಂಟ್ ರೀಡ್ ಬುಕ್ಸ್, ಹ್ಯಾವ್ ಟು ಕಲ್ತ್ಕೋಬೇಕು, ಅದನ್ನು ಒಂದು ಹ್ಯಾಬಿಟ್ ಮಾಡ್ಕೋಬೇಕು. ಅದು ನನಗೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ತುಂಬ ಇವಾಗ ನಾವು ಏನಂದರೆ ಇಂಡಸ್ಟ್ರಿ ಬಗ್ಗೆ ಅಪ್ಡೇಟ್ ಆಗಿರೋದಕ್ಕೆ ಫೋನಲ್ಲಿ ನೋಡ್ತಿರ್ತೀವಿ ಹೊರತು ಪುಸ್ತಕಗಳು ನೋಡಲ್ಲ. ಬಟ್ ಈ ಒಂದು ಚಿಕ್ಕ ಡ್ಯೂರೇಷನ್ ಅನಿಸುತ್ತೆ, ಒಂದು ಫ್ಲೈಟಲ್ಲಿ ನಾನು ಚಿಕ್ಕಪ್ಪ ವಿ ವರ್ ಟ್ರಾವೆಲಿಂಗ್ ಸಮ್ವೇರ್ ಒಟ್ಟಿಗೆ, ಅವಾಗ ಅವ್ರು 2-3 ಬುಕ್ ತೊಗೊಂಡು ಓದ್ತಾಯಿದ್ರು. ನಾನು ಫೋನ್ ಅವತ್ತು ನಾನು ಮರ್ತ್ಬಿಟ್ಟೆ, ಬೇಡ ನನಗೆ ಫೋನು ಅಂದ್ಬಿಟ್ಟು ಬ್ಯಾಗಲ್ಲೆಲ್ಲ ಇಟ್ಬಿಟ್ಟು ಸುಮ್ಮನೆ ಕೂತಿದ್ದೆ ಪಕ್ಕದಲ್ಲಿ. ಅವಾಗ ಕೊಟ್ಟರು ಸುಮ್ಮನೆ ಓದು ಅಂತ. ನಾನು ಚಿಕ್ಕಪ್ಪ ನನಗೇನೋ ಅಭ್ಯಾಸ ಇಲ್ಲ ಓದು ಅಂತ ಸುಮ್ಮನೆ. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ಆ್ಯಂಡ್ ಐ ಗಾಟ್ ಇನ್ ಟು ಇಟ್ ಕಂಪ್ಲೀಟ್ಲಿ. ಲೈಫ್ ಲೆಸನ್ಸು, ಫಿಲಾಸಫಿಕಲ್ಸು, ಆಮೇಲೆ ಈ ಥರ ಇದ್ದರೆ ಏನು ಇನ್ಸ್ಟೆನ್ಸಸ್ ಆಗುತ್ತೆ, ಅದು ಚಾಣಕ್ಯ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದನ್ನು ಚಿಕ್ಕದಾಗೆ. ಸೊ ಅದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನಮ್ಮಲ್ಲಿ ಅರ್ಧ ಬುಕ್ ಓದಿದ್ದೀನಿ, ನನಗೆ ಗೊತ್ತಾಗಿಲ್ಲ ಫ್ಲೈಟ್ ಮುಗಿಯಷ್ಟರಲ್ಲಿ. ಸೊ ಐ ಥಿಂಕ್ ದಟ್ ಈಸ್ ಮೈ ಓನ್ಲಿ ಎಕ್ಸ್ಪೀರಿಯನ್ಸ್ ಆಫ್ ರೀಡಿಂಗ್ ಅ ಬುಕ್. ಬಟ್ ಇಲ್ಲ, ಕಲ್ತ್ಕೋಬೇಕು, ಹ್ಯಾವ್ ಟು ಕಲ್ಟಿವೇಟ್ ದ ಹ್ಯಾಬಿಟ್. ದೆನ್ ಒನ್ ಮೋರ್ ಥಿಂಗ್ ಯು ಸೆಡ್, ಈಗ ಉಪ್ಪಿ ಸರ್ಗೆ ರಜನಿ ಸರ್ ಕೊಟ್ಟಿದ್ದೊಂದು ಬುಕ್ಕು ಈಗ ಅವ್ರು ಓದ್ತಾ ಇದ್ದಾರೆ, ಅವ್ರು ಓದಿದ್ಮೇಲೆ ನಾನು ಓದ್ತೀನಿ ಅಂತ. ಸೊ ಇಂಟ್ರೆಸ್ಟಿಂಗ್. ಅಂದರೆ ಆ ಲೆವೆಲಲ್ಲಿ ಇರೋರು ಮೀಟ್ ಮಾಡಿದಾಗ ಪುಸ್ತಕಗಳನ್ನು ಎಕ್ಸ್ಚೇಂಜ್ ಮಾಡ್ತಾರೆ ಅಂತ ನೋಡಿ ನನಗೂ ಅದನ್ನೇ. ಇವಾಗ ನಾವು ಈ ನಮ್ಮ ಜನ್ರೇಷನ್ ಮೀಮ್ಸ್ ಕಳಿಸ್ತಿರ್ತೀವಿ ಎಲ್ರಿಗೂ, ಮೀಮ್ಸು, ಸೇಯಿಂಗ್ಸು. ಐ ಥಿಂಕ್ ವಿ ಶುಡ್ ಡೂ ದ್ಯಾಟ್. ಯಾಕಂದರೆ ಆಬ್ವಿಯಸ್ಲಿ ಆ ಲೆವೆಲಲ್ಲಿರೋರು ಅಷ್ಟು ಇಂಟೆಲೆಕ್ಚುಯಲ್ ಮೆಚಾರಿಟಿ ಇರೋರು ಅಂಥ ಒಂದು ಪುಸ್ತಕನ ಓದ್ತಾ ಇದ್ದಾರೆ ಅಂದರೆ ಅದ್ರೊಳಗೇನೋ ಸಾರಾಂಶ ಇರುತ್ತೆ. ಅದನ್ನು ತಿಳ್ಕೊಳ್ಳೋದಕ್ಕೂ ಮೇ ಬಿ ಐ ಆಮ್ ಟು ಯಂಗ್, ಮೇ ಬಿ ನಾನೊಂದು 35-40 ಸ್ಟೇಜಸ್ ಹೋದಾಗ ಮೇ ಬಿ ದೆನ್ ಐ ವಿಲ್ ಕನೆಕ್ಟ್ ಟು ದಟ್ ಬುಕ್ ಮೋರ್. ವಾಟ್ ಬುಕ್ ಇಸ್ ಇಟ್ ಗೊತ್ತಾ? ನನಗೆ ಅದರ ಹೆಸರು ಗೊತ್ತಿಲ್ಲ, ಬಟ್ ಐ ಥಿಂಕ್ ಚಿಕ್ಕಪ್ಪ ಹ್ಯಾಸ್ ಗಾಟನ್ ಇಟ್ ಅಟ್ ದ ರೈಟ್ ಟೈಮ್. ಮೇ ಬಿ ಐ ವಿಲ್ ಗೆಟ್ ಇಟ್ ಅಟ್ ದ ರೈಟ್ ಟೈಮ್. ಹಾಗೆ ನಮಗೊಂಥರ ಅಟ್ಲೀಸ್ಟ್ ಆ ಬುಕ್ ಟೈಟಲ್ ಯಾವುದು ಗೊತ್ತಾದರೆ ನಾವೇನಾದರೂ ಮಾಡ್ಬೋದಂತ. ಆಮೇಲೆ ನೀವು ಕೇಳ್ಬಿಟ್ಟು ನಾನು ಹೇಳ್ತೀನಿ, ಐ ಲೆಟ್ ಯು ನೋ. ಸೊ ಬುಕ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ. ಸೊ ಈಗ ಈ ಫೇಸ್ ಆಫ್ ಲೈಫಲ್ಲಿ ಏನು ಹುಡುಕ್ತಾ ಇದ್ದೀರಾ ನಿರಂಜನ್, ಪರ್ಸ್ನಲ್ ಲೈಫಿಗೆ? ಈಗ ಇಲ್ಲಿಂದ ನೆಕ್ಸ್ಟ್ 5-10 ಇಯರ್ಸು ಅದೊಂದು ಸ್ಟೆಬಿಲಿಟಿ ಮಾಡೋಕ್ಕೆ, ಮನೆ ಸ್ಟೆಬಿಲಿಟಿ, ಅಥವಾ ನಾನು ಯಾರನ್ನ ಮದುವೆ ಆಗ್ತೀನೋ ಅವ್ರದ್ದು ಸ್ಟೆಬಿಲಿಟಿ. ಯಾರು ಇದ್ದಾರಾ? ಯಾರಿಲ್ಲ. ಸೀಟ್ ಖಾಲಿ ಇದೆಯಾ? ಸೀಟ್ ಖಾಲಿ ಇದೆ. ಬಟ್ ಯಾ, ಅದನ್ನೊಂದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಅಂತ ನನಗೆ ಅನ್ಸುತ್ತೆ. ಸೊ ಐ ಆಮ್ ಗೋನಾ ಟೇಕ್ ಮೈ ಟೈಮ್ ವಿತ್ ಇಟ್. ಚಿಕ್ಕಪ್ಪ ಲವ್ ಮ್ಯಾರೇಜು, ಅಪ್ಪ ಅರೇಂಜ್ ಮ್ಯಾರೇಜು. ಸೊ ಐ ಹ್ಯಾವ್ ಸೀನ್ ಬೋತ್ ದ ಸೈಡ್ಸ್ ಆ್ಯಂಡ್ ಐ ನೋ ವಾಟ್ ಐ ವಾಂಟ್ ಬೇಸಿಕಲಿ. ಬಟ್ ವಾಟ್ ಯು ವಾಂಟ್ ಅಂದರೆ ಐ ಜಸ್ಟ್ ವಾಂಟ್ ಟು ನೋ ವಾಟ್ ಟುಡೇಸ್ ಜೆನ್ಜಿ. ಯುವರ್ ಅ ಜೆನ್ಜಿ ಅಲ್ವಾ? ಇಲ್ಲ, ನಾನು ಮಿಲೇನಿಯಲ್. 96 ಅಲ್ಲ, ಬಾರ್ಡರ್. ಓಕೆ. ಸೊ ಯಾ, ಯು ಆರ್ ಲೈಕ್ ಅ ಕಸ್ ಬಿಟ್ವೀನ್ ಅ ಮಿಲೇನಿಯಲ್. See, I have to bond with both. I need to be a millennial with my millennial friends, and I should be a Gen Z with my Gen Z brothers. So I'm a blend of both, mixture of both. So what are you looking for in a relationship? See, I'm an old romantic, and I love romance, and ನನಗೆ ಅದಿಷ್ಟ, ಆ್ಯಂಡ್ someone to believe in. Okay, I'll take the lead, but I need someone to believe in me too. ಆ ಥರ ಒಂದು ಸ್ಟೇಬಲ್, ಒಂದು ಬಾಂಡಿಂಗ್, ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿ. ಇದು ಈಸಿ ಇದೆಯಾ? ಬಿಕಾಸ್ ಐ ಡೋಂಟ್ ನೋ, ಮೊನ್ನೆ ಯಾವುದೊಂದು ರೀಲ್ ನೋಡೋಣಪ್ಪ, 24 ಶಿಪ್ಗಳಿತ್ತಲ್ಲಿ, ಸಿಚುವೇಶನ್ ಶಿಪ್ ಅಂತೆ, ಏನೋ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್, ಅದೆಲ್ಲ ಇದೆ. ಅದೆಲ್ಲ ಸಿ, ದಟ್ ಇಸ್ ನಾಟ್ ಯುವರ್ ಮೇನ್ ಗೋಲ್, ಅಲ್ಟಿಮೇಟಮ್ ಗೋಲ್ ಅಷ್ಟೇ. ಅಂದರೆ ಈ ಥರ ಇರೋ ಕಾಲದಲ್ಲಿ ಹೌ ಡು ಯು ಟ್ರಸ್ಟ್ ಪೀಪಲ್, ಹೌ ಡು ಯು ಟ್ರಸ್ಟ್? ನನಗನ್ಸಂಗೆ ಯು ವಿಲ್ ನೋ ವೆನ್ ದ ರೈಟ್ ಪರ್ಸನ್ ಸ್ಟೆಪ್ಸ್ ಇನ್ ಟು ಯುವರ್ ಲೈಫ್ ಅಲ್ಲ, ಯು ವಿಲ್ ನೋ. ಓಕೆ, ಇದೇನೋ ಇದೆ. ಇಲ್ವಾ ಬ್ಲೈಂಡ್ ಟ್ರಸ್ಟ್ ಅಪ್ಪ ಅಮ್ಮನ ಮೇಲೆ ಹುಡುಕಿ, ಎರಡೇ ಬರಕ್ಕಾಗೋದು, ಎರಡೇ ಇಲ್ಲ. ಅದನ್ನೇ ಸಿ, ಯಾರೊಬ್ರು ಕರೆಕ್ಟಾಗಿರೋರು ಸಿಗ್ತಾರೆ ನಿಮಗೆ, ನೀವು ಯು ಬೋತ್ ಓಕೆ ವಿಲ್ ಡೂ ಲೈಫ್ ಟುಗೆದರ್ ಅನ್ನೋದೊಂದು ಬರುತ್ತೆ. ಲೆಟ್ಸ್, ಏನೇ ಆಗಿರಲಿ, ಏನೇ ಕಷ್ಟ ಸುಖಗಳಾಗಿರಲಿ, ಒಟ್ಟಿಗೆ ನೋಡೋಣ, ಒಟ್ಟಿಗೆ ಅನುಭವಿಸೋಣ.
ಇಬ್ಬರನ್ನ ಬಿಡೋದು ಬೇಡ. ಆ ಟ್ರಸ್ಟ್ ಬಂದುಬಿಟ್ರೆ ಸಾಕು. ಐ ಥಿಂಕ್ ಎವ್ರಿ ಒನ್ ವಿಲ್ ಹ್ಯಾವ್ ಅ ಸ್ಟೇಬಲ್ ರಿಲೇಷನ್ಶಿಪ್. ಸೊ ಇಲ್ಲಿವರೆಗೂ ಐ ಆಮ್ ಶೋರ್ ತೋಟದಲ್ಲಿ ಒಂದು 2-3 ಹೂವು ಅರಳಿರ್ಬೋದಾ, ನಂಗೆ ಗೊತ್ತಿಲ್ಲ. ಹೂವು ಅರಳಿ ಬಿದ್ದು ಮಣ್ಣು ಆಗ್ಬಿಟ್ಟಿದೆ ಮೇಡಮ್. ಇಲ್ಲ, ಅದೆಲ್ಲ ಗೊತ್ತಾಗಬೇಕು. ಅದು ಏನೋ ಇಟ್ಸ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್. ಆ ಫೇಸ್ ಆಫ್ ಲೈಫ್ ಬಿಕಾಸ್ ಐ ರಿಮೆಂಬರ್ ನನ್ನ ಫಸ್ಟ್ ಇದು ಕಾಲೇಜಲ್ಲಿ ಬ್ರೇಕಪ್ ಆದಾಗ ಲೈಫೇ ಮುಗ್ದೋಯ್ತು. ನಾನು ಗಂಡು ಮಕ್ಕಳು ಅಂದರೆ ನೆರಳು ನೋಡೋರು ದ್ವೇಷಿಸ್ತಾ ಇದ್ದೆ. ನಾನು ಹಂಗಿದ್ದೆ. ನೀವುಗಳೆಲ್ಲ ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ? ನಮಗಿಂತ ಒಂದು 14 ವರ್ಷ ಇಲ್ಲ ಆಗಿದೆ. ಇವನ್ ಐ ಹ್ಯಾಡ್ ಅ ಪ್ರಿಟಿ ಲಾಂಗ್ ರಿಲೇಷನ್ಶಿಪ್ಸ್. ಎಲ್ಲ 6 ವರ್ಷ 5 ವರ್ಷದೆಲ್ಲ ಕೈ ಕೊಟ್ಟು ಹೊಡೋಗಿದೆ. ಬಟ್ ಡೆಫಿನೆಟ್ಲಿ ಇನ್ನೂ ಏನೋ ಗೊತ್ತಾಗ್ತಾ ಹೋಗುತ್ತೆ. ಏನೋ ನಾನು ನನ್ನ ಲವ್ ಮಾಡ್ಕೋತೀನಪ್ಪ, ನಮ್ಮ ಅಪ್ಪ ಅಮ್ಮ ನೋಡ್ಕೋತೀನಪ್ಪ. ಯಾರು ಇದಕ್ಕೆ ಅಡಿಷನ್ ಆಗಿ ಬಂದು ಅವರು ಚೆನ್ನಾಗಿರ್ತಾರೆ, ಅವರು ಶಾಂತವಾಗಿರ್ತಾರೆ ಅಂತ ಮಾತ್ರ ಅಲೌ ಮಾಡ್ಕೋತೀನಿ. ಏನೋ ಬೆನಿಫಿಟ್ ಇದೆ, ಏನೋ ಅಲ್ಟೀರಿಯರ್ ಮೋಟಿವ್ಸ್ ಇದ್ದಾಗ ದೇವರೇ ಅವ್ರನ್ನ ತೆಗೆದಾಕ್ಬಿಡ್ತಾನೆ, ಕ್ಯಾನ್ಸಲ್ ಮಾಡ್ಬಿಡ್ತಾನೆ ಲೈಫಿಂದ ಹೆಂಗೋ ಒಂದು. ಸೊ ಆ ಮೋಟಿವ್ ಅದೇ ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ಪ್ಯೂರಿಟಿ, ಇಟ್ ಕಮ್ಸ್ ಬ್ಯಾಕ್ ಟು ಆನೆಸ್ಟ್ ರಿಲೇಷನ್ಶಿಪ್ಸ್ ಅಷ್ಟೇ. ಅವಾಗಿಂದ ಒಂದು ಪದ ಮಾತ್ರ ಹೇಳ್ತಾ ಇದ್ರಪ್ಪ, ಶಾಂತ 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 ಅಂತ. ಹುಡುಕ್ತಾ ಇದ್ದೀನಿ ಮೇಡಮ್, ಆ ಶಾಂತಿ ನನ್ನ ಲೈಫಲ್ಲಿ ಹುಡುಕ್ತಾ ಇದ್ದೀನಿ ಮೇಡಮ್. ಸೊ ಲಾಟ್ ಆಫ್ ಯಂಗ್ಸ್ಟರ್ಸ್ ವಾಚಿಂಗ್ ಯು ಟುಡೇ, ಈ ಲವ್ ಅನ್ನೋದು ನಾವೆಲ್ಲ ಉಪಿ ಸರ್ ಸಿನಿಮಾ ನೋಡ್ಕೊಂಡು ಕನೆಕ್ಟ್ ಆದವರು. ಒಂದ್ಸತಿ ಲವ್ ಅಂದರೆ ಫೇಲ್ಯೂರ್ ಎಲ್ಲ ಆದಾಗ ನಾವು ಅದಲ್ಲೇ ನಡೆದೆ ಲವ್ ಅನ್ನೋದು ಪುಸ್ತಕದ ಬದನೆಕಾಯಿ ಅನ್ಕೊಂಡು. ತುಂಬ ಯಂಗ್ಸ್ಟರ್ಸ್ ಈಗಲೂ ಎಕ್ಸಾಂಪಲ್ ತೊಗೊಳ್ಳೋದೆ ಸಿನಿಮಾ, ಉಪೇಂದ್ರ ಸಿನಿಮಾ. ಏನು ಲವ್, ಅದ್ರ ಹೆಂಗೆ ಮಾತಾಡಿದ್ದಾರೆ. ಆ್ಯಕ್ಚುಲಿ ಅದೆಲ್ಲ 100% ರೈಟ್. ಈ ಕಾಲದಲ್ಲೂ ಅದ್ರ 100% ರೈಟ್. ಜಸ್ಟ್ ಒಂದು ಬೇರೆ ಮುಖವಾಡ ಆಗಿದೆ ಅಷ್ಟೇ ಸೋಷಿಯಲ್ ಮೀಡಿಯಾ ಬಂದು. ಬಟ್ ಅದನ್ನು ಎಲ್ಲರೂ ದೇ ಬಿಲೀವ್, ಎಲ್ಲರೂ ಈಸಿಯಾಗಿ ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ ಬೇರೆಯವರಿಂದ. ಅದಾಗಬಾರ್ದು ಅಂತ. ಇವಳು ಯಾರೋ ಸಿಕ್ಕಿದ್ಲು, ಅವಳಿಗೋಸ್ಕರ ನಾನೆಲ್ಲ ಚೇಂಜ್ ಆಗ್ಬಿಡೋದು, ಅದು ತಪ್ಪು. ಹೂ ಆರ್ ಯು? ಓಕೆ, ದೆ ವಿಲ್ ಬಿ ಸರ್ಟನ್ ಥಿಂಗ್ಸ್ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದು ಆ ಸ್ಟೇಜ್ ಹೋದಾಗ ಮಾಡಿ, ಮುಂಚೆನೇ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಹುಡುಗರಿಗೆ ಅದೇ ನಾನು ಜಾಸ್ತಿ ಹೇಳಕ್ಕೆ ಹೋಗೋದು. ಡೋಂಟ್ ಬಿ ದ ಹಸ್ಬೆಂಡ್ ವೆನ್ ಯು ಆರ್ ಸ್ಟಿಲ್ ಅ ಬಾಯ್ ಫ್ರೆಂಡ್ ಅಂತ. ಇವ್ರು ಆಲ್ರೆಡಿ ಹಸ್ಬೆಂಡ್ ಮೆಟೀರಿಯಲ್ ಥರ ಟ್ರೀಟ್ ಮಾಡಕ್ಕೆ ಕೊಟ್ಟೋಗ್ತಾರೆ ಕೆಲವ್ರನ್ನ. ಡೋಂಟ್ ಡೂ ದ್ಯಾಟ್. ವಾಟ್ಸ್ ಅ ಡಿಫ್ರೆನ್ಸ್ ಡೂಡ್? ಅಂದರೆ ಯಾಕೆಂದರೆ ನಿಮ್ಮ ತನೂ ನೀವು ಬಿಟ್ಕೊಡೋಂಗಿರಲ್ಲ. ಅಟ್ ದ ಸೇಮ್ ಟೈಮ್ ಕೆಲವು ಸತಿ ಆ ಟ್ರಸ್ಟ್ ಬೆಳೆಸ್ಕೊಳ್ಳೋಕ್ಕೆ ಯು ಹ್ಯಾವ್ ಟು ಶೋ ದೆಮ್ ದಟ್ ಓಕೆ ನಾನು ನಿನ್ಗೋಸ್ಕರ ಬಿ ಪ್ರಾಕ್ಟಿಕಲ್, ಗಿವ್ ದ ಸೇಮ್ ಎನರ್ಜಿ ಯು ಆರ್ ರಿಸೀವಿಂಗ್ ಅಂತ. ನನಗೆ ಅವ್ರು ಯಾವ ಥರ, ಅವ್ರು ಒಂದು ಕಾಲಿಟ್ರೆ ನೀವೊಂದು ಹೆಜ್ಜೆ ಇಡಿ, ನೀವು 10 ಹೆಜ್ಜೆ ಇಟ್ಟು ಅವ್ರದ್ದು 1 ಹೆಜ್ಜೆಗೆ ಬೇಜಾರು ಮಾಡ್ಕೊಬೇಡಿ. ಆ ಥರ ಟೇಕ್ ಇಟ್ ಸ್ಲೋ, ಟೇಕ್ ಇಟ್ ಕೂಲ್. ಸೊ ಅದೊಂದು ಏನಕ್ಕಂದರೆ ನಮ್ಮ ಹುಡುಗರು ಗೊತ್ತಲ್ಲ, ಸ್ವಲ್ಪ ಫಾಸ್ಟಾಗಿರ್ತಾರೆ, ಎಲ್ಲ ಫಾಸ್ಟಾಗಿ ಆಗಬೇಕು ಅನ್ನೋದು ಆಸೆ ತುಂಬ ಅವ್ರಿಗೆ. ಲೈಫಲ್ಲಿ ಸ್ಟ್ರೆಸ್ ಇದ್ದಾಗ ಸ್ವಲ್ಪ ದಟ್ಸ್ ವೈ ಓಕೆ ನೋಡಿ ಹೌ ಥಿಂಗ್ಸ್ ಗೋಸ್, ವರ್ಕ್ ಇಟ್ ಔಟ್, ಬಿ ಕಾಮ್. ಫಸ್ಟ್ ನಿಮಗೆ ಏನು ಬೇಕು ಲೈಫಲ್ಲಿ ಅದನ್ನು ತಿಳ್ಕೊಂಬಿಡಿ. ಆಟೋಮೆಟಿಕ್ಕಾಗಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಪಕ್ಕದಲ್ಲವ್ರು ಹೆಂಗಿರಬೇಕು ಅನ್ನೋದು. ಅದು ಚೆನ್ನಾಗಿ ಹೇಳಿದ್ರಿ, ನಿಮಗೇನು ಬೇಕು ನೀವು ತಿಳ್ಕೊಳ್ಳಿ. ಸೊ ಈ ಸಮಾಜದ ಸುತ್ತಮುತ್ತ ಇರೋ ಈ ಫೋಮೋ ಅಂತ ಕರಿತೀವಲ್ಲ, ಅವ್ರದ್ದು ಹಂಗಾಯ್ತು ಇವ್ರದ್ದು ಹಿಂಗಾಯ್ತು, ಅದನ್ನ ಯಾವುದೂ ನಿಮಗೆ ಎಫೆಕ್ಟ್ ಮಾಡದೇ ಇರೋ ಹಾಗೆ. ಹೌದು, ಬೇರೆಯವ್ರ ಸ್ಟೋರೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನನಗೂ ಅನ್ಸುತ್ತೆ, ಇವಾಗ ನನ್ನ ಫ್ರೆಂಡ್ಸು ತುಂಬ ಜನ ದರ್ ಆರ್ ವೆರಿ ಹ್ಯಾಪಿ, ಮ್ಯಾರೇಜಸ್, ದೇ ಆರ್ ವೆರಿ ಗುಡ್, ದೇ ಆರ್ ಡೂಯಿಂಗ್ ವೆಲ್. ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಅದರ್ ಸೆಟ್ ಆಫ್ ಫ್ರೆಂಡ್ಸ್ ಹು ಹ್ಯಾವ್ ರೀಸೆಂಟ್ಲಿ ಗಾಟ್ ಡಿವೋರ್ಸ್ಡ್. ಎಲ್ಲ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ. ನನಗೆ ಅದು ಅನಿಸುತ್ತೆ. ಇಲ್ಲಿ ಸೆಂಟ್ರಲ್ಲಿ ಹಿಂಗೆ ಅನಿಸುತ್ತೆ ಅಂದರೆ ಅದು ಎಕ್ಸಾಂಪಲ್ ತೊಗೋಬೇಡ, ಇದು ಎಕ್ಸಾಂಪಲ್ ತೊಗೋಬೇಡ. ಡೋಂಟ್ ನಿಮ್ಗೆ ಆ ಥರ ಅನಿಸುತ್ತೆ ನಿಮ್ಗೆ, ಅಪ್ಪ ಇಲ್ಲ ನಮ್ಗೆ ಆಬ್ವಿಯಸ್ಲಿ ಐಡಿಯಲ್ ರಾಧಿಕಾ ಯಶ್ ಅವ್ರ ಥರ ಅವ್ರ ಥರ ನಮ್ಗೊಂದು ಯಾರೋ ಒಬ್ರು ಹೆಂಡತಿ ಸಿಕ್ಬಿಟ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಆ ಥರ ಒಂದು ಫ್ಯಾಮಿಲಿ ಬೇಕು. ಬಟ್ ತುಂಬ ಅದು ಬರುತ್ತೆ, ರೈಟ್ ಟೈಮಲ್ಲಿ ಆಗುತ್ತೆ. ಅದು ನಮ್ಗೆ ಯು ಡೋಂಟ್ ನೋ ಅಷ್ಟೇ. ಅದು ನಮಗೆ ಗೊತ್ತಿರಲ್ಲ ಯಾರು ಬರ್ತಾರೆ, ಹೂ ವಿಲ್ ಸ್ಟೆಪ್ ಇನ್ ಟು ಅವರ್ ಲೈಫ್. ಇಟ್ ಮೈಟ್ ಬಿ ಫಾರ್ ದ ಗುಡ್, ಇಟ್ ಮೈಟ್ ಬಿ ಫಾರ್ ಅ ಲೆಸನ್. ಎರಡೇ ಸಾಧ್ಯ ಇರೋದು. ಇಲ್ಲ ಒಳ್ಳೇದಾಗತ್ತೆ, ಇಲ್ಲ ಏನೋ ಒಂದು ಪಾಠ ಕಲಿತೀಯ ಅಷ್ಟೇ, ಕಲಿತೀಯ. ಸಾವಂತೂ ಇಲ್ಲ. ಇವಾಗ ಅದೊಂದು ಟ್ರೆಂಡ್ ಆಗಿದೆಯಲ್ಲ, ಮದುವೆ ಆಗಿ ಎಲ್ಲ ಮರ್ಡ್ರು ಓಡೋಗೋದು ಆ ಥರದ್ದೆಲ್ಲ. ಅಯ್ಯೋ ನಾನು ಭಯ ಆಗುತ್ತೆ ನಿಜವಾಗ್ಲೂ. ಈಗಿನ ಜನ್ರೇಷನ್ಗೆ ಯಾರನ್ನ ನಂಬೋಣ, ಯಾರನ್ನ ಮದುವೆ ಆಗೋಣ. ಜಸ್ಟ್ ಒಂದು ರೀಸೆಂಟ್ ನನ್ನ ಫ್ರೆಂಡ್ ಹಿ ಗಾಟ್ ಮ್ಯಾರಿಡ್. ಅವ್ನ ಫ್ರೆಂಡ್ ದ ಸೇಮ್ ಥಿಂಗ್, ದ ಗರ್ಲ್ ವಿತಿನ್ 3 days ಶಿ ರಾನ್ ಅವೇ. 7 ವರ್ಷದ ಲವ್, ನಂಬ್ತೀರಾ ನೀವು? 7 years of love and 3 days she's run off with someone else. Why? You don't know. What the hell? So what is stability? What is understanding? What is love? Where is love? ಇವೆಲ್ಲ ನೋಡಿದ್ರೆ ನಿಜವಾಗ್ಲೂ ನಮ್ ಕೆಲವು ಸತಿ ಫೇಟು ಕರ್ಮ. ಇಲ್ಲ, ಅದನ್ನೇ ನನಗನ್ಸಂಗೆ ಯು ಹ್ಯಾವ್ ಟು ಸ್ವಿಚ್ ಆಫ್ ಆಲ್ ಸೋಷಿಯಲ್ ಮೀಡಿಯಾಸ್ ಫಾರ್ ಸಮ್ ಟೈಮ್ ಟು ನೋ. ಓಕೆ ಇಲ್ಲಪ್ಪ, ಇವಾಗ ಹೆಂಗೆ ಅಂದರೆ ನಿಮ್ಗೆ ಗೊತ್ತು, ಇನ್ಸ್ಟಾಗ್ರಾಮಲ್ಲಿ 1000 ಪ್ರೊಫೈಲ್ ಇರುತ್ತೆ. ಒಬ್ಬರಿಗಿಂತ ಒಬ್ರು ಚೆನ್ನಾಗಿರ್ತಾರೆ. ನನಗೆ ಅವ್ರು ಬೇಕು ಅನ್ನಿಸ್ತಾ ಇರುತ್ತೆ, ಇವ್ರು ಬೇಕು ಅನ್ನಿಸ್ತಾ ಇರುತ್ತೆ. ಆಫ್ ಮಾಡಿಬಿಡಿ, ಎಲ್ಲ ಆಫ್ ಮಾಡಿಬಿಡಿ, ಎಲ್ಲ ತೆಗೆದು ಬಿಸಾಕಿ ಒಂದು 6 ತಿಂಗಳು. ಅವಾಗ ಗೊತ್ತಾಗತ್ತೆ ನಿಮಗೆ.
ಹ್ಯಾವ್ ಯು ಗಾನ್ ಆನ್ ಸೋಷಿಯಲ್ ಮೀಡಿಯಾ? ಓ ಎಸ್ ನಾನು ಅವಾಗವಾಗ ಮಾಡ್ಕೋತಾನೆ ಇರ್ತೀನಿ. ಒಂದೊಂದು ತಿಂಗಳು 2 ತಿಂಗಳು ಐಲ್ ಗೋ ಆಫ್. ಬರೀ ನಾನು ಸಿನಿಮಾಗೆ ಏನೇನು ಪೋಸ್ಟ್ ಮಾಡಬೇಕು ಅದಕ್ಕೆ ಮಾತ್ರ ಇಟ್ಕೋತೀನಿ ಹೊರತು ಸಮ್ಟೈಮ್ಸ್ ಐ ಗೋ ಆಫ್. ಸೊ ವಾಟ್ ಆರ್ ದಿ ಲೇಟೆಸ್ಟ್ ಆ್ಯಪ್ಸ್ ನಿಮ್ಮ ಫೋನಲ್ಲಿರೋದು ವಿಚ್ ಇಸ್ ಕೀಪಿಂಗ್ ಯು ಸೇನ್? ಲೈಕ್ ನಂದು ಈಗ ಎಲಿವೇಟ್ ಅಂತ ಒಂದಿದೆ, ಅದು ಬ್ರೈನ್ಗೆ ಗೇಮ್ಸ್, ಅದು ಇವಾಗೊಂದು ಆಡ್ತಾ ಇರ್ತೀನಿ. ಮತ್ತು ಟ್ರಿಪಲ್ ಮ್ಯಾಚ್ ಇದೆ. ಸೊ ನಿಮ್ಮ ಫೋನಲ್ಲಿರೋದು ಯಾವ್ದಾದ್ರು ಹೊಸ ಆ್ಯಪ್ಸ್ ನಮ್ಗೆ ಸಿಗುತ್ತಾ? ಫೋನ್ಲೆಸ್ ನಾನು. ಆ ಥರ ನನಗೆ ಅನ್ಸ್ದಾಗ ಫೋನ್ ಪಕ್ಕಕ್ಕೆ ಇಟ್ಬಿಡ್ತೀನಿ. ಐ ಮೇಕ್ ಶೋರ್ ಐ ಎಂಜಾಯ್ ಲೈಫ್ ಮೋರ್, ಐ ಲಿವ್ ಮೋರ್. ವಾಟ್ ಯು ಡೂ ಅಂದರೆ ತೆಗೆದು ರೂಮಲ್ಲಿ ಬಿಸಾಕಿ ಆಚೆ ಡಾಗ್ ಅಲ್ಲ, ನಿಕೋ ರಿಟ್ರೀವರ್, ವೈಟ್ ಇಂಗ್ಲಿಷ್ ರಿಟ್ರೀವರ್, ರಿಟ್ರೀವರ್. ಅವನ ಜೊತೆ ಆಟ ಆಡ್ತೀನಿ. ಐ ಗೋ ಟು ಮೈ ಫಾರ್ಮ್ ಹೌಸ್. ನನ್ನ ತಮ್ಮನ ಜೊತೆ ಅಲ್ಲಿ ಸಿಟ್ ಆ್ಯಂಡ್ ಪ್ಲೇ ಕಾರ್ಡ್ಸ್. ಅದನ್ನೇ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾ ಇರ್ತೀನಿ. ಬರೀ ಮ್ಯೂಸಿಕ್ ಕೇಳಕ್ಕೆ ಒಂದು ಇಟ್ಕೋತೀನಿ ಅಷ್ಟೇ ನನ್ನ ಫೋನ್ನ ಜಾಸ್ತಿ. ಸೊ ನನ್ನ ಪ್ಲೇ ಲಿಸ್ಟ್ ಆಯಿತು, ನಂದು ಇದಾಯಿತು, ಐ ವಿಲ್ ಬಿ ಇನ್ ದಟ್ ವರ್ಲ್ಡ್. ನನಗೇನು ಬೇಕೋ ಅದು ಫೋಕಸ್ಡ್ ಆಗಿರ್ತೀನಿ ಅಷ್ಟೇ. ತುಂಬ ಡಿಸ್ಟ್ರಾಕ್ಟ್ ಆಗಿ ಹೋಗಲ್ಲ. ಅನ್ಸುತ್ತೆ ಅವಾಗವಾಗ ತುಂಬ ಆಗ್ತಾ ಇದ್ದೀನಲ್ಲ, ತುಂಬ ಸಮಥಿಂಗ್ ಎಲ್ಸ್ ಇಸ್ ಟೇಕಿಂಗ್ ಅವೇ ಮೈ ಎನರ್ಜಿ, ಏನಕ್ಕೆ ಇದು ವರ್ತಾ, ನನಗೇನಾರು ಅದರಿಂದ ಬೆನಿಫಿಟ್ ಇದೆಯಾ ಅಂತ ಅನಲೈಸ್ ಮಾಡ್ಬೇಕು ನಾನು. ಇಲ್ಲ ಸುಮ್ಮನೆ ಟೈಮ್ ವೇಸ್ಟು, ಸುಮ್ಮನೆ ಟೈಮ್ ಪಾಸ್ ಅಂದರೆ ಓಕೆ ಮಾಡಿ, ರೀಲ್ಸ್ ಸ್ಕ್ರಾಲ್ ಮಾಡು, ಮಜಾ ತಗೋ, ಎಂಜಾಯ್ ಮಾಡು. ಸೊ ಈಗ ಸಿನ್ಸ್ ಯು ಸ್ಪೋಕ್ ಅಬೌಟ್ ಕಸಿನ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಸೊ ಐಶ್ವರ್ಯ ಆ್ಯಂಡ್ ಆಯುಷ್ ಆ್ಯಂಡ್ ಸಾರಿ ನನ್ನ ತಮ್ಮ ನಿದರ್ಶನ್, ಯಾ, ಹೆಂಗೆ ನಿಮ್ಮ ಬಾಂಡ್ ಹೇಗಿದೆ? ವಿ ಆರ್ ವೆರಿ ಗುಡ್. ಆ್ಯಸ್ ಎಸ್ಪೆಷಲಿ ನಾನು, ನನ್ನ ತಮ್ಮ ನಿದರ್ಶನ್ ಆ್ಯಂಡ್ ಆಯುಷ್, ಲೈಕ್ ವಿ ಹ್ಯಾವ್ ಅ ಪ್ರಾಪರ್ ಬ್ರದರ್ಹುಡ್ ಬಾಂಡ್. ನಾವು ಪ್ರತಿದಿನವೂ ಆಲ್ಮೋಸ್ಟ್ ಸಿಗ್ತಾ ಇರ್ತೀವಿ ಸಾಯಂಕಾಲದ ಹೊತ್ತು. ನಮ್ಮ ಮನೆಯಲ್ಲೇ ಟೆರೆಸಲ್ಲಿ. ಸೊ ವಿ ಸೆಟ್, ವಿ ಫ್ಯೂ ಫ್ರೆಂಡ್ಸ್ ಕಮ್, ವಿ ಟಾಕ್, ವಿ ಡಿಸ್ಕಸ್ ಮೂವೀಸ್. ಅವರು ಒಂದಷ್ಟು ಶಾರ್ಟ್ ಫಿಲಮ್ಸ್ ಎಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೊಂದಷ್ಟು ಐಡಿಯಾಸು, ಆಮೇಲೆ ಏನು ಮಾಡ್ಬೋದು ನೆಕ್ಸ್ಟ್ ಹೆಂಗಿದೆ. ಯು ಆರ್ ದ ಲೀಡರ್ ಆಫ್ ದ ಗ್ಯಾಂಗ್, ನೀವೇ ವಯಸ್ಸಲ್ಲಿ ದೊಡ್ಡವರು. ಹೌದು. ಬಟ್ ಐ ವೆರಿ ಕೂಲ್ ಡೂಡ್. ಅವ್ರ ಜೊತೆ ಚಿಲ್ಲಾಗಿರ್ತೀನಿ ನಾನು. ಆ ಥರ ಸುಪೀರಿಯಾರಿಟಿ ತೋರಿಸ್ಕೊಳಕ್ಕೆ ಹೋಗಲ್ಲ. ಹಾಗಾದ್ರೆ ದೇ ವೋಂಟ್ ಕನೆಕ್ಟ್ ವಿತ್ ಯು. ಕನೆಕ್ಟ್ ಮಾಡೋಕ್ಕಾಗಲ್ಲ. ಆಬ್ವಿಯಸ್ಲಿ ಎಲ್ಲಿ ರೆಸ್ಪಾನ್ಸಿಬಲ್ ಆಗಿರಬೇಕು ಅಲ್ಲಿ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಬಟ್ ಅಪಾರ್ಟ್ ಫ್ರಮ್ ದಟ್, ಐ ಹ್ಯಾವ್ ಅ ವೆರಿ ಕ್ಲೋಸ್ ನಿಟ್ ಕಸಿನ್ಸ್ ಆ್ಯಂಡ್ ಬ್ರದರ್ ಸರ್ಕಲ್. ನನ್ನ ತಂಗಿನೂ ಅಷ್ಟೇ. ನಾವು 4 ಜನನೇ ಆಚೆ ಹೋಗ್ತಿರ್ತೀವಿ. ಕೀಪ್ ಟ್ರಾವೆಲಿಂಗ್ ಹಿಯರ್ ದೇರ್. ಸೊ ಇಟ್ಸ್ ಫನ್. ಸೊ ವಾಟ್ಸ್ ಯುವರ್ ಡೆಫಿನೇಷನ್ ಆಫ್ ಟ್ರಾವೆಲ್ಲು, ಫನ್ನು? ಅಂದರೆ ಕೆಲವು ಸತಿ ನಿಮಗೂ ಕಷ್ಟಗಳಾಗತ್ತಾ? ಪ್ರೈವಸಿ ಎಲ್ಲೋದ್ರೂ ಅಫ್ಕೋರ್ಸ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಫೀಸರ್ ಮಕ್ಕಳದು ಫೋಟೋ ಎಲ್ಲ ಇರೋದ್ರಿಂದ, ಆ್ಯಂಡ್ ಅಫ್ಕೋರ್ಸ್ ಯು ಆರ್ ಎನಿವೇಸ್ ಇನ್ ಪಬ್ಲಿಕ್ ಲೈಫ್. ಪ್ರೈವಸಿಗಂತ ಅಂದರೆ ಯೂಶಲಿ ಎಲ್ಲೆಲ್ಲಿ ಹೋಗ್ತೀರಾ? ಇಲ್ಲ, ಐ ಗೋ ನನಗೆ ಅಂಥರ ಇನ್ನೂ ರೆಕಗ್ನಿಷನ್ ಆಗಿರಲಿ, ಆ ಥರ ಒಂದು ಇದಾಗಿರಲಿ ಇಲ್ಲ. ಬಟ್ ಆಬ್ವಿಯಸ್ಲಿ ಪೀಪಲ್ ಡೂ ರೆಕಗ್ನೈಸ್. ಆಮೇಲೆ ರೆಕಗ್ನೈಸ್ ಮಾಡ್ರಿ, ಏನು 2 ನಿಮಿಷ ಬರ್ತಾರೆ, ಮಾತಾಡ್ತಾರೆ, ಫೋಟೋ ತೊಗೋತಾರೆ, ಹೋಗ್ತಾರೆ. ಅದನ್ನು ನಾನು ವಿ ಶುಡಂಟ್ ಹೇಟ್ ದಟ್. ಬಟ್ ಹಂಗಂತ ನಮ್ಮ ಪರ್ಸನಲ್ ಲೈಫ್ನ ಹಾಳು ಮಾಡ್ಕೋಬಾರ್ದು. ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಬೇಕು, ಅಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡಬೇಕು, ಹೋಗಬೇಕು, ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಆಬ್ವಿಯಸ್ಲಿ ಒಂದು ಚಿಕ್ಕಪ್ಪನ ಲೆವೆಲ್ಗೆಲ್ಲ ಹೋದಾಗ ಕಷ್ಟನೇ. ಆಚೆ ಹೋದಾಗ 1000 ಜನ ತುಂಬ್ಕೊಂಡಾಗ ಏನೂ ಮಾಡೋಕ್ಕಾಗಲ್ಲ. ನನ್ಗೊಂದು ಡೌಟ್ ಬಂತು. ಈಗ ಉಪ್ಪಿಸೋರು ಹೊಸ ಶರ್ಟ್ ತೊಗೋಬೇಕು, ಪಾನಿಪುರಿ ಮಸಾಲ ಪುರಿ ತಿನ್ನಬೇಕು, ಇನ್ನೇನೋ ಎಲ್ಲ ಮನೇಲಿ ಮಾಡಬೇಕು ನೋಡಿ. ಸೊ ಯಾರು ಶಾಪ್ ಮಾಡ್ತಾರೆ ಅವ್ರಿಗೆ? ಚಿಕ್ಕ ಮನೆ. ನೀವು ಅಂದರೆ ನಿಮ್ಗಳಿಗೆಲ್ಲ ಎಲ್ಲರೂ ಆಚೆಗೆ ಹೋದಾಗ ತೊಗೊಂಬಂದ್ಬಿಡೋ ಅಲ್ಲ ಏನು ಬರಲ್ವಾ? ನನಗೆ ಆಬ್ವಿಯಸ್ಲಿ ನಾನು ಬರೀ ಅವ್ರ ಬರ್ಡೇಗೆ ಮಾತ್ರ ನಾನು ಅವ್ರಿಗೆ ಬಟ್ಟೆ ಕೊಡಿಸ್ತಾ ಇರ್ತೀನಿ ಹೊರತು, ನಾನು ಆಬ್ವಿಯಸ್ಲಿ ವೆನ್ ವಿ ಗೋ ಅಬ್ರಾಡ್, ಅವರೆಲ್ಲ ಅಬ್ರಾಡ್ಗೆ ಹೋದಾಗ ದೇ ಯೂಶಲಿ ಬೈ ಥಿಂಗ್ಸ್ ಫಾರ್ ಅಸ್ ಆ್ಯಂಡ್ ವಿ ಬೈ ಥಿಂಗ್ಸ್ ಫಾರ್ ದೆಮ್. ಅಪಾರ್ಟ್ ಫ್ರಮ್ ದಟ್ ಅವ್ರು ಯಾವತ್ತು ಅಬ್ರಾಡ್ಗೆ ಹೋದಾಗ ಮಾತ್ರ ವಿ ಗೋ, ಒಳ್ಳೆ ಮಾಲ್ ಗಿಲ್ಗೆ ಹೋಗ್ತೀವಿ, ಅಲ್ಲೆಲ್ಲ ಯಾರು ರೆಕಗ್ನೈಸ್ ಮಾಡಲ್ಲ. ಹೋಗಿದ್ರಿ ರೀಸೆಂಟಾಗಿ? ದುಬೈಗೆ ಹೋಗಿದ್ರಲ್ಲ. ಯಾ. ಸೊ ನಿಮ್ದೆಲ್ಲ ಫುಲ್ ವರ್ಷಕ್ಕೆ ಏನಾರು ಆ್ಯನ್ಯುವಲ್ ರಿಚುವಲ್ ಇದೆಯಾ? ಫಾರಿನ್ಗೆ ಹೋಗಬೇಕು ಅಥವಾ? ವಿ ಮೇಕ್ ಶೋರ್ ಫ್ಯಾಮಿಲಿ ಟೈಮ್ ಒಂದು ಏನಾದ್ರು ಮಾಡೇ ಮಾಡ್ತೀವಿ. ಸೊ ವರ್ಷಕ್ಕೆ ಒಂದ್ಸಲಿ ಎಲ್ಲರೂ ವಯನಾಡೋ ಅಥವಾ ಕೂರ್ಗೋ ಒಂದು ಕಡೆ ಅಲ್ಲಿ ಹೋಗೋದ್ರಲ್ಲಾಗಿರಲಿ, ಇಲ್ಲ ಅಬ್ರಾಡ್ ಆಗಿರಲಿ, ವಿ ಮೇಕ್ ಶೋರ್ ಫ್ಯಾಮಿಲಿ ಕೀಪ್ಸ್ ಮೀಟಿಂಗ್. ಇಲ್ಲಾಂದರೆ ಏನೋ ಒಂದು ಚಿಕ್ಕ ಒಕೇಶನ್ನು, ಮನೇಲೇ ಗೆಟ್ ಟುಗೆದರ್ಸು, ಪಾರ್ಟೀಸು, ಸೊ ಅದೊಂದು ಇಟ್ಕೊಂಡೇ ಇರ್ತೀವಿ ಯಾವತ್ತೇ ಇದ್ರು. ಯಾಕೆ ಮೇನ್ ಥಿಂಗ್ ಇಟ್ ಆಲ್ ಕಮ್ಸ್ ಡೌನ್ ಟು ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ, ಎಲ್ಲರ ಫ್ಯಾಮಿಲಿ ಎಲ್ಲ ಅವ್ರ ಫ್ಯಾಮಿಲಿ ಜೊತೆ ಅವ್ರು ಖುಷಿಯಾಗಿದ್ರೆ ಲೈಫಲ್ಲಿ ಇನ್ನೇನು ಬೇಡ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಏನು ಡಿಸ್ಕಷನ್ಸ್ಗಳಾಗುತ್ತೆ ನಿಮ್ಮ ಫ್ಯಾಮಿಲಿ ಮಧ್ಯ? ಅಂದರೆ ಈಗ ಪಾಲಿಟಿಕ್ಸಾ? ಆಫೀಸರ್ ಬೇರೆ ಪಾಲಿಟಿಕ್ಸಲ್ಲಿ ಬೇರೆ ಇರೋದ್ರಿಂದ ಯಾವ್ಯಾವ ಟಾಪಿಕ್ಸು ಅದಕ್ಕೆ ಎಂಟ್ರಿ? ಅದಕ್ಕೆ ಅವ್ರಿಗೆ ಡಿಫ್ರೆಂಟ್ ಗ್ರೂಪ್ಸ್ ಇರುತ್ತೆ. ಅವ್ರ ಫ್ರೆಂಡ್ಸ್ ಜೊತೆಗೆ ಮಾತ್ರ ಬೇರೆ ಮಾತಾಡ್ತಿರ್ತಾರೆ, ನಾವೆಲ್ಲ ಸೇರಿದಾಗ ಬೇರೆ ಮಾತಾಡ್ತಿರ್ತಾರೆ. ನಿಮ್ಮ ಹತ್ರ ಎಲ್ಲ ಅಂದರೆ ನಿಮ್ಮ ಲೆವೆಲ್ ಮ್ಯಾಚ್ ಮಾಡೋಕೆ ಅವ್ರು ಏನೇನು ಟಾಪಿಕ್ಸ್ಗಳು ತೊಗೊಳ್ಳೋದು? ಜಾಸ್ತಿ ಅದೇ ಸಿನಿಮಾ ಏನು ನೋಡಿದ್ರಿ, ಏನು ಕಲ್ತ್ರಿ, ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತಾರೆ. ನಿಮ್ಮ ಕಡೆಯಿಂದ ಅವ್ರಿಗೆ ಫೀಡ್ಬ್ಯಾಕ್ಸ್ ಬರ್ತಾ ಇರುತ್ತೆ. ಅದು ಬಿಟ್ಟರೆ ವಾಟ್ ಎಕ್ಸ್ಪೀರಿಯನ್ಸಸ್ ವಿ ಹ್ಯಾಡ್,
ಅಂದರೆ ವೇ ಡಿಡ್ ವಿ ಗೋ, ವಾಟ್ ನ್ಯೂ ಥಿಂಗ್ ವಿ ಫೌಂಡ್, ಹೊಸದೇನು ತಿಂದ್ವಿ, ಹೊಸದೇನು ಎಕ್ಸ್ಪ್ಲೋರ್ ಮಾಡಿದ್ವಿ, ಅದೆಲ್ಲ ಆಬ್ವಿಯಸ್ಲಿ ಅವ್ರಿಗೆ ಚಿಕ್ಕಮ್ಮ ದೇ ವಿಲ್ ಬಿ ಅಪ್ಡೇಟೆಡ್ ವಿತ್ ದ್ಯಾಟ್. ಅಪ್ಪ ಅಮ್ಮನ ಜೊತೆ ಐ ಥಿಂಕ್ ಇಟ್ಸ್ ಮೋರ್ ಆಫ್ ಎವ್ರಿಥಿಂಗ್, ಆಲ್ ಲೈಫ್, ಎವ್ರಿಥಿಂಗ್. ಯಾವ ಥರ ಏನು ಫೋಕಸ್ಡ್ ಎಲ್ಲಿರಬೇಕು, ಬಿಸ್ನೆಸ್ ಯಾವ ಥರ ಮಾಡಬೇಕು, ನೆಕ್ಸ್ಟ್ ಏನು, ವಾಟ್ ಸ್ಟೇಜಸ್ ನೆಕ್ಸ್ಟ್. ಅಪ್ಪ ಇಸ್ ಅ ಬಿಸ್ನೆಸ್ ಮ್ಯಾನ್, ಸೊ ಐ ಟಾಕ್ ಅಬೌಟ್ ಬಿಸ್ನೆಸ್ ಮೋರ್ ವಿತ್ ಡ್ಯಾಡ್. ಅಪ್ಪ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವಾಗ? ಅಪ್ಪ ಅದೇ ನಮ್ಮ ರುಪೀಸ್ ರೆಸಾರ್ಟ್ಸ್ ಇದೆಯಲ್ಲ, ಅದಕ್ಕೆ ಹಿ ವಾಸ್ ಮ್ಯಾನೇಜಿಂಗ್ ಇಟ್. ನೌ ವಿ ಹ್ಯಾವ್ ಗಿವನ್ ದ ಮ್ಯಾನೇಜ್ಮೆಂಟ್ ಟು ಸಮನ್, ಬಟ್ ಹೀ ಈಸ್ ಮೋರ್ ಫೋಕಸ್ಡ್ ಅಪಾನ್ ರಿಯಲ್ ಎಸ್ಟೇಟ್ ಆ್ಯಂಡ್ ಅದರ್ ಥಿಂಗ್ಸ್. ಸೊ ಅವ್ರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಆ ಫೀಲ್ಡಲ್ಲಿ. ಸೊ ರಿಯಲ್ ಎಸ್ಟೇಟ್ ಅಂದರೆ ಅಪ್ಪ ಅಂದರೆ ಅವ್ರದ್ದೇನೋ ಈಗ ಒಂದು ಪ್ರಾಜೆಕ್ಟ್ ಇದೆಯಾ? ಅದೇ ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಲೈನ್ಡ್ ಅಪ್, ಬಟ್ ಮೇನ್ ಥಿಂಗ್ ಅದೇ ಅವ್ರು ಮ್ಯಾನೇಜ್ ಮಾಡೋದೆಲ್ಲ ಪ್ರಾಪರ್ಟೀಸು, ವಿಲ್ ಗೆಟ್ ಟು ನೋ ಅಬೌಟ್ ದ ಥಿಂಗ್ಸ್, ಎಲ್ಲಿ ಇನ್ವೆಸ್ಟ್ಮೆಂಟ್ಸು, ಏನೇನು ಮಾಡಬೇಕು, ಯಾವ ಥರ ಇದೆ ಮಾರ್ಕೆಟು, ಎವ್ರಿಥಿಂಗ್ ಹೀ ನೋಸ್ ಬೆಟರ್ ಬಿಕಾಸ್ ಹಿ ಹ್ಯಾಸ್ ದಟ್ ಸರ್ಕಲ್. ಅವ್ರಿಗೆ ಒಂದಷ್ಟು ಬಿಲ್ಡ್ ಅಪ್ ಫ್ರೆಂಡ್ಸು, ರಿಯಲ್ ಎಸ್ಟೇಟ್ ಸರ್ಕಲ್ ಇರೋದ್ರಿಂದ ಐ ಲರ್ನ್ ಥಿಂಗ್ಸ್ ಫ್ರಮ್ ಹಿಮ್ ಇನ್ ದ್ಯಾಟ್. ಸೊ ಹೌ ಡು ಯು ಟೇಕ್ ಡಿಫ್ರೆಂಟ್ ಎನರ್ಜೀಸ್? ಈಗ ನಿಮ್ಮ ತಾತ ಒಪಿ ಸರ್ ಫಾದರ್ ಅಫ್ಕೋರ್ಸ್ ಅವು ನನ್ನ ಫಸ್ಟ್ ಟೈಮ್ ಮನೆಗೆ ಬಂದಾಗ ಅವರೇ ಏನಮ್ಮ ಅಂದ್ಕೊಂಡೇನೋ ಫುಲ್ಲು ಅವ್ರು ಒಂದು ತರಲೆ ಮತ್ತು ಒಂದು ಮಜಾ ಇದೆ. ಹೌದು. ಸೊ ಐ ಥಿಂಕ್ ಆ ಸೈಡ್ ಬಹುಶಃ ತಾತನ ಮೀಟ್ ಮಾಡೋರಿಗೆ ಮಾತ್ರ ಗೊತ್ತು. ನಂಗೆ ಇವಾಗ ಅನ್ಸುತ್ತೆ ಮೇ ಬಿ ಉಪಿ ಸರಿಗೆ ಕೆಲವುದೆಲ್ಲ ಇಲ್ಲಿಂದಲೇ ಬಂದಿರಬೇಕು ಅಂತ. ಸೊ ವಾಟ್ ಯು ಟೇಕ್ ಫ್ರಮ್ ಯುವರ್ ತಾತ? ಲೈಕ್ ತಾತ ಇಸ್ ದ ಚಿಲ್ಲೆಸ್ಟ್ ಡೂಡ್ ಐ ಎವರ್ ಸೀನ್ ಇನ್ ಮೈ ಲೈಫ್. ಅವರಷ್ಟು ಶಾಂತವಾಗಿರೋರನ್ನ ನಾನು ಲೈಫಲ್ಲೇ ನೋಡಿಲ್ಲ. ಯಾವ್ದ್ರ ಬಗ್ಗೆನೂ ಟೆನ್ಷನ್ ತಗೊಳ್ಳಲ್ಲ, ಯಾವ್ದ್ರ ಬಗ್ಗೆನೂ ಮನೆ ಆಚೆ ಏನು ಕೂತಿರ್ತಾರೆ ಅವ್ರು ಕೆಲವು ಸತಿ. ಹಿ ಲೈಕ್ಸ್ ದ್ಯಾಟ್. ಅಂದರೆ ಅವ್ರಿಗೆ ತುಂಬ ಜನ ಹೋಗ್ತಾ ಬರ್ತಾ ಮಾತಾಡಿಸ್ತಾ ಇರ್ತಾರೆ, ಅದು ಅವ್ರಿಗೆ ತುಂಬ ಇಷ್ಟ. ಈ ಸಿಟ್ಸ್ ಔಟ್ಸೈಡ್, ಅವ್ರು ಒಂದು ಸಿಗರೇಟ್ ಅಂತೂ ಬಿಡೋದೇ ಇಲ್ಲ, ಅವರು ಹೊಡಿತಾನೆ ಇರ್ತಾರೆ ಸಿಗರೇಟ್ನ. ಆಮೇಲೆ ಹೋಗೋ ಬರೋರು ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ಬೇರೆ ಅವ್ರ ಏಜ್ ಗ್ರೂಪ್ ಇರೋರ್ಗೂ ಎಲ್ಲರನ್ನೂ ಮಾತಾಡಿಸ್ತಾರೆ ಅವ್ರು. ಅವ್ರಿಗೂ ಅದೇನೋ ಖುಷಿ, ದಿನ ಅವ್ರನ್ನ ನೋಡೋದು, ಮಾತಾಡ್ಸೋದು, ಎಂಜಾಯ್ ದ ಫ್ರೆಶ್ ಏರ್. ಅವ್ರು ಆ ಏಜಲ್ಲಿರೋದ್ರಿಂದ ಈಸ್ ವೆರಿ ಪೀಸ್ಫುಲ್ ಅನ್ಸುತ್ತೆ ನನಗೇನು. ಸೊ ತಾತ ಏನೇನು ಲೈಫ್ ಅಡ್ವೈಸಸ್ ಕೊಡ್ತಾರೆ, ಅಥವಾ ನೀವೆಲ್ಲ ಮುಂದೆ ಸಿಕ್ಕಾಕೊಂಡಾಗ ಅಥವಾ ಸಿಕ್ಕಾಗ? ತಾತ ನನಗೆ ಯಾವಾಗಲೂ ಸಿಗ್ತದೆ, ಕೂಡಿಡೋ ಕಾಸು ಕೂಡಿಡೋ ಅಂತ ಹೇಳ್ತಿರ್ತಾರೆ. ಸಿಕ್ಕಾಗ ಕೂಡಿಡೋ, ಸಿಗಾಕೊಂಡಾಗ ದೇವ್ರಿಗೆ ಬಿಟ್ಬಿಡೋ ಅಷ್ಟೇ. ಅದೇ ಕೆಲವು ಸತಿ ತಾತ ಈ ಪಾರ್ಟಿ ಮಾಡ್ತಾ ಇದ್ದಾಗ ಆವಾಗೆಲ್ಲ ಬಂದಿರ್ತಾರಾ? ಹಾಂ, ಇರ್ತಾರೆ. ತಾತನೂ ಹಿಲ್ ಬಿ ಎ ಪಾರ್ಟ್ ಆಫ್ ಇಟ್, ಬಟ್ ಹಿಲ್ ಕಟ್ ಅರ್ಲಿ ಬಿಕಾಸ್ ಸ್ವಲ್ಪ ಅವರು ಡ್ರಿಂಕ್ಸ್ ಎಲ್ಲ ಸ್ವಲ್ಪ ಅವ್ರಿಗೆ ಸ್ವಲ್ಪ ತುಂಬ ಟೆಂಪ್ಟಿಂಗ್ ಆಗಿರುತ್ತೆ. ಅದಕ್ಕೆ ನಾವು ಮುಂಚೆನೇ ಬೇಗ ಕಳಿಸ್ಬಿಡ್ತೀವಿ, ಬೇಡ ತಾತ ನೀವು ಇಲ್ಲಿ. ಹಾಗಾಗಿ ನಾವು ನಿಮ್ಮ ಬಗ್ಗೆ ಇರೋ 3 ಮಿಸ್ಕನ್ಸೆಪ್ಷನ್ಸ್ ಏನು ನಿರಂಜನ್? ಓಕೆ, ದ ಫಸ್ಟ್ ಥಿಂಗ್, ಐ ಆಮ್ ಡಿಫಿಕಲ್ಟ್ ಟು ವರ್ಕ್ ವಿತ್. ಫಸ್ಟ್ ಅದೇನೋ ನನಗೆ ಗೊತ್ತಿಲ್ಲ, ತುಂಬ ಜನ ಇಂಡಸ್ಟ್ರಿಲಿ ಇದೆ ಹ್ಯಾವ್ ದ ಕನ್ಸೆಪ್ಷನ್ ದಟ್ ಇವ್ರ ಜೊತೆ ಕೆಲಸ ಮಾಡೋದು ಕಷ್ಟ, ಇವ್ರಿಗೆ ಅಪ್ರೋಚ್ ಮಾಡೋದೇ ಕಷ್ಟ, ಅವ್ರು ಒಪ್ಕೊಳ್ಳಲ್ವಂತೆ, ಉಪೇಂದ್ರ ಅವ್ರ ಫ್ಯಾಮಿಲಿ ಅವ್ರು ಹಂಗಂತೆ ಹಿಂಗಂತೆ ಅಂತ ಒಂದಷ್ಟು ಗಾಸಿಪ್ಸ್ ಇದೆ. ಅದು ನನಗೆ ಎಲ್ಲಿಂದ ಬಂತು, ಯಾರು ಸ್ಟಾರ್ಟ್ ಮಾಡೋರು ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಹೇಳೋದೇನೆಂದರೆ, ಪ್ಲೀಸ್ ಆಸ್ಕ್ ದ ಪೀಪಲ್ ಐ ವರ್ಕ್ಡ್ ವಿತ್. ಬಿಗ್ಗೆಸ್ಟ್ ಥಿಂಗ್, ಯಾರನ್ನೋ ನನ್ನ ಬಗ್ಗೆ ಗೊತ್ತಿಲ್ಲದಿರೋರು ನಾವು ಕೇಳೋ ಬದಲು ಕೆಲಸ ಮಾಡೋರ ಹತ್ರ ಹೋಗಿ ಕೇಳಿ ನಾನು ಹಿಂಗೆ ಅಂತ. ಅಲ್ಲ, ದಟ್ಸ್ ವೆರಿ ಕ್ಲಿಯರ್. ಸೊ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಥರ ಕೆಲಸ ಮಾಡ್ತೀನಿ, ನಾನು ಯಾವ ಥರ ಹುಡುಗ, ನಾನು ಹಿಂಗೆ ಬರ್ತೀನಿ, ನನ್ನ ಡೆಡಿಕೇಶನ್ ಏನು ಅದು ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ದಟ್ ಈಸ್ ಒನ್ ಐ ಥಿಂಕ್ ಮೇಜರ್ ಕನ್ಸೆಪ್ಷನ್. ನನಗೆ ಯಾವಾಗಲೂ ಯಾರೋ ಹೇಳ್ತಿರ್ತಾರೆ, ಸರ್ ಹಿಂಗಂತೆ ಹಂಗಂತೆ, ನೀವು ಏನೋ ಎಲ್ಲರೂ ರಿಜೆಕ್ಟ್ ಮಾಡ್ತೀರಾ ಅಂತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಮ್ಗೆ ಫಸ್ಟ್ ಆಫ್ ಆಲ್ ನನ್ನ ಮೀಟೇ ಆಗಿರಲ್ಲ ಅವರು, ಅಥವಾ ನನಗೇನೋ ಇಷ್ಟ ಆಗಿರೋ ಸ್ಕ್ರಿಪ್ಟ್ ನಾನು ಬೇಡ ಅಂದಿದ್ರೆ ಆ ರಿಜೆಕ್ಷನ್ನ ಪಾಪ ಅವ್ರು ಬೇರೆ ಬೇರೆ ಏನೇನೋ ಥರ ಹೇಳ್ತಿರ್ತಾರೆ ಆಚೆ ಕಡೆ. ಇದನ್ನ ಹೌ ಡು ಯು ಹ್ಯಾಂಡಲ್ ಯುವರ್ ಓನ್ ಸೆಲ್ಫ್? ಇದೆಲ್ಲ ಕೇಳಿದಾಗ ಸಿ ಐ ಗೋ ವಿತ್ ದಟ್ ಮೈಂಡ್ಸೆಟ್, ವಾಟ್ ಈಸ್ ರೈಟ್ ಫಾರ್ ಮೀ, ಐಲ್ ಡೂ ಇಟ್ ಅಷ್ಟೇ. ನಾನು ಪಾಪ ಏನೋ ಅವ್ರಿಗೆ ಯಾರಿಗೋ ಫೇವರ್ ಮಾಡೋಕ್ಕೆ ನಾನು ಇಲ್ಲಿ ಬಂದಿಲ್ಲ, ನಾನು ನಿಯತ್ತಾಗಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ನಾನು ಯಾರೋ ಬೇರೆಯವ್ರ ಮನೆ ಇದನ್ನು ಮಾಡೋಕ್ಕೆ ಬಂದಿಲ್ಲ ಇಲ್ಲಿ. ನನ್ನ ಏನಾಯಿತು, ನಂದಿದು ಕರೆಕ್ಟ್ ಸಿನಿಮಾ ಮಾಡಬೇಕು, ಜನಕ್ಕೆ ಇಷ್ಟ ಆಗುತ್ತಾ ಈ ಸಿನಿಮಾ, ಈ ಸ್ಕ್ರಿಪ್ಟ್ ನನಗಿಷ್ಟ ಆದರೆ ಓಕೆ, ನಾನು ಅದಕ್ಕೆ ಜಸ್ಟಿಸ್ ತುಂಬೋದು, ಅದನ್ನು ನಾನು ರೀಚ್ ಮಾಡಿಸ್ಬೋದು. ವಾಟ್ ಯು ಸಿ ಇನ್ ಸ್ಕ್ರಿಪ್ಟ್ ನಿರಂಜನ್ ಆಸ್ ಆನ್ ಟುಡೇ? ಐ ಪ್ರಿಫರ್ ಸೆನ್ಸಿಬಲ್ ಸ್ಕ್ರಿಪ್ಟ್ಸ್, ಅಂದರೆ ರಿಯಲಿಸ್ಟಿಕ್ ಸೆನ್ಸಿಬಲ್ ಸ್ಕ್ರಿಪ್ಟ್ಸ್. ಔಟ್ ಆಫ್ ದ CG ಬಂದಿದೆ ಅಂತ ಏನೇನೋ ಮಾಡೋದಕ್ಕೆಲ್ಲ ಹೋಗ್ಬಾರ್ದು ನಾವು. ಏನು ವಾಟ್ ಈಸ್ ದ ನೀಡ್ ಆಫ್ ದಿ ಆರ್? ಎಂಟರ್ಟೈನ್ಮೆಂಟ್ ಜೊತೆಗೆ ನೀಡ್ ಆಫ್ ದ ಆರ್ ಮೆಸೇಜ್. ಏನು ಮೆಸೇಜ್ ಕೊಡ್ತೀರಾ ನೀವು? ವಾಟ್ ಆರ್ ಯು ಟ್ರೈಂಗ್ ಟು ಸೇ? ಒಂದಷ್ಟು ಗುಡ್ ಡೈಲಾಗ್, ಒಂದಷ್ಟು ಫನ್ ಆಸ್ಪೆಕ್ಟ್ಸ್, ಒಂದಷ್ಟು ಡಾನ್ಸಸ್, ಆ್ಯಕ್ಷನ್. ಸಿನಿಮಾದಲ್ಲಿ ಯು ವಾಂಟ್ ಅ ಮೆಸೇಜ್ ಇರುತ್ತೆ. ದಟ್ಸ್ ಅ ಪಾರ್ಟ್ ಆಫ್ ದ ಸಿನಿಮಾ. ಯಾಕಂದ್ರೆ ಇಟ್ಸ್ ಅ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲ, ಇಟ್ಸ್ ಅ ಬಿಗ್ ಮೀಡಿಯಾ. ಸೊ ಐ ವಿಲ್ ಹ್ಯಾವ್ ಸರ್ಟನ್ ರೆಸ್ಪಾನ್ಸಿಬಿಲಿಟೀಸ್ ವೆನ್ ಐ ಆಮ್ ದೇರ್. ಅದ್ರ ಜೊತೆಗೆ ಓಕೆ, ನಾನು ಎಂಟರ್ಟೈನ್ಮೆಂಟಲ್ಲಿ ಏನು ಕೊಡಬೇಕು? ಫನ್, ಡಾನ್ಸ್, ಫೈಟ್ಸ್, ಅದೆಲ್ಲನೂ ಟಾಪ್ ಲೆವೆಲಲ್ಲಿ ಇರಬೇಕು. ದಟ್ ಈಸ್ ವಾಟ್ ಐ ಲುಕ್ ಫಾರ್ವರ್ಡ್ ಟು. ಸೊ ಇದಿಷ್ಟೆಲ್ಲ ತುಂಬ
ಇರುತ್ತೆ ಸ್ಕ್ರಿಪ್ಟಲ್ಲಿ, ನನಗೊಂದು ಥ್ರಿಲ್ಲಿಂಗ್ ಅನ್ನಿಸ್ಬೇಕು ಆಸ್ ಅ ಪರ್ಫಾರ್ಮರ್. ನನಗೆ ಈ ಕ್ಯಾರೆಕ್ಟರ್ನ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ, ನನಗೇನೋ ಒಂದು ಜೋಶ್ ಕೊಡ್ತಾ ಇದೆ, ಇದನ್ನು ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ಬೋದು ಅನ್ನೋದೊಂದು ಅನ್ನಿಸ್ಬೇಕು ನನಗೆ. ಅದು ಅನ್ನಿಸ್ಲಿಲ್ಲ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ಸೊ ಐ ವೆಯ್ಟ್ ಸುಮ್ಮನೆ ಒಪ್ಕೊಂಡು ಯಾವುದಾದೋ ಮಾಡಿ ಆಮೇಲೆ ಸುಮ್ಮನೆ ಅದು ಹಾಗೆ ಹೋಗ್ಬಿಟ್ಟು ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಬಿಕಾಸ್ ಆ್ಯಕ್ಟರ್ಗೆ ಟೈಮ್ ಅನ್ನೋದು ತುಂಬ ಪ್ರೆಷಿಯಸ್. ವರ್ಷಾನ್ಗಟ್ಲೆ ಹೊಟ್ಟೋಗುತ್ತೆ. ವೆನ್ ವಿ ಬ್ಲಿಂಕ್ ಇನ್ ಅ ಪ್ರಾಜೆಕ್ಟ್ 3 ವರ್ಷ ಆಗಿರೋಗಿರುತ್ತೆ. ಮತ್ತೆ ಅಕಸ್ಮಾತ್ ಅದು ವರ್ಕ್ ಆಗಿಲ್ಲ ಅಂದರೆ ಅದರದ್ದು ಸೈಡ್ ಎಫೆಕ್ಟ್ಸ್ಗೆ ಎವ್ರಿಥಿಂಗ್ ಇಟ್ಸ್ ಅ ಝೀರೋ ಅಗೇನ್. ನೀವು ಏನೇ ಮಾಡಿ, ಯು ಡೂ ಸಮಥಿಂಗ್ ಬಿಗ್ ಹಿಟ್ ಆದರೂ ಅಗೇನ್ ಯು ಆರ್ ಝೀರೋ ಓನ್ಲಿ, ಯು ಹ್ಯಾವ್ ಟು ಸ್ಟಾರ್ಟ್ ಅಗೇನ್ ಅಲ್ವಾ? ಸೊ ಅದು ನಾನು ಕಲ್ತಿದ್ದೀನಿ. ಹಿಟ್ ಆರ್ ಫ್ಲಾಪ್, ಯು ಆರ್ ಆಲ್ವೇಸ್ ಸ್ಟಾರ್ಟಿಂಗ್ ಫ್ರಮ್ ಸಮಥಿಂಗ್, ಬಟ್ ಯು ಹ್ಯಾವ್ ಟು ಕೀಪ್ ವರ್ಕಿಂಗ್ ಅಷ್ಟೇ. ಅದು ಜನಕ್ಕೆ ಬಿಟ್ಟಿಲ್ಲ ಅಸಲ್ ಫೈನಲಿ. ಓಕೆನಪ್ಪ, ಈ ಹುಡುಗ ಇದ್ದಾನೆ ನಮ್ಮಲ್ಲಿ, ನಾನು ಹೋಗಿ ನೋಡ್ಬೇಕು ಇವ್ನ ಸಿನಿಮಾ ಅನ್ನೋದೊಂದು ಚೂರು ಬಂದರೂ ಸಾಕು ನನಗೆ. ಇದು ನಿಮ್ಗೆ ತುಂಬ ಜನ ಕೇಳಿರ್ತಾರೆ, ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ? ಉಪ್ಪಿ ಸರ್ ಯಾಕೆ ನಿಮಗೆ ಡೈರೆಕ್ಟ್ ಮಾಡಿಲ್ಲ? ಏನೋ ಗೊತ್ತಿಲ್ಲ, ಅದು ಅವ್ರಿಗೆ ಆ ಥರ ಒಂದು ಕಾನ್ಸೆಪ್ಟೋ ಸ್ಕ್ರಿಪ್ಟ್ ಅವ್ರಿಗೂ ಬರಬೇಕು. ಆ್ಯಂಡ್ ಅವ್ರ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡೋಷ್ಟು ನಾನು ಗ್ರೋತ್ ಆಗಬೇಕು ಫಸ್ಟು. ಅಂದರೆ ಐ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್, ಏನೋ ಐ ಶುಡ್ ಫಸ್ಟ್ ಆಫ್ ಆಲ್ ನಾನು ನಿರಂಜನ್ ಅಂತ ಫಸ್ಟ್ ನಾನು ರೆಕಗ್ನೈಸ್ ಆದರೆ ದೆನ್ ಉಪೇಂದ್ರ ಅವ್ರ ಡೈರೆಕ್ಷನಲ್ಲಿ ನಿರಂಜನ್ ಬರ್ತಾ ಇದ್ದಾನೆ ಅನ್ನೋದೊಂದು ಚೆನ್ನಾಗಿರುತ್ತೆ ಮಾತು. ನಾನು ರೆಕಗ್ನೈಸೇ ಆಗದೆ ಅವ್ರನ್ನ ಡೈರೆಕ್ಟಾಗಿ ಲಾಂಚ್ ಮಾಡಿದ್ರೆ ನಾನು ಅಗೇನ್ ಅಲ್ ಬಿ ಅನ್ ಎಪೋ ಕಿಡ್. ಸೇಮ್ ಎಲ್ಲರೂ ಹಂಗೆ ಮಾತಾಡ್ತಾರೆ, ಅವ್ನಿಗೇನಪ್ಪ ಚಿಕ್ಕಪ್ಪ ಇದ್ದಾರೆ ಡೈರೆಕ್ಟ್ ಮಾಡ್ತಾರೆ, ಆ ಮಾತು ಬಂದರೆ ನನ್ನ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ. ನಾನು ಅಷ್ಟು ಕಷ್ಟಪಟ್ಟಿರ್ತೀನಿ, ಇಷ್ಟು ವರ್ಷ ಸ್ಟ್ರಗಲ್ ಮಾಡಿರ್ತೀನಿ, ಅದು ಯಾರಿಗೂ ಕಾಣಿಸಿರಲ್ಲ. ಡೈರೆಕ್ಟಾಗಿಲ್ಲ ನನಗೆ ಏನೋ ಲಾಂಚ್ ಪ್ಯಾಡ್ ಸಿಕ್ತು ಅಂತ ಕೂಡಲೇ ಎಲ್ಲರೂ ಬೇರೆ ಥರನೇ ಮಾತಾಡ್ತಾರೆ. ಬಟ್ ಇಲ್ಲ, ಅದಕ್ಕೆ ಅದು ಒಂದು ಟೈಮ್ ಬರುತ್ತೆ, ಅದಕ್ಕೂ ಒಂದು ಕಾಲ ಬರುತ್ತೆ, ಆ ಕಾಂಬಿನೇಷನ್ಗೂ ಜನ ಕಾಯ್ತಾರೆ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ನಾವು ಪೇಷನ್ಸ್ ಆಗಿದ್ದು ನಮ್ಮ ಕೆಲಸದಲ್ಲಿ ನಾವು ಪ್ರೂವ್ ಮಾಡಿಕೊಂಡು ಆ ದಿನ ಬರುತ್ತೆ 100% ವೆರಿ ಸೂನ್. ನೈಸ್. ಈ ಮಧ್ಯೆ ಈ ವರ್ಷ ಆಯುಷ್ ಕೂಡ ಸಿನಿಮಾ ಶೂಟ್ ಮಾಡ್ತಾ ಇರೋದಲ್ಲ? ಅದೇ ಸ್ಟಾರ್ಟ್ ಆಗಬೇಕು, ಇನ್ನು ಪ್ರೀ ಪ್ರೊಡಕ್ಷನ್ ಸ್ಟೇಜಸಲ್ಲಿದೆ. ಗುಡ್. ಯಾ. ಸೊ ಫಸ್ಟ್ ಮಿಸ್ಕನ್ಸೆಪ್ಷನ್ ದಟ್ ಪೀಪಲ್ ಹ್ಯಾವ್ ಅಬೌಟ್ ಯುವರ್ಸ್, ಸ್ಕ್ರಿಪ್ಟ್ಸ್ ಬಗ್ಗೆ ತುಂಬ ಚೂಸಿ ಅವೆಲ್ಲ ಅಲ್ಲ, ತುಂಬ ಕಷ್ಟ ಅಪ್ರೋಚ್ ಮಾಡೋದು. ಇಲ್ಲ ನಾನು ಅದನ್ನೇ ನಾನೇ ಕೇಳೋದು, ಚಿಕ್ಕಪ್ಪ ಎಲ್ಲ ಕೇಳಲ್ಲ. ಅವ್ರಿಗೆಲ್ಲ ಅದನ್ಸುತ್ತೆ, ಇಲ್ಲ ಚಿಕ್ಕಪ್ಪನ ಒಪ್ಪಿಸ್ಬೇಕು, ಆಮೇಲೆ ಅವ್ರ ಅಪ್ಪನ ಒಪ್ಪಿಸ್ಬೇಕು, ಆಮೇಲೆ ಹೀರೋ ಕೇಳ್ತಾರೆ. ಅದೆಲ್ಲ ಇಲ್ಲ, ನಾನೇ ಡೈರೆಕ್ಟಾಗಿ ನಾನೇ ಫಸ್ಟ್ ಕತೆ ಕೇಳೋದು. ನನಗೆ ಇಷ್ಟ ಆದರೆ ಹ್ಞೂ ಅಂತೀನಿ, ಇಲ್ಲ ಅಂದರೆ ಇಲ್ಲ ಅಂತೀನಿ ಅಷ್ಟೇ. ಯೂಶಲಿ ಒಂದೇ ಸೆಷನಲ್ಲಿ ಮುಗಿದೋಗುತ್ತಾ? ಹಾಂ, 1 or 2 ಸಿಟ್ಟಿಂಗ್ಸ್. ಅಂದರೆ ಕಥೆಯಲ್ಲಿ ಚೇಂಜಸ್ ಇತ್ತು ಅಂದರೆ ಒಂದು ಸ್ವಲ್ಪ ವಿಲ್ ಸಿಟ್ ಅಗೇನ್. ಬಟ್ ಇಫ್ ನನಗೆ ತುಂಬ 100% ಆ ಡೈರೆಕ್ಟರ್ ಮೇಲೆ ಕಾನ್ಫಿಡೆನ್ಸ್, ಸ್ಕ್ರಿಪ್ಟ್ ಮೇಲೆ ಕಾನ್ಫಿಡೆನ್ಸ್ ಬಂತು, ಐ ಸೇ ಗೋ. ಯೂಶಲಿ ಎಷ್ಟು ಈ ಥರ ಕತೆ ಕೇಳಿದಾಗ ಕನ್ವರ್ಷನ್ಸ್ ಆಗುತ್ತೆ ನಿರಂಜನ್? ಮೇ ಬಿ ಒಂದು 20ರಲ್ಲಿ 1. 20ರಲ್ಲಿ 1. ಅದು ಡಿಪೆಂಡ್ಸ್ ಅಪಾನ್ ದ ಪ್ರೊಡ್ಯೂಸರ್ ಆ್ಯಂಡ್ ಎಕ್ಸಿಕ್ಯೂಷನ್. ಅದಾದರೆ ಆಯ್ತಿಲ್ಲ ಅಂದರೆ ಇಲ್ಲ. 20ರಲ್ಲಿ 1? ಈಸಿಲಿ ಅಷ್ಟು ಕತೆ ಕೇಳ್ತಿರ್ತೇವೆ ನಾವು. ಸೊ ಟೆಲ್ ಮಿ ಒನ್ ಥಿಂಗ್, ನೀವು ಕತೆ ಕೇಳೋಕ್ಕೆ ಮುಂಚೆ ಯಾವ ಫ್ರೇಮ್ ಆಫ್ ಮೈಂಡಲ್ಲಿ ಕೂತ್ಕೋತೀರಾ? ಹೆಂಗೆ ಜಡ್ಜ್ ಮಾಡ್ತೀರಾ? ಮೆಡಿಟೇಟ್ ಮಾಡ್ತೀರಾ ಅಥವಾ ಏನಾದರೂ? ಇಲ್ಲ, ಆ ಥರ ಏನಿಲ್ಲ. ಬ್ಲ್ಯಾಂಕ್ ಆಗಿ ಜಸ್ಟ್ ಆಸ್ ಅನ್ ಆಡಿಯನ್ಸ್ ನನಗೆ ಯಾವ ಪಾರ್ಟ್ ನನಗೆ ಮಜಾ ಕೊಡ್ತು. ಇವನ್ ಆ್ಯಸ್ ಅನ್ ಆಡಿಯನ್ಸ್ ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದಾಗ ನನಗೇನು ಫನ್ ಆಸ್ಪೆಕ್ಟ್ಸ್ ಇದೆ ಇದರಲ್ಲಿ, ಅದನ್ನು ಫಸ್ಟ್ ಲೇಯರಲ್ಲಿ ನೋಡ್ತೀನಿ. ಸೆಕೆಂಡ್ ಲೇಯರ್ ನಾನು ಏನು ಮಾಡಬೇಕು ಈ ಸಿನಿಮಾಲಿ ಆ್ಯಸ್ ಅನ್ ಆರ್ಟಿಸ್ಟ್. ನಾನು ಬಂದಾಗ ವಾಟ್ ಬೆಟರ್ ಕೆನ್ ಐ ಡು, ಯಾವ ಲೆವೆಲಲ್ಲಿ ಕಾಣುತ್ತಿದ್ದು ನಾನು ಬಂದ ಮೇಲೆ. ಬೇರೆ ಹೀರೋನು ಮಾಡ್ಬೋದಲ್ವ ಇದನ್ನೇ, ಆ ಮೈಂಡ್ಸೆಟ್ಟಲ್ಲೇ ಇರ್ತೀನಿ. ನಾನು ಏನಕ್ಕೆ ಮಾಡಬೇಕಿದ್ದೆ ನಾನು ಆ ಮೈಂಡ್ಸೆಟ್ಟಲ್ಲಿ. ಅವಾಗ ನನಗೆ ಅರ್ಥ ಆಗ್ತಾ ಹೋಗುತ್ತೆ, ಓಕೆ ಇಲ್ಲ, ಮೇ ಬಿ ಇಫ್ ಐ ಡೂ ದಿಸ್ ಇಟ್ ವಿಲ್ ವರ್ಕ್, ಇಫ್ ಐ ಗಿವ್ ಇಂಪಾರ್ಟೆನ್ಸ್ ಟು ಮೈ ರೋಲ್, ವರ್ಕ್ ಆಗುತ್ತೇನೋ ಅಂತ ನನಗೆ ಅನ್ಸುತ್ತೆ ಅವಾಗಷ್ಟೆ. ಸೊ ಇವೆಲ್ಲ ಲೇಯರ್ಸಲ್ಲಿ ನೀವು ಓಕೆ ಮಾಡ್ತೀರಾ? 1 hour 2 ಅವರಲ್ಲಿ ಸ್ಕ್ರಿಪ್ಟ್ ಕೇಳ್ಬಿಡ್ತೀರಾ? ಹೇಗೆ? ಡಿಪೆಂಡ್ಸ್. 2 hour ಆಗುತ್ತೆ, 3 hour ಆಗುತ್ತೆ. ಡೈರೆಕ್ಟ್ರು ಕೆಲವರೆಲ್ಲ ಹೇಗೆ ಹೇಳ್ತಾರೆ, ಒಂದೇ ಹೇಳಲ್ಲಿ ಹೇಳ್ಬಿಡ್ತೀನಿ ಹಿಂಗೆಲ್ಲ ಹೇಳ್ತಾರಾ? ತುಂಬ ಜನ ಬರ್ತಾರೆ. ಅಲ್ಲೇ ಗೊತ್ತಾಗುತ್ತೆ, ಅವ್ರ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ, ಅವ್ರ ಪ್ರಿಪ್ರೇಷನ್ಸ್ ಗೊತ್ತಾಗುತ್ತೆ. ಅವರು ಎಕ್ಸ್ಪೆಕ್ಟ್ ಫುಲ್ ಡೈಲಾಗ್ ಇರೋ ಸ್ಕ್ರಿಪ್ಟ್ ಎಲ್ಲ ಆ ಥರನೂ ಕೆಲವು ಸತಿ ಹೇಳ್ತಾರೆ. ಸಿ ಇಫ್ ದೇ ಆರ್ ಪ್ರಿಪೇರ್ಡ್ ದೆನ್ ಐ ಆಮ್ ರೆಡಿ ಟು ಲಿಸನ್. ಅವ್ರು 1 ಲೈನಲ್ಲಿ ಬಂದು ಕತೆ ಹೇಳಿದ್ರು ಐ ವಿಲ್ ಬಿ ರೆಡಿ ಟು ಲಿಸನ್. ಆ ಥರ ನನಗೆ. ಬಟ್ ಮೇಜರಾಗಿ ನನಗೆ ಇವಾಗ ಯಾರು ಬರ್ತಾರೆ ಎಲ್ಲ ಹೊಸ ಡೈರೆಕ್ಟರ್ಸ್, ನ್ಯೂ ಅಪ್ರೋಚ್ ಡೈರೆಕ್ಟರ್ಸ್. ಐ ಕೀಪ್ ಅಪ್ರೋಚಿಂಗ್. ನನಗೆ ಯಾರ ಜೊತೆ ಕೆಲಸ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ. ತುಂಬ ಜನ ಐ ಹ್ಯಾವ್ ಮೆಟ್ ಸಂತೋಷ್ ಆನಂದರಾಮ್ ಸರ್ ಆ್ಯಂಡ್ ಸೊ ತುಂಬ ಜನ ನಾನು ಮೀಟ್ ಮಾಡಿ, ಸರ್ ಯಾವ್ದಾರಿದ್ದರೆ ನಿಮ್ಮದು ಸ್ಕ್ರಿಪ್ಟ್ ಯಾವ್ದಾರಿದ್ದರೆ ಹೇಳಿ, ವಿಲ್ ಡಿಸ್ಕಸ್, ಏನೋ ಒಂದು ಮಾಡೋಣ. ಬಿಕಾಸ್ ಎಸ್ಟಾಬ್ಲಿಷ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ನಾವು ವೇಟಿಂಗಲ್ಲಿರ್ತೀವಿ. ಯಾಕಂದ್ರೆ ಅವ್ರಿಗೂ ಗೊತ್ತಾಗಬೇಕು, ಓಕೆ ಈ ಹೀರೋಗೆ ಪೊಟೆನ್ಷಿಯಲ್ ಇದೆ ಅಂತ. ನಂದು ಸಿನಿಮಾನೇ ಆಚೆ ಬರ್ದಿದ್ದಾಗ ಜನಕ್ಕೂ ರೀಚ್ ಆಗಲ್ಲ ನನ್ನ ಪೊಟೆನ್ಷಿಯಲು, ಡೈರೆಕ್ಟರ್ಸ್ಗೂ ಗೊತ್ತಾಗಲ್ಲ ನನ್ನ ಪೊಟೆನ್ಷಿಯಲು. ಸೊ ಅವಾಗ ನಾನು ಏನು ಮಾಡ್ತೀನಿ, ಬರ್ದೇ ಇರೋದನ್ನ ಹೀರೋ ಫುಟೇಜಸ್ನೆಲ್ಲ ತೊಗೊಂಡೋಗಿ ತೋರಿಸಿ, ಸರ್ ನೋಡಿ ದಿಸ್ ಇಸ್ ವಾಟ್ ಐ ಆಮ್, ದಿಸ್ ಇಸ್ ವಾಟ್ ಐ ವಿಲ್ ಡೂ. ಎಸ್, ಐ ಹ್ಯಾವ್ ಡನ್ ಇಟ್. ಅಯ್ಯೋ, ಕೆಲಸಕ್ಕೆ ನಾವು ಹಿಂದೆ ಮುಂದೆ ನೋಡಬಾರ್ದು, ಹೋಗಬೇಕು. ವಿ ಹ್ಯಾವ್ ಟು ಅಪ್ರೋಚ್ ಅ ಲಾಟ್ ಆಫ್ ಪೀಪಲ್, ವಿ ಹ್ಯಾವ್ ಟು ಕನೆಕ್ಟ್ ವಿತ್ ಅ ಲಾಟ್ ಆಫ್ ಪೀಪಲ್. ಎಲ್ಲೋ ಹೇಳೋಕ್ಕಾಗಲ್ಲ, ಅವ್ರ ಮೈಂಡಲ್ಲಿ ಎಲ್ಲೋ ಅನ್ಸುತ್ತೆ ಈ ಕ್ಯಾರೆಕ್ಟರ್ ನಿರಂಜನ್ ಸೂಟ್ ಆಗ್ತಾನೆ ಅಂದರೆ ನನಗೆ ಅಲ್ಲಿ ಚಾನ್ಸ್ ಸಿಗ್ತಲ್ಲ ನನಗೆ. ಲೈಕ್ ಹೌ ಪಿಚಿಂಗ್ ನಡೆಯುತ್ತೋ, ಯು ಶುಡ್ ಜಸ್ಟ್ ಗೋ ಶೋಕೇಸ್ ಯುವರ್ ಸೆಲ್ಫ್. ಇಲ್ಲ ಅಂದರೆ ಯು ಹ್ಯಾವ್ ಟು ವೇಟ್ ಅಷ್ಟೇ. ಒಂದು ಸಬ್ಜೆಕ್ಟ್
ಇಲ್ಲ ಇವಾಗ ನಂದು ಸೀತಾಪಯಣನೋ ಹಂಟರೋ ರಿಲೀಸ್ ಆಗಲಿ ಗೊತ್ತಾಗತ್ತೆ, ಆ ಕಾನ್ಫಿಡೆನ್ಸ್ ಒಂದಿರುತ್ತೆ. ಬಟ್ ಅದನ್ನು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನಾನು. ಸೋ ಮೆನಿ ಇಯರ್ಸ್ ಗೋ ಬೈ. ಈ ಸೀತಾಪಯಣ ಪ್ರಯಾಣದಲ್ಲಿ ಅರ್ಜುನ್ ಸರ್ಜಾ ಸರ್ ಜೊತೆಗೆ ಆ ಕಾಂಬಿನೇಷನ್ ಲರ್ನಿಂಗ್ಸ್ ಏನು? ಪ್ರಾಜೆಕ್ಟ್ ಆದಮೇಲೆ ನೀವು ಅದನ್ನು ಹೇಗೆ ನೋಡ್ತೀರಾ, ಕಲ್ತಿರೋದೇನು? ಮೇನ್ ಥಿಂಗ್ ನಾನೊಂದು ಆರ್ಟಿಸ್ಟಾಗಿ ತುಂಬ ಇಂಪ್ರೂವ್ ಆದೆ ಇನ್ ಹಿಸ್ ಸಿನಿಮಾ. ಸಟಲ್ ಆ್ಯಕ್ಟಿಂಗ್ ಆ್ಯಂಡ್ ಸಟಲ್ ಆ್ಯಕ್ಟಿಂಗ್ ಅಂದರೆ ಗೆಟ್ ಇನ್ ಟು ದ ಸ್ಕಿನ್ ಆಫ್ ದ ಕ್ಯಾರೆಕ್ಟರ್, ಬಟ್ ಡೋಂಟ್ ಬಿ ಟು ಲೌಡ್ ಅಬೌಟ್ ಇಟ್ ಅಂತ. ನಾವು ಇವಾಗ ಮಾಸ್ ಸಿನಿಮಾಗಳು ಮಾಡಿದಾಗ ಹೆಂಗಿರ್ತೀವಿ, ಆ ಫೋರ್ಸು ಗೀರ್ಸು, ಆಮೇಲೆ ಒಂದು ಕಮರ್ಷಿಯಲ್ ಸಿನಿಮಾಗೆ ಯಾವ ಥರ ಇರ್ತೀವೋ ನಾನು ಆ ಫಾರ್ಮ್ಯಾಟಲ್ಲಿದ್ದೆ. ಟಕ್ ಅಂತ ಕಟ್ ಮಾಡಿ ಬೇರೆ ಒಂದು ಫಾರ್ಮ್ಯಾಟಿಗೆ ಕೂಡಿಸಿದ್ರು ನನ್ನ. ಬೀಯಿಂಗ್ ಸಟಲ್ ಪರ್ಫಾರ್ಮೆನ್ಸ್, ಫೀಲ್ ಇಟ್, ಐ ಟು ಐ ಕನೆಕ್ಷನ್ ಆ್ಯಂಡ್ ಬ್ರೀತ್ ದಟ್ ಕ್ಯಾರೆಕ್ಟರ್ ಅಂತ. ಆ ಥರದ್ದೊಂದು ಇಟ್ ಮೇಡ್ ಮೀ ಇಂಟು ಅ ಬೆಟರ್ ಆ್ಯಕ್ಟರ್, ಮೇಡ್ ಮೀ ಇಂಟು ಅ ಬೆಟರ್ ಆರ್ಟಿಸ್ಟ್. ಆ ಥರ ಶೇಪ್ ಮಾಡಿದ್ರು ನನ್ನ ಚೆನ್ನಾಗಿ ಅವರು. ಸೊ ಅದೊಂದು ತುಂಬ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅರ್ಜುನ್ ಸರ್. ಹೌಸ್ ಆಸ್ ಅ ಡಿರೆಕ್ಟರ್ ಅಂದರೆ ಅವರು ಅಂಥ ದೊಡ್ಡ ಆ್ಯಕ್ಟರು ಅಷ್ಟೊಂದು ದಶಕಗಳಿಂದ ಬದಲಾಗ್ತಾ ಇರೋ ಚಿತ್ರರಂಗನ ನೋಡಿದ್ದಾರೆ, ಬೇರೆ ಬೇರೆ ನಾಟ್ ಜಸ್ಟ್ ಸ್ಯಾಂಡಲ್ವುಡ್ ಎಲ್ಲ ಕಡೆನೂ. ವಾಟ್ ಡಿಡ್ ಯು ಸಿ ಇನ್ ಹಿಮ್ ದ್ಯಾಟ್ ದ ವರ್ಲ್ಡ್ ಹ್ಯಾಸ್ ನಾಟ್ ಸೀನ್? I don't know, I can't say that, but ಅಂದ್ರೆ the world would have seen the acting yeah, side, the other side of him, ಅಥವಾ the image. but he's a gentleman. He's a very poised, structured, systematic person. ಅಂದ್ರೆ he knows what it is. ಅಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. he has worked across so many different industries. he has seen lakhs of people. ನಂತರ 1000 ಹೀರೋಗಳು ನೋಡ್ಬಿಟ್ಟಿದ್ದಾರೆ ಅವರು. ಬಟ್ ಯಾರಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಅದು ಹೆಂಗೆ ಬೆನಿಫಿಟ್ ಆಗಬೇಕು ಸಿನಿಮಾಗೆ ತೆಗಿತಾರೆ. ಆ್ಯಂಡ್ ಈಸ್ ಅ ವೆರಿ ಕಾಮ್ ಪರ್ಸನ್. ನೀವು ಅವ್ರು ಕೇಳಿದ್ರು ನೀವು ಕೊಡ್ತಿರ್ತೀರ 100%. ಆ ಥರದೊಂದು, ಯಾಕಂದರೆ ದ ಕೆಯಾಟಿಕ್ ಆಗಿರಬಾರ್ದು. ಆ್ಯಂಡ್ ಈಸ್ ವೆರಿ, ಹಿಸ್ ಪೇಷನ್ಸ್ ಲೆವೆಲ್ ಇಸ್ ಟೂ ಗುಡ್. ಅದೊಂದು ಅಂದರೆ ಕಾಯ್ತಾರೆ ಅವರು, ನೋ ಮ್ಯಾಟರ್ ಹೌ ಮೆನಿ ಟೇಕ್ಸ್, ನೋ ಮ್ಯಾಟರ್ ಹೌ ಮೆನಿ ದಿಸ್ ಥಿಂಗ್, ಈಸ್ ವೆರಿ ಪೇಷಂಟ್ ವಿತ್ ಯು. ಬಟ್ ಹೀಲ್ ವೇಟ್ ಟಿಲ್ ವಾಟ್ ಹಿ ಗೆಟ್ಸ್. ಹಿ ಡಸಂಟ್ ಕಾಂಪ್ರಮೈಸ್. ಯಾವ ಸೀನ್ ಆಫ್ ಸೀತಾ ಪ್ರಯಾಣ? ಇಲ್ಲ ಪಾಪ, ನಾನು ಅಷ್ಟೆಲ್ಲ ತೊಂದರೆ ಕೊಟ್ಟಿಲ್ಲ ಅವ್ರಿಗೆ, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಇಲ್ಲ ಬಟ್ ಸ್ಟಿಲ್ ಯಾವ ಎಮೋಷನ್ ನಿಮಗೆ ಒಂದು ಪರ್ಸ್ಪೆಕ್ಟಿವೇ ಚೇಂಜ್ ಆಯ್ತು ಅವರಿಂದ? ಲೈಕ್ ಅಪಾರ್ಟ್ ಫ್ರಮ್ ಆಲ್ ದ್ಯಾಟ್, ತುಂಬ ಆಚೆಗೆ ತೋರಿಸ್ಕೊಳ್ಳೋ ವರ್ಸಸ್ ಸಟಲ್ ಆ್ಯಕ್ಟಿಂಗ್, ಅದು ಬಿಟ್ಟರೆ ಬೇರೆ ಐ ಥಿಂಕ್ ಆ್ಯಕ್ಷನಲ್ಲಿ ಕಲಿತೆ. ಈಸ್ ಅನ್ ಆ್ಯಕ್ಷನ್ ಕಿಂಗ್. ಆಬ್ವಿಯಸ್ಲಿ ಅವ್ರದ್ದು ಸ್ಟೈಲಿಂಗು ಆ್ಯಂಡ್ ಟೇಕಿಂಗ್ಸ್ ಆಫ್ ಆ್ಯಕ್ಷನ್, ಯಾವ ಥರ ಯಾವ ಆ್ಯಂಗಲಲ್ಲಿ ಏನು ಕ್ಯಾಮ್ರಾ, ಯಾವ ಥರ ಟೇಕಿಂಗ್ಸ್ ಇರಬೇಕು, ಒಂದು ಗ್ರಾಫ್, ಫೈಟಲ್ಲೂ ಒಂದು ಗ್ರಾಫ್ ಇರುತ್ತೆ ಅನ್ನೋದು ಅವರಿಂದ ನಾನು ಕಲಿತೆ. ಸುಮ್ಮನೆ ಬಂದು ದಡಬಡ ಅಂತ ಹೊಡೆದು ಹೋಗೋದಲ್ಲ, ಒಂದು ಕ್ಲೀನ್ ಟೇಕ್ ಆಫ್, ಒಂದು ಸ್ಟ್ರಕ್ಚರ್ಡ್ ಬೇಸು, ಮತ್ತು ಫೈಟ್ ಆದಮೇಲೆ ಒಂದು ಫಿನಿಷಿಂಗು, ಅದಕ್ಕೊಂದು ಕ್ಲಾಸಿ ಫಿನಿಷಿಂಗ್, ಎಂಡಿಂಗು. ಈ ಒಂದು ಸ್ಟ್ರಕ್ಚರ್ ಫಾರ್ಮ್ಯಾಟಲ್ಲಿ ಅವ್ರು ಯಾವ ಥರ ಒಂದು ಕಂಪೋಸ್ ಮಾಡ್ತಾರೆ ಒಂದು ಸೀಕ್ವೆನ್ಸ್ ಅನ್ನೋದು, ಅದೊಂದು ಕಲಿತೆ. And a lot of things, apart from cinema, apart from how he handles his, businesses, or ತುಂಬ ಆ್ಯಸ್ ಅ ಪರ್ಸನ್ ಅವ್ರು ನೋಡಿದಾಗ ತುಂಬ ಕಲಿಬೇಕು ಅಂತ. ಆಮೇಲೆ ಅವ್ರು ಪರ್ಫಾರ್ಮ್ ಮಾಡೋದು ನೋಡಿದೆ ನಾನು. ಆಬ್ವಿಯಸ್ಲಿ ಈಸ್ ಆಲ್ಸೋ ಇನ್ ದ ಮೂವಿ, ಒಂದು ಒಳ್ಳೆ ಕ್ಯಾಮಿಯೋ ರೋಲ್ ಇದೆ ಅವ್ರದ್ದು. ಅವ್ರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ, ಎಷ್ಟು ಡೆಪ್ತ್ಗೆ ಹೋಗ್ತಾರೆ ಕ್ಯಾರೆಕ್ಟ್ರಲ್ಲಿ, ಎಷ್ಟು ವೇರಿಯೇಷನ್ಸ್ ಕೊಡ್ತಾರೆ. ಒಂದೇ ಒಂದು ಡೈಲಾಗ್, ಒಂದು ಸೀಕ್ವೆನ್ಸ್, ಒಂದು ಸೀನಲ್ಲಿ 10 ಎಮೋಷನ್ ವೇರಿಯೇಷನ್ಸ್ ಇರುತ್ತೆ ಅವ್ರದ್ದು. ನಾವೊಂದು 2-3 ಮಾಡ್ಬೋದು ಅಷ್ಟೇ ಆ್ಯಸ್ ಅ ನ್ಯೂ ಕಮರ್. ಅವ್ರು 10 ಥರ ಅದನ್ನು ಅಷ್ಟೇ ಗೊತ್ತೇ ಆಗಲ್ಲ ನಿಮಗೆ. ಬಟ್ ಯು ವಿಲ್ ಬಿ ಸೋ ಇನ್ವಾಲ್ವ್ಡ್ ವಿತ್ ದೆಮ್ ದಟ್ ಒನ್ಸ್ ಯು ಹ್ಯಾವ್ ದಟ್ ಪವರ್ ಟು ಇನ್ವಾಲ್ವ್ ಆಡಿಯನ್ಸ್ ಅಲ್ಲ, ದೆನ್ ಯು ಆರ್ ಎನ್ ಟ್ರೂ ಆ್ಯಕ್ಟರ್ ಅಷ್ಟೇ. ಒನ್ ರೋಲ್ ಯು ವಿಶ್ ಯು ಹ್ಯಾಡ್ ಡನ್? ನನ್ನ ಮೈಂಡಲ್ಲಿ ಒಂದು ರೋಲ್ ನಾನು ಮಾಡಬೇಕು ಅನ್ನೋದು ನಾನು ಕ್ಯಾರೆಕ್ಟ್ರು. ಅದು ಯಾವಾಗ ಚಿಕ್ಕಪ್ಪಂದು ನಾನು ಅನ್ನೋದಿದೆಯಲ್ಲ, ದಟ್ ಈಗೋ ಕ್ಯಾರೆಕ್ಟರ್, ಐ ವಾಂಟ್ ಟು ಡೂ ವಾಟ್ ಎವರ್ ದ ಫಕ್ ಐ ವಾಂಟ್, ಆ ಥರದೊಂದು ಕ್ಯಾರೆಕ್ಟರು. ಇನ್ನೊಂದು ರೀಸೆಂಟ್ಲಿ ಐ ಥಿಂಕ್ ಐ ಸಾ ಮೈ ಸೆಲ್ಫ್ ಇನ್ ಸಯಾರಾ, ಆ ಸಿನಿಮಾ. ಐ ವಾಂಟ್ ಟು ಡೂ ಸಮಥಿಂಗ್ ಲೈಕ್ ದಟ್. ಹೀರೋಸ್ ರೋಲ್. ನಾನು ತುಂಬ ಈ ರಿಸೆಂಬಲ್ಡ್ ದ ಲುಕ್ಸ್ ಆ್ಯಂಡ್ ಎವ್ರಿಥಿಂಗ್. ನನಗೂ ಒಂದು ಸ್ವಲ್ಪ ಅನ್ನಿಸ್ತು. ತುಂಬ ಜನ ಬೇರೆ ನಂಗೆ ಫೋನ್ ಮಾಡಿ ಹೇಳಿದ್ರು, ಸರ್ ನೀವು ಈ ಥರದೊಂದು ಮಾಡಿರೋ ಚೆನ್ನಾಗಿರೋದು ಸರ್ ಕನ್ನಡಕ್ಕೆ ಅಂತ. ಅದೊಂದು ಅನ್ನಿಸ್ತು, ಇಲ್ಲ ಆ ಥರದೊಂದು ಬ್ಯೂಟಿಫುಲ್ ಒಂದು ಲವ್ ಸ್ಟೋರಿ ಮಾಡಬೇಕು ಆ ಥರದೊಂದು ಅಂತ. ಆ್ಯಂಡ್ ಐ ಲೈಕ್ ಅರ್ಜುನ್ ರೆಡ್ಡಿಸ್ ಕ್ಯಾರೆಕ್ಟರ್ ಆಲ್ಸೋ, ಒಂದು ಕಂಪ್ಲೀಟ್ ಮಾಸ್ ಕಮರ್ಷಿಯಲ್ ಆ ಥರದೊಂದು ಮಾಡಬೇಕು ಅಂತ. ಬಟ್ ಅಪಾರ್ಟ್ ಫ್ರಮ್ ಎವ್ರಿಥಿಂಗ್, ನಿರಂಜನ್ ಅನ್ನೋದೊಂದು ಕ್ಯಾರೆಕ್ಟರ್ ರೆಕಗ್ನೈಸ್ ಆಗಲಿ ಅಂದ್ಬಿಟ್ಟು ನಾನು ನಂತನದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ನಿಮ್ತನದಂದರೆ ಟು ಪೀಪಲ್ ಟು ನೋ ಮೀ ವಾಟ್ ಐ ಆಮ್, ಅಪಾರ್ಟ್ ಫ್ರಮ್ ಸೀಯಿಂಗ್ ಮೀ ಆಸ್ ಸಮ್ವನ್ ಎಲ್ಸ್. ವಾಟ್ ಇಸ್ ರಿಯಲ್ ನಿರಂಜನ್ ಲೈಕ್ ಅಂತ ಇವಾಗ ನಾನು ನೆಕ್ಸ್ಟ್ ಕೇಳಬೇಕು ಪ್ರಶ್ನೆ, ವಿಚ್ ಐ ಥಿಂಕ್ ಪ್ರಾಬ್ಲಿ ಟೈಮ್ ಮೈಟ್ ಆನ್ಸರ್. ಮೇಬಿ 3-4 ಮೂವೀಸ್ ಡೌನ್ ವಿಲ್ ಗೆಟ್ ಟು ನೋ. ಅದೇ ಇವಾಗ ನೆಕ್ಸ್ಟ್ ಫ್ಯೂ ರಿಲೀಸಸ್ ಆ್ಯಂಡ್ ಮೇ ಬಿ ನೆಕ್ಸ್ಟ್ ಇಯರ್ ಅಲ್ಲಿ ವಿಲ್ ಬಿ ಟಾಕಿಂಗ್ ಇನ್ ಅ ಹೋಲ್ ಡಿಫ್ರೆಂಟ್ ಆಸ್ಪೆಕ್ಟ್. ಇಂಟ್ರೆಸ್ಟಿಂಗ್.
ಸೊ ಈಗ ಇಲ್ಲಿವರೆಗೂ ನಿರಂಜನ್ ಅಂದರೆ ಮಾರ್ಕೆಟಲ್ಲಿ ಏನು ಅಂತ ಅಂದರೆ ನ್ಯೂ ಕಮರ್ ಸ್ಟಿಲ್. ಅಂದರೆ ಲವರ್ ಬಾಯ್ ಆ ಇಮೇಜ್ ಅಂತ ಬಂದರೆ ನಿಮ್ಮನ್ನು ಇಟ್ಕೊಂಡು ಯಾವ ಥರ ಸ್ಕ್ರಿಪ್ಟ್ಸ್ ಬರ್ತಾ ಇದೆ? ಐ ಆಮ್ ಥ್ಯಾಂಕ್ಫುಲ್. ಒಂದೇನಂದರೆ ಸ್ಟಿಲ್ ದಟ್ ಪೀಪಲ್ ಹ್ಯಾವನ್ ಸೀನ್ ಮೀ. ಅಂದರೆ ನಾನು ಇವಾಗ ಒಂದು ಮೋಲ್ಡಬಲ್ ಥರ ಹೆಂಗೆ ಬೇಕಾದ್ರೂ ಅವ್ರು ತಿರುಗಿಸ್ಕೋಬೋದು, ಸ್ಟ್ಯಾಂಪ್ ಬಿದ್ದಿಲ್ಲ. ಎಕ್ಸಾಕ್ಟ್ಲಿ, ಇನ್ನೂ ಸ್ಟ್ಯಾಂಪ್ ಬಿದ್ದಿಲ್ಲ ನನಗೆ. ಅದು ನಾನು ಐ ಥಿಂಕ್ ದಟ್ಸ್ ಅ ಬೆನಿಫಿಟ್ ಫಾರ್ ಮೀ. ಅಂದರೆ ಇವಾಗ ನಾನು ಮಾಸು ಮಾಡಿದ್ದೀನಿ, ಐವ್ ಡನ್ ಅ ಕಂಪ್ಲೀಟ್ ಕಮರ್ಷಿಯಲ್ ಮಾಸ್ ಸಿನಿಮಾ, ಬಂದಿಲ್ಲ ಆಚೆ. ಐವ್ ಡನ್ ಅ ಕಂಪ್ಲೀಟ್ ಕ್ಲಾಸ್ ಸಿನಿಮಾ, ಬಂದಿಲ್ಲ ಆಚೆ. ಐ ಆಮ್ ಡೂಯಿಂಗ್ ಅ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ, ಬಂದಿಲ್ಲ ಆಚೆ. ಎಲ್ಲ ಮಾಡ್ತಾ ಇದ್ದೀನಿ, ಇನ್ನೂ ಪ್ರೊಜೆಕ್ಟ್ ಆಗಿಲ್ಲ ಅದು. ಸೊ ಐ ಥಿಂಕ್ ಸ್ಟಿಲ್ ಐ ಹ್ಯಾವ್ ದಟ್ ಇಮೇಜ್ ಆಫ್ ಓಕೆ ಒಬ್ಬ ಒಳ್ಳೆ ನ್ಯೂ ಕಮರ್ ಇದ್ದಾನೆ ಇಂಡಸ್ಟ್ರಿಗೆ. ಬಟ್ ಇನ್ನೂ ರೆಕಗ್ನೈಸ್ ಆಗಿಲ್ಲ, ಇನ್ನೂ ಜನ ಗೊತ್ತಿಲ್ಲ, ಇನ್ನೂ ಇಂಡಸ್ಟ್ರಿಯವ್ರಿಗೆ ಗೊತ್ತಿಲ್ಲ. ಬಟ್ ದೇ ಸ್ಟಿಲ್ ನೋ ಮೀ ಆ್ಯಸ್ ಓಕೆ ಒಬ್ಬ ಉಪೇಂದ್ರ ಫ್ಯಾಮಿಲಿಯಲ್ಲಿ ಒಬ್ಬ ಒಳ್ಳೆ ಆರ್ಟಿಸ್ಟ್ ಇದ್ದಾನೆ, ಒಬ್ಬ ಒಳ್ಳೆ ಹೀರೋ ಇದ್ದಾನೆ, ಕನ್ನಡಕ್ಕೊಬ್ಬ ಒಳ್ಳೆ ಹೀರೋ ಆಗ್ತಾನೆ ಅನ್ನೋದೊಂದು ಎಲ್ರಿಗೂ ನಂಬಿಕೆ ಇದೆ. ಆ ನಂಬಿಕೆನ ನಾನು ಮೇ ಬಿ ಇನ್ ದ ನೆಕ್ಸ್ಟ್ ರಿಲೀಸ್ಗಳಾದಮೇಲೆ ಅದಕ್ಕೆ ನಾನು ಮೀಟ್ ಮಾಡುವುದಷ್ಟು ಎಕ್ಸ್ಪೆಕ್ಟೇಷನ್ಸ್. ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ, ನನಗೆ ಸೀತಾ ಪ್ರಯಾಣ ಯಾವ ಕ್ಯಾಟಗರಿಗೆ ಬೀಳುತ್ತೆ, ಹಂಟರ್ ಯಾವುದಕ್ಕೆ, ಸ್ಪಾರ್ಕ್ ಯಾವುದಕ್ಕೆ ಅಂತ. ಸೊ ಇದರಲ್ಲಿ ಯಾವುದು ರಿಯಲ್ ನಿರಂಜನ್ನ ಆಚೆಗೆ ತಂದಿರೋ ಕ್ಯಾರೆಕ್ಟರ್ ಇನ್ನೂ ಬಂದಿಲ್ಲ. ಇದು ಬರುತ್ತೆ, ಅದರೊಳಗೆ ಯು ವಿಲ್ ಸಿ ಮೀ ಆ್ಯಸ್ ಡಿಫ್ರೆಂಟ್ ವೇರಿಯೇಷನ್ಸ್ ಆಫ್ ಮೀ ಅಷ್ಟೇ. ಒನ್ ಮೊಮೆಂಟ್ ದಟ್ ಯು ಫೆಲ್ಟ್ ಪ್ರೌಡ್ ಆ್ಯಸ್ ನಿರಂಜನ್, ನಾಟ್ ಆ್ಯಸ್ ಉಪಿ ಸರ್ಸ್ ನೆಫ್ಯೂ. ಐ ಥಿಂಕ್ ದ ಸ್ಮಾಲ್ ರೆಕಗ್ನಿಷನ್ಸ್ ಫ್ರಮ್ ಪೀಪಲ್ ಅಷ್ಟೇ. ಅಂದರೆ ಇವಾಗ ರೀಸೆಂಟ್ಲಿ ನನ್ನ ಸಾಂಗ್ ಒಂದು ಚೆನ್ನಾಗಾಯಿತು, ವೈರಲ್ ಆಯಿತು. ಆ ಹುಕ್ ಸ್ಟೆಪ್ಸು ತುಂಬ ಜನ ಮಾಡಿದ್ರು. ಆ್ಯಂಡ್ ಅದಕ್ಕೆ ಐ ಗಾಟ್ ಅ ಲಾಟ್ ಆಫ್ ಕಾಲ್ಸ್ ಸೇಯಿಂಗ್, ಇಲ್ಲ ನೀ ಎಂಥ ಡೆಬ್ಯೂ ಇದು, ನಿಮಗೆ ತೆಲುಗುಲಿ ನೀವು ಸೂಟೇಬಲ್ ತೆಲುಗುಲಿ ನೀವು ತೆಲುಗು ಹೀರೋ ಆಗ್ಬಿಡಿ, ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ, ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಡ್ಯಾನ್ಸು. ಅದೊಂದು ರೆಕಗ್ನಿಷನ್, ಒಂದು ಸ್ವಲ್ಪ ಓಕೆ ಏನಪ್ಪ ನಾನು ಮಾಡಿರೋ ಕೆಲಸಕ್ಕೆ ಒಂದು ಚೂರಾರು ಸಿಗ್ತಾ ಇದೆಯಲ್ಲ ಅನ್ನೋದೊಂದು ಆಸೆ ಅಷ್ಟೇ. ಹೌ ಡಿಡ್ ಯು ಲ್ಯಾಂಡ್ ಸೀತಾ ಪ್ರಯಾಣ? ಅಂದರೆ ಅರ್ಜುನ್ ಸರ್ಜಾ ಐ ಥಿಂಕ್ ಅದೇ ಫಸ್ಟ್ ಅವರು ಹಿ ವಾಸ್ ಲುಕಿಂಗ್, ಬೇರೆ ಅದೊಂದು ಹೀರೋ ಮಾಡಬೇಕಿತ್ತು, ಅದೇನೋ ಪ್ರಾಬ್ಲಮ್ಸ್ ಆಗಿ ಅದೊಂದು ಕ್ಯಾನ್ಸಲ್ ಆಗಿ. ದೆನ್ ಐ ಥಿಂಕ್ ದೇ ವರ್ ಸರ್ಚಿಂಗ್ ಫಾರ್ ಅ ನ್ಯೂ ಹೀರೋ, ಹೊಸ ಹೀರೋ ಇಂಟ್ರಡ್ಯೂಸ್ ಮಾಡೋಣ ತೆಲುಗುಗೆ ಅಂತ. ಆ್ಯಂಡ್ ಐ ಥ್ಯಾಂಕ್ ಧ್ರುವಣ್ಣ ನನ್ನ ಪ್ರೊಫೈಲ್ನ ಅರ್ಜುನ್ ಅವರು ಕಳಿಸಿದ್ರು. ಆ್ಯಂಡ್ ಆದಮೇಲೆ ಅರ್ಜುನ್ ಸರ್ ಸಾ ಆ್ಯಂಡ್ ಈಸ್ ಲೈಕ್ ಯಾರಿದು ಅಂತ ಕೇಳಿದಾಗ ಉಪೇಂದ್ರ ಅವ್ರ ಅಣ್ಣನ ಮಗಪ್ಪ ನೋಡಿ ಅಂತ ಅವ್ರು ಮಾತಾಡಿದ್ದಾರೆ. ದೆನ್ ಹಿ ಜಸ್ಟ್ ಫೇಸಲ್ಲಿ ಓಕೆ ಈಸ್ ವೆರಿ ಗುಡ್, ಕರ್ಸಿ ನೋಡೋಣ ನಾನು ಮಾತಾಡೋದು. ನಾನು ಹೋಗಿ ವೆನ್ ಐ ಶೋಡ್ ಹಿಮ್ ಮೈ ವರ್ಕ್, ದೆನ್ he really got impressed with my efforts and whatever work I've done so far. ಅದನ್ನೆಲ್ಲ ನೋಡಿ then I think I got the part in Sita Prayana. ಆಡಿಷನ್ ಕೊಟ್ರಾ? ಅಂದರೆ ನನ್ನ ವರ್ಕೇ ನನ್ನ ಆಡಿಷನ್ನು. ಅಂದರೆ ಇಲ್ಲಿ ಮೊನ್ನೆ ನಮ್ಮ ಶ್ರೇಯಸ್ ಅವ್ರು ಬಂದಾಗಲ ಅಂದರೆ ಎಲ್ಲ ಇನ್ನೂ ಸ್ಟಾರ್ ಆಗೋಕ್ಕೂ ಮುಂಚೆ ಇರೋ ಫೇಸಲ್ಲಿರೋ ಎಲ್ಲ ಆ್ಯಕ್ಟರ್ಸ್ದು ಒಂದೊಂದು ಜರ್ನಿ ಇರುತ್ತೆ, ಅವ್ರವ್ರ ಲೆವೆಲಲ್ಲಿ ಅವ್ರವ್ರ ಕಷ್ಟಗಳಿರುತ್ತೆ. ಆ್ಯಟ್ ಯುವರ್ ಲೆವೆಲ್ ನಿಮ್ಮ ಕಷ್ಟಗಳೇನು? ಅದೇ ಕಾಂಪಿಟೇಷನ್ ಒನ್ ಥಿಂಗ್. ವಿ ಹ್ಯಾವ್ ಟು ಕಂಪೀಟ್ ವಿತ್ ಆಲ್ ದಿ ಅದರ್ ಲ್ಯಾಂಗ್ವೇಜಸ್, all the other newcomers and all the other existing superstars, everything, because Friday, that one date, so many people will be there. Competition adu, and depends upon how well you give your product. ಎಷ್ಟು ಚೆನ್ನಾಗಿ ನೀವು ನಿನ್ನ ಸಿನಿಮಾ ಮಾಡಿದ್ಯಾ, ನೀನು ಎಷ್ಟು ಅಪೀಲಿಂಗ್ ಆಗಿದೆಯಾ, ಅಥವಾ ನಿಮ್ಮ ವರ್ಕ್ ಏನೇನಿದೆಯೋ ಅದನ್ನು ಮಾತ್ರ ಮಾತಾಡಬೇಕು. ಸೊ ಇದು ಮೇ ಬಿ ಕಾಂಪಿಟೇಷನ್ ಇಸ್ ಒನ್ ಆಸ್ಪೆಕ್ಟ್. ಸೆಕೆಂಡ್ ಬಂದರೆ ಐ ಥಿಂಕ್ ದ ಇಮೇಜ್ ಯು ಪ್ರೊಜೆಕ್ಟ್ ಅಷ್ಟೇ. ಅಂದರೆ ಯು ಹ್ಯಾವ್ ಟು ತುಂಬ ಶುಡಂಟ್ ಗೆಟ್ ಇನ್ ಟು ಯುವರ್ ಹೆಡ್. ಅಂದರೆ ನಾನೇನಕ್ಕೆ ಕಾಣಿಸ್ಕೋತಾ ಇಲ್ಲ, ನಾನು ಆ ಪಬ್ಲಿಸಿಟಿ ಮಾಡಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಅದು ಡಿಸ್ಟರ್ಬೆನ್ಸ್ ತುಂಬ ಇರುತ್ತೆ ನಮ್ಮ ಜನ್ರೇಷನ್ ಅವ್ರಿಗೆ. ಬಿಕಾಸ್ ನಮ್ಗೆ ನೋಡ್ತಿರ್ತೀವಿ, ಪಟ್ಟಂತ ಯಾರೊಬ್ಬರು ಓವರ್ ನೈಟ್ ಒಬ್ಬ ವೈರಲ್ ಆಗ್ತಿರ್ತಾರೆ, ಇನ್ನೊಬ್ರು ಯಾರೋ ಏನೋ ಮಾಡ್ತಿರ್ತಾರೆ, ಇವ್ರಿಗೆಲ್ಲ ಹೆಂಗೆ ಲೈಮ್ಲೈಟ್ ಸಿಗ್ತಾ ಇದೆ, ಅವರು ಹೌ ಆರ್ ದೇ ಗೆಟಿಂಗ್ ಸೋ ಮೆನಿ ಗುಡ್ ಆಪರ್ಚುನಿಟೀಸ್, ನಮಗೇನಕ್ಕೆ ನಾವು ಇಷ್ಟು ಒದ್ದಾಡ್ತಾ ಇದ್ದೀವಲ್ಲ ಅಂತ. ಅದು ಓಕೆ ಅನ್ಸೋದು ಒಳ್ಳೇದೇ, ಅನ್ಸೋದು ಕರೆಕ್ಟೇ, ಬಟ್ ಅದರಿಂದ ಅಫೆಕ್ಟ್ ಆಗಬಾರ್ದು ಅಷ್ಟೇ. ನಾವು ನಮ್ಮ ಕೆಲಸ ನಾವು ನಂಬ್ಕೊಂಡು ಶ್ರದ್ಧೆಯಿಂದ ಕಾಮ್ ಆಗಿರ್ಬೇಕಷ್ಟೆ. ಲೈಕ್ ಹೌ ಯು ಡೂ ಇಟ್, ನಂಗೆ ಆರಾಮಾಗಿ ಬಂದೇ ಬರುತ್ತೆ. ಸಿ ವಾಟ್ ಇಸ್ ಮೆಂಟ್ ಫಾರ್ ಮೀ ವಿಲ್ ಕಮ್ ಟು ಮೀ. ನಾನು ಬರೋ ಟೈಮು ಅಥವಾ ಅದೇನೋ ಕರೆಕ್ಟ್ ಗಳಿಗೆಯಲ್ಲಿ ನನ್ನ ಸಿನಿಮಾ ಬರುತ್ತೆ, ಅದು ಹಿಟ್ ಆಗೇ ಆಗುತ್ತೆ, ಜನ ಕೈ ಹಿಡಿತಾರೆ ನನಗೆ ಗೊತ್ತು. ಅದು ಇವತ್ತಾಗದಿದ್ರೆ ಯಾವತ್ತೋ ಒಂದು ದಿನ ಆಗುತ್ತೆ, ಯಾವುದೋ ಒಂದು ವರ್ಷ ವಿಲ್ ಬಿ ಮೈ ಲಕ್ಕಿ ಇಯರ್. ಸೊ ಅದೊಂದು ಹೋಪಿಂಗ್ ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಐ ನೋ ನನ್ನ ಎಫರ್ಟಲ್ಲಿ ನಾನು 100% ಬಿಲೀಫ್ ಇದೆ. ನಾನು ಮಾಡೋ ಕೆಲಸ ನಾನು ಆ ಲೆವೆಲ್ಗೆ ಇಟ್ಟಿರ್ತೀನಿ, ಆ ಲೆವೆಲ್ಗೆ ಮಾಡಿರ್ತೀನಿ. ಅದಕ್ಕೆ ಕಂಪೀಟ್ ಮಾಡ್ಲಿಯಾರು ಅದನ್ನು ನಾನು ಕೇಳ್ಕೊತೀನಿ, ಕಂಪೀಟ್ ಮೀ ವಿತ್ ದೇರ್. ಅಮೇಝಿಂಗ್. ದೇರ್ ಇಸ್ ಒನ್, ಈಗ ಥೆರಪಿಸ್ಟ್ ಕೆಲಸ ಮಾಡ್ತೀನಿ, ಇಟ್ಸ್ ಕಾಲ್ಡ್ ನೋ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆನೇ ನಿಮಗೆ ರಿಫ್ಲೆಕ್ಷನ್ಸ್ ಬಹುಶಃ ಮಾಡಿಸೋವಂಥ ಒಂದು ಆಟ ಇದು. ಸೂಪರ್. ಸೊ ಫಸ್ಟ್ ಇದು ಇಸ್, when was the last time you were truly yourself without performing for anyone, not even subconsciously? Now I'm truly myself ಅಷ್ಟೇ.
ಥ್ಯಾಂಕ್ ಯು ಸೋ ಮಚ್. ಅಂದರೆ ವಿ ಹವ್ ಕ್ರಿಯೇಟೆಡ್ ದಟ್ ಸೇಫ್ ಸ್ಪೇಸ್ ಟು ಯಸ್, ನಾನು ಏನೋ ನಾನು ಪ್ರಿಪೇರ್ ಆಗಿ ಬಂದಿಲ್ಲ ನಿಮ್ಮ ಹತ್ರ ಇಂಟರ್ವ್ಯೂ ಮಾಡೋಕ್ಕೆ. ನಾನೇನೋ ನೀವೇನು ಕೇಳ್ತೀರ ಅನ್ನೋದು ನನಗೆ ಐಡಿಯಾ ಇಲ್ಲ. ದಿಸ್ ಇಸ್ ಹೌ ಐ ಆಮ್ ಟ್ರೂಲಿ. ಅಂದರೆ ಟ್ರೂಲಿ ಐ ಆಮ್ ಮೈ ಸೆಲ್ಫ್. ಐ ಟ್ರೈ ಟು ಬಿ ಮೈ ಸೆಲ್ಫ್ ಆಲ್ವೇಸ್. ಬಟ್ when I'm alone also I'm truly myself. Andre when I listen to music, I watch certain shows, I reflect on myself, I go to the gym ಅಲ್ಲಿ ಇದ್ದಾಗ ನಾನಾಯಿತು, ನಂದು ವರ್ಕೌಟ್ ಆಯಿತು, ನನ್ನ ಟ್ರೈನರ್ ಏನು ಟ್ರೈನ್ ಮಾಡ್ತೇನೆ, ನನ್ನ ವಿಷನ್ ಏನು, ನನ್ನ ಗೋಲ್ ಏನು, ನನ್ನ ಮೈಂಡ್ ಸೆಟ್ ಒಳಗೆ ನಾನು ಆರಾಮಾಗಿದ್ದೀನಿ. ಅದೇ ದಟ್ ಈಸ್ ಹೌ ಟ್ರೂಲಿ ಐ ಆಮ್. ಅಂದರೆ ಯಾರೇ ಮೀಟ್ ಮಾಡಿದ್ರು ಐ ಆಮ್ ಹಂಬಲ್ ವಿತ್ ದೆಮ್, ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತೀನಿ. ದಟ್ ಈಸ್ ಹೌ ಐ ಆಮ್ ಅಷ್ಟೇ. ಮ್ಯೂಸಿಕ್ ಟಿ ವಿ ಶೋ ಬಗ್ಗೆ ಮಾತಾಡೋದ್ರಿಂದ ಟಿ ವಿ ಶೋ ಯಾವ್ದು ರೆಕಮೆಂಡ್ ಮಾಡ್ತಾ ಇದ್ದೀರಾ? ಯಾವ್ದು ನೋಡ್ತಾ ಇದ್ದೀರಾ ಈಗ? ಟ್ರೇಟರ್ಸ್ ನೋಡಿಲ್ಲ ನಾನು. ಐ ಥಿಂಕ್ ಸಕ್ಸೆಷನ್ ನೋಡಿದ್ದೀರಾ? ಸಕ್ಸೆಷನ್ ನೋಡಿದ್ದೀನಿ. ಆ್ಯಂಡ್ ಐ ವಾಚ್ ಬಿಲಿಯನ್ಸ್, ಅದೇ ಕ್ಯಾಟಗರಿಲಿ ಬರುತ್ತೆ ಅದನ್ನು. ಆ್ಯಂಡ್ ಐ ವಾಚ್ ರಾಮ್ ಕಾಮ್ಸ್, ತುಂಬ ರಾಮ್ ಕಾಮ್ಸ್ ನನಗೆ ಇಷ್ಟ. ಹೋಪ್ಲೆಸ್ ರೊಮ್ಯಾಂಟಿಕ್ ಅದು ಇಷ್ಟ. ಸಿಟ್ ಕಾಮ್ಸ್ ಐ ವಾಚ್. ಸಯಾರಾ ನೋಡಿರ್ತೀರಾ? ಐ ಆಮ್ ಶೋರ್. ಐ ವಾಚ್ ಸಿನಿಮಾಲಲ್ಲಿ ಬಿ ಅಪ್ಡೇಟೆಡ್ ಯಾರ್ಯಾರು ಏನು ಮಾಡ್ತಾರೆ. ಸೀನಲ್ಲಿ ಎಮೋಷನಲ್ ಆದ್ರ ಸಯಾರಾದಲ್ಲಿ? ದಟ್ ಆಬ್ವಿಯಸ್ಲಿ ಅದು ಅವ್ರು ಕ್ರಿಯೇಟ್ ಮಾಡಿರೋದೇ, ಅದು ಹಿಟ್ ಆಗಿರೋದಕ್ಕೆ ಇನ್ನೇನು ರೀಸನ್. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದಟ್ ಎಫೆಕ್ಟ್ಸ್ ಆ್ಯಂಡ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಎವ್ರಿಥಿಂಗ್ ಮ್ಯೂಸಿಕಲಿ. ಯಾವ ಸೀನ್? ಲಾಸ್ಟ್ ಬಟ್ ಒಂದು ಸೀನ್ ಅವ್ನು ಕ್ರಿಕೆಟ್ ಥರ ಮತ್ತೆ ಆಡಿ ಇದನ್ನ ಅದಲ್ಲ. ಐ ಥಿಂಕ್ ನನಗೆ ಆಗಿದ್ದು ಅವಳು ಬೇರೆಯವ್ರ ಹೆಸರು ಹೇಳ್ತಾಳಲ್ಲ. ಅಯ್ಯೋ, ಮಹೇಶ್ ಅಂತ. ಸೊ that was good. ಅಂಡ್ ಕ್ರಿಪ್ಪಿಂಗ್ ಆಗಿ ಇಟ್ಟಿದ್ದಾರೆ ಆ ಸೀಕ್ವೆನ್ಸಸ್ ಆಗಿರಲಿ, ಎಲ್ಲಾನು ಸಕ್ಕದಾಗಿ. ಐ ಥಿಂಕ್ ಲವ್ ಸ್ಟೋರಿಗೆ ಆ ಕೆಪಾಸಿಟಿ ಇದೆ. ಎಂಥವ್ರು ಅದಕ್ಕೆ ಏನಕ್ಕಂದ್ರೆ ತುಂಬಾ ಜನ ಅವ್ರ ಲೈಫಲ್ಲಿ ಮಿಸ್ ಮಾಡ್ಕೋತಾ ಇದ್ದಾರೆ ಅದನ್ನ. ದೇ ವುಡ್ ಹವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಯಾರೋ ಒಬ್ಬರನ್ನ ಕಳ್ಕೊಂಡಿರ್ತಾರೆ ಲೈಫಲ್ಲಿ, ಯಾರೋ ಒಬ್ಬರನ್ನ ಪಡೆಯಕ್ಕೆ ಟ್ರೈ ಮಾಡ್ತಿರ್ತಾರೆ. ದಿಲ್ ಬಿ ಮಿಸ್ಸಿಂಗ್ ಲವ್. ಆಬ್ವಿಯಸ್ಲಿ ಎವ್ರಿ ಒನ್. ಏನಕ್ಕೆ ಲವ್ ಸ್ಟೋರಿಗಳು ಎಷ್ಟು ಹಿಟ್ ಆಗುತ್ತೆ ಅಂದರೆ ಅವ್ರಿಗೆ ಸಿಗ್ತಿರಲ್ಲ ಲವ್. And love is one emotion. ಎಲ್ಲರಿಗೂ connect ಆಗುತ್ತೆ. Yes, all barriers. Nice. Everyone wants to be loved at the end of the day ಅಲ್ಲ. ಮುಂದಿಂದು ವಾಟ್ ಪಾರ್ಟ್ ಆಫ್ ಯುವರ್ ಚೈಲ್ಡ್ಹುಡ್ ಇವತ್ತವರೆಗೂ ನೀವು ಅದನ್ನು ಉಳಿಸ್ಕೊಂಡಿದ್ದೀರಾ? ಚೈಲ್ಡ್ಹುಡ್ನ ಒಂದು ಲರ್ನಿಂಗ್ಸ್ ಇರ್ಬೋದು, ನಿಮ್ಮನ್ನು ಅದು ಪರಿವರ್ತಿಸಿರೋ ಒಂದು. ಐ ಥಿಂಕ್ ಮೈ ಇನ್ನೋಸೆನ್ಸ್ ಆ್ಯಂಡ್ ಐವ್ ಕೆಪ್ಟ್ ದಟ್. ಹಂಗೆ ಇಟ್ಸ್ ಓಕೆ. ಏನೇ ಬಂದ್ರೂ ಇಟ್ ವಿಲ್ ಶೇಪ್ ಮಿ ಅಪ್ ಟು ಅ ಬೆಟರ್ ಪರ್ಸನ್, ಬಟ್ ಐ ಸ್ಟಿಲ್ ಹ್ಯಾವ್ ಟು ಕೀಪ್ ದಟ್ ಇನ್ನೋಸೆನ್ಸ್ ಅಲೈವ್, ಕೀಪ್ ದ ಕಿಡ್ ಇನ್ ಮೀ ಅಲೈವ್ ಅಂತ. ಅದೆಲ್ರಿಗೂ ತೋರಿಸ್ಕೊಳ್ಳಲ್ಲ, ಬಟ್ ಐ ಹ್ಯಾವ್ ದಟ್ ಕಿಡ್ ಇನ್ ಮೀ. ಆ ಕಿಡ್ ಆಚೆಗೆ ಬರೋದು ಯಾವಾಗ? ಕಂಫರ್ಟಬಲ್ ಆಗಿ ನಂಬಿ ಒಬ್ಬರನ್ನ. ವೆನ್ ಐ ಫೀಲ್ ಸೇಫ್, ವೆನ್ ಐ ಫೀಲ್ ಕಂಫರ್ಟಬಲ್, ವೆನ್ ಐ ಆಮ್ ಟ್ರೂಲಿ ಐ ಫೀಲ್ ದಟ್ ನೋ ಒನ್ಸ್ ಜಡ್ಜಿಂಗ್ ಮೀ, ಆ ಟೈಮಲ್ಲಿ ಬರುತ್ತೆ ಅದು ಆಚೆ. ದಿಸ್ ಯು ಮೈಟ್ ರಿಲೇಟ್. ಯಾವ ಒಂದು ಗಾಯ ಹ್ಯಾಸ್ ಆ್ಯಕ್ಟೆಡ್ ಆ್ಯಸ್ ಅ ಫ್ಯೂಯಲ್ ನಿಮಗೆ, ನಿಮ್ಮ ಕ್ರಾಫ್ಟಲ್ಲಾಗಿರಲಿ ಅಥವಾ ನಿಮ್ಮ ಲೈಫ್ಗೇನೆ? ಬಿಟ್ರೇಯಲ್ಸ್ ಆಬ್ವಿಯಸ್ಲಿ, ಫ್ರೆಂಡ್ಸರಾಗಿರಲಿ, ಹುಡುಗಿರಿಂದಾಗಿರಲಿ, ಎನಿ ಸಾರ್ಟ್ ಆಫ್ ಬಿಟ್ರೇಯಲ್ ವೆನ್ ಯು ಟ್ರಸ್ಟ್ ಸಮ್ ಒನ್ ವಿತ್ ಯುವರ್ ಲೈಫ್ ಆ್ಯಂಡ್ ಥಿಂಗ್ಸ್ ಗೋ ಹೇ ವೈರ್. ಐ ಥಿಂಕ್ ಅಲ್ಲಿಂದ ತುಂಬ ದಟ್ ವಿಲ್ ಶೇಪ್ ಯು ಇನ್ ಟು ಸಮಥಿಂಗ್ ಎಲ್ಸ್, ಮೇಕ್ ಯು ಡೂ ಥಿಂಗ್ಸ್ ದಟ್ ಯು ವುಡಂಟ್ ಹ್ಯಾವ್ ಡನ್. ನೀವು ಅದು ಮಾಡೋ, ಹಿಂಗೆ ಹೋಗೋಣ ಬಾ, ಅಲ್ಲಿ ಮಾಡೋಣ, ಇದು ಮಾಡೋಣ, ಆ ಥರದ್ದೊಂದು ಇರುತ್ತೆ ಎಕ್ಸ್ಪೀರಿಯನ್ಸಸ್ಸು. ಸೊ ದಟ್ ಈಸ್ ಆಲ್ಸೋ ರೈಟ್. ಅದು ಬೇಕು, ನಿಮ್ಮನ್ನು ಮತ್ತೆ ವಾಪಸ್ಸು ಕಾಮ್ ಮಾಡೋದಕ್ಕೆ ಅದು ಬೇಕು. ಅದು ಆಚೆಗೆ ಹೋಗಲೇಬೇಕಲ್ಲ, ಹೋಗಲೇಬೇಕು. ಸಿ ಎಕ್ಸ್ಟ್ರೀಮ್ ಅಲ್ವಾ, ಒಂದು ಬಾಲ್ನ ಹಿಂಗೆ ಅಲ್ಲಾಡ್ಸರಿ, ಈ ಕಡೆನೂ ಎಕ್ಸ್ಟ್ರೀಮ್ ಹೋಗುತ್ತೆ, ಹಿಂಗೆ ಎಕ್ಸ್ಟ್ರೀಮ್ ಹೋಗುತ್ತೆ, ಎರಡು ಕಡೆ ಹೋಗಿ ಆಮೇಲೆ ಸೆಂಟ್ರಿಗೆ ಬರೋದು. ಆ ಪೆಂಡ್ಯುಲಮ್ ಎಫೆಕ್ಟ್, ಅದು ಕ್ರೇಜಿ. ಸೊ ಹ್ಯಾವ್ ಯು ಹೀಲ್ಡ್ ಫ್ರಮ್ ಇಟ್ ಕಂಪ್ಲೀಟ್ಲಿ? ಎಸ್. ಅಂದರೆ ಮೈ ಪ್ರಯಾರಿಟೀಸ್ ಆರ್ ಡಿಫ್ರೆಂಟ್ ನಾವು. ಅಪ್ಪ ಅಮ್ಮನ ಪ್ರಯಾರಿಟಿಯಾಗಿ ಇಟ್ಕೊಂಡಾಗ, ಆಮೇಲೆ ಲೈಫು ಕರಿಯರಲ್ಲಿ ಏನೋ ದೊಡ್ಡದು ಅಚೀವ್ ಮಾಡಬೇಕು ಅಂತ ಒಂದು ಪ್ರಯಾರಿಟಿ ಇಟ್ಕೊಂಡಾಗ ಇನ್ನೆಲ್ಲ ಆಟೋಮೆಟಿಕ್ಕಾಗೆ ಸೈಡ್ ಕೊಟ್ಟೋಗುತ್ತೆ. ವಾಟ್ ಈಸ್ ದ ಕಾಸ್ಟ್ ಆಫ್ ಫೇಮ್ ಅಥವಾ ರೆಕಗ್ನಿಷನ್ ದಟ್ ನೋಬಡಿ ಹ್ಯಾಸ್ ವಾಂಡ್ ಯು? ಐ ಥಿಂಕ್ ಸೋಷಿಯಲ್ ಲೈಫ್, ಪಬ್ಲಿಕ್ ಲೈಫ್, ಅಥವಾ ಅದನ್ನೇ ಯು ಗೋ ಔಟ್ ಆ್ಯಂಡ್ ಯು ಲೂಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಯು ನೀವು ಚಿಕ್ಕ ವಯಸ್ಸಿಂದ ಒಂದು ಜಾಗಕ್ಕೆ ಹೋಗ್ತಿರ್ತೀರ, ಒಂದು ದೋಸೆ ತಿನ್ನಬೇಕು, ಒಂದು ಇಡ್ಲಿ ತಿನ್ನಬೇಕು ಅಂತ, ಅದು ಕಳ್ಕೊತೀರ. ಆ್ಯಂಡ್ ಮೇ ಬಿ ಅದನ್ನೇ ಯು ವಿಲ್ ಆಲ್ವೇಸ್ ಫೀಲ್ ದಟ್ ಯು ಹ್ಯಾವ್ ಸರ್ಟನ್ ಐಸ್. ನಿಮ್ಮಲ್ಲಿ ಯಾವಾಗಲೂ ಒಂದು ಕಣ್ಣಿರುತ್ತೆ, ಯಾರೋ ನಿಮ್ಮನ್ನೇನೋ ನೋಡ್ತಿರ್ತಾರೆ, ಏನೋ ಮಾಡಿಬಿಡ್ತಾರೆ, ಫೋಟೋ ಹಿಡಿದು ಏನೋ ಜಡ್ಜ್ ಮಾಡಿಬಿಡ್ತಾರೆ, ಅದೊಂದಿರುತ್ತೆ. ಬಟ್ ನಾವೇನು ತಪ್ಪು ಮಾಡ್ತಿರಲ್ಲ, ತಾವಾಗ ನಮಗೆ ಭಯ ಪಡೋದು ಬೇಕಾಗಿರಲ್ಲ ಅಷ್ಟೇ. ನಾವು ಓಕೆ ಮಾಡ್ಕೊಳಪ್ಪ, ನಾನು ಸರಿ ಕರೆಕ್ಟಾಗಿದ್ದೀನಿ, ನಾನು ಪಡೋಣ ಆಚೆ ಬಂದಿದ್ದೀನಿ ಏನೀಗ. ಇವತ್ತು ಬೇರೆ ನೀವು ಕೂತ್ರು ನಿಂತ್ರು ಯಾರೋ ಕ್ಯಾಮ್ರಾ ಹಿಡಿದಿರ್ತಾರೆ, ಹೌದೌದು, ನಡ್ಕೊಂಡು ಬರೋದು, ಏನು ಮಾಡೋದು, ಕೆಳಗಡೆ ಎವ್ರಿಥಿಂಗ್ ಇಸ್ ನ್ಯೂಸ್ ವೆನ್ ಯು ಆರ್ ಅ ಪಬ್ಲಿಕ್ ಫಿಗರ್ ಅಲ್ಲ. ಸೊ ದಿಸ್ ಈಸ್ ಪ್ರಾಬ್ಲಿ ಮೈ ಫೇವ್ರೆಟ್ ಕ್ವೆಶನ್ ಟು. ಅಂದರೆ ನೀವು ಎಲ್ಲ ಕಳ್ಕೊತೀರಾ, ನಿಮ್ಮ ಹತ್ರ ಏನೇನಿದೆಯೋ ಎಲ್ಲ, ಫೇಮು, ರೋಲು, ರೆಕಗ್ನಿಷನು, ಅದನ್ನೆಲ್ಲ ಸೈಡಿಗೆ ಇಟ್ರು ವಾಟ್ ಪಾರ್ಟ್ ಇನ್ ಯು
ವಿಲ್ ಯು ಸ್ಟಿಲ್ ಬಿ ಪ್ರೌಡ್ ಆಫ್? ನಿಮ್ಮಲ್ಲಿರೋ ಯಾವ ವಿಚಾರ ಬಗ್ಗೆ My ನಿಮ್ಗೆ family. ಇನ್ನೂ ಹೆಮ್ಮೆ ಇರುತ್ತೆ? ಮೈ ಫ್ಯಾಮಿಲಿ ಅಷ್ಟೇ. ಆರ್ ಯು ಮೋರ್ ಅಫ್ರೇಡ್ ಆಫ್ ಫೇಲ್ಯೂರಾ ಅಥವಾ ಆಫ್ ಬೀಯಿಂಗ್ ಫರ್ಗಾಟನ್? ಅಂದರೆ ಸೋಲಿಗೆ ಹೆದರ್ಕೋತೀರಾ ಅಥವಾ ನನ್ನನ್ನು ಮರೆತು ಬಿಟ್ರೆ ಅಂತ ಅದಕ್ಕೆ ಹೆದರ್ಕೋತೀರಾ? ಎರಡೂ ಇಲ್ಲ. ಯಾಕೆ? ನಾನು ಸೋತ್ರೆ ನಾನು ಮತ್ತೆ ಎದ್ದು ಬರೋದಂತೂ ಗ್ಯಾರಂಟಿ, ಅದಂತೂ ಇದೆ, ಅದನ್ನು ನಾನು ಬಿಡಲ್ಲ. ಯಾವತ್ತೋ ಒಂದಿನ ನಿಂತ್ಕೋತೀನಿ ಅನ್ನೋದೊಂದಿದೆ. ಸೊ ಫೇಲ್ಯೂರ್ ನನಗೆ ತುಂಬ ಹೇಳ್ಕೊಟ್ಟಿದೆ ಕೂಡ. ಸೊ ಅದನ್ನು ಆಬ್ವಿಯಸ್ಲಿ ಲಾಡ್ ಆಫ್ ಟೈಮ್ಸ್ ಹ್ಯಾವ್ ಡನ್ ಮೂವೀಸ್. ತುಂಬ ಕೆಲವು ಸಲ ವರ್ಕೌಟ್ ಆಗಿಲ್ಲ, ಕೆಲವು ಸಿನಿಮಾಗಳು 4 ವರ್ಷ ತೊಗೊಂಡು ನಿಂತೋಗಿದ್ದಾವೆ, ಕೆಲವು ಇನ್ನೂ ರಿಲೀಸ್ ಆಗಿಲ್ಲ. ತುಂಬ ಐವ್ ಸೀನ್ ಅ ಲಾಡ್ ಆಫ್ ಸ್ಟೇಜಸ್. ಇದೆಲ್ಲ ಫೇಲ್ಯೂರ್ಸ್ ಆಗಿ ಕನ್ಸಿಡರ್ ಮಾಡ್ತೀನಿ ನಾನು. ಬಟ್ ನಾನು ಫೇಲ್ಯೂರ್ ಅಲ್ಲ. ನನ್ನ ಲೈಫಲ್ಲಿ ಕೆಲವು ಇನ್ಸ್ಟೆನ್ಸಸ್ ನಾನು ಫೇಲ್ ಮಾಡಿಸಿದೆ ಹೊರತು ನಾನು ಫೇಲ್ಯೂರ್ ಅಲ್ಲ. ನಾನು ಯಾವತ್ತು ನಾನು ಫೇಲ್ಯೂರ್ ಅನ್ಸ್ಬಿಟ್ಟು ನಾನು ಕುಗ್ಗೋಗ್ಬಿಡ್ತೀನಿ. ಅದು ನಾನು ಮಾಡ್ಕೋಬಾರ್ದು, ಅದು ಯಾರೂ ಮಾಡ್ಕೋಬಾರ್ದು. ಸೊ ಅದು ನಾನು ಯಾವತ್ತೂ ಇದು ತಡ್ಕೊಳ್ಳಲ್ಲ. ಆ್ಯಂಡ್ ಫರ್ಗಾಟನ್ ಫರ್ಗೆಟ್ ಆ ಥರದ್ದೊಂದು ಚಾಪಿನೂ ನಾನು ಮೂಡಿಸೇ ಇಲ್ಲ ನಾನು ಮರ್ತೋಗೋದಕ್ಕೆ. ಸೊ ನಾನು ಮೂಡಿಸ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ. ಅಮೇಝಿಂಗ್. ಐ ಗೆಸ್ ವಿವ್ ಸೀನ್ ಅಂದರೆ ನಿರಂಜನ್ ಯಾರು, ಹೇಗೆ ಯೋಚನೆ ಮಾಡ್ತಾರೆ, ಲೈಫಲ್ಲಿ ಇಟ್ಕೊಂಡಿರೋ ಗುರಿ ಏನು, ಆಲ್ ಆಫ್ ಇಟ್. ಐ ಗೆಸ್ ಹೌ ಇಸ್ ಇಟ್ ಫಾರ್ ಯು? ಯಾಕೆಂದರೆ ಈ ಥರ ನಾವು ಬರೀ ಇಲ್ಲ ಫನ್ನು ಕಾಲೆಳೆಯೋ ಪ್ರಶ್ನೆಗಳು ಕೂತಿರ್ತೀವಿ. ಬಟ್ ಟುಡೇ ಐ ಥಿಂಕ್ ಜಸ್ಟ್ ಕ್ಯೂರಿಯಸ್ ವಾಸ್ ಮೋರ್ ಅಬೌಟ್ ಎಕ್ಸ್ಪ್ಲೋರಿಂಗ್ ಯುವರ್ ಓನ್ ಲೈಫ್. ಇಟ್ ವಾಸ್ ಫ್ಯಾಂಟಾಸ್ಟಿಕ್. I got to be myself and reconnect with myself. ಆ್ಯಂಡ್ ಅದೇ ಏನು ಇಂಪಾರ್ಟೆಂಟು, ಏನು ಕರೆಕ್ಟು, ನಾನೇನು ಮಾಡಬೇಕು. ಆ್ಯಂಡ್ ನಿಮ್ಮ ಹತ್ರ ಮಾತಾಡಿನೂ ಅದೇ ಅನಿಸ್ತು ನನಗೆ. ಇಲ್ಲ, ಐ ಥಿಂಕ್ ಸಮ್ಟೈಮ್ಸ್ ವಿಲ್ ಬಿ ಆನ್ ದ ರೈಟ್ ಪಾತ್. ತುಂಬ ಜನ ಬರ್ತಾರೆ, ತುಂಬ ಜನ ಸಪೋರ್ಟಿಗೆ ನಿಂತ್ಕೋತಾರೆ. ನಾವು ಕರೆಕ್ಟಾಗಿದ್ದಾಗ ಎಲ್ಲ ಕರೆಕ್ಟಾಗಿ ಕೂಡ ಬರುತ್ತೆ ಒಂದ್ಸಲಿ. ಆ ಮೈಂಡ್ ಸೆಟ್ಟಲ್ಲಿ ನನಗಿದೆ. ಅದಕ್ಕೆ ಇವತ್ತು ನಾನು ನಿಮ್ಮ ಜೊತೆ ಕೂತಿದ್ದೀನಿ. ಆ್ಯಂಡ್ ಇಟ್ಸ್ ಅ ಬ್ಲೆಸ್ಸಿಂಗ್. ಎಲ್ಲ ಒಂದೊಂದು ಸೇತುವೆಗಳಷ್ಟೇ. ಇಲ್ಲ, ಡೆಫಿನೆಟ್ಲಿ. ಎಲ್ಲೋ ಒಂದು ಈ ಬ್ರಿಡ್ಜ್ ನನಗೆಲ್ಲೋ ಬೇರೆ ಕಡೆ ಕನೆಕ್ಟ್ ಆಗ್ಬೋದು. ಆ್ಯಂಡ್ ಐ ಹ್ಯಾವ್ ಟು ಆಲ್ವೇಸ್ ಬಿ ಹೋಪ್ಫುಲ್, ಹ್ಯಾವ್ ಟು ಆಲ್ವೇಸ್ ಕೀಪ್ ವರ್ಕಿಂಗ್. ಕೆಲಸ ಮಾಡ್ತೀರಿ, ಚೆನ್ನಾಗೇ ಖುಷಿಯಾಗಿರಿ, ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಬಿ ಹ್ಯಾಪಿ, ಆಲ್ಮೋಸ್ಟ್ ಟ್ರೈ ಟು ಬಿ ಹ್ಯಾಪಿ ಆಸ್ ಮಚ್ ಆಸ್ ಯು ಕ್ಯಾನ್. ಸ್ಪ್ರೆಡ್ ಹ್ಯಾಪಿನೆಸ್ ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ. ಬಿ ಕಂಟೆಂಟ್ ಅಷ್ಟೇ. ನೀನು ಇರೋದ್ರಲ್ಲಿ ಯು ಹ್ಯಾವ್ ಟು ಬಿ ಕಂಟೆಂಟ್. ತೃಪ್ತಿಯಾಗಿರೋದು ಕಲಿಬೇಕು ಅಷ್ಟೇ. ಆಸೆ ಇರಬೇಕು, ಗೋಲ್ ಇರಬೇಕು, ಆಕಾಂಕ್ಷೆ ಇರಬೇಕು. ಬಟ್ ಅದನ್ನು ಏನೋ ಓವರಾಗಿ ಮಾಡಿಕೊಂಡು ಇರೋದನ್ನು ಕಳ್ಕೊಬೇಡಿ. ಪ್ರೆಸೆಂಟಲ್ಲೂ ಇರಿ, ಒಂದು ಸ್ವಲ್ಪ ಎಂಜಾಯ್ ಮಾಡಿ. ಈಗ ವಾಟ್ ಆರ್ ಯು ಕ್ಯೂರಿಯಸ್ ಅಬೌಟ್? ಬಿಕಾಸ್ ಯು ಆರ್ ಅ ಬೈಕರ್ ಅಲ್ಲ? ಬೈಕ್ಸು, ಕಾರ್ಸು. I'm an adventurous person. I love traveling. I go on bike rides and I travel with my friends. And sports cars is ನನಗೆ obviously. I'm a car enthusiast. Yes, typical boy thing ಎಲ್ಲ ನಾನು ಮಾಡ್ತೀನಿ. ಇನ್ ಯೋರ್ ರಿಫ್ಲೆಕ್ಷನ್ ರೈಟ್ ನಾವು ಇದೆಲ್ಲ ಮಾತಾಡಿದ್ವಿ, ದುಡ್ಡು ಬಗ್ಗೆ ಮಾತಾಡಲಿಲ್ಲ. ದುಡ್ಡು ನಿಮಗೆ ಏನು ಪಾಠನ ಹೇಳ್ಕೊಟ್ಟಿದೆ? ಅಂದರೆ ಅಟ್ ಯೋರ್ ಲೆವೆಲ್ ಕೆಲವು ವಿಚಾರಗಳಲ್ಲಿ ನೀವು ಈಸಿಯಾಗಿ ದುಡ್ಡು ನೋಡಿದ್ದೀರಾ ಅನ್ಬೋದಾ, ಅಥವಾ ಇಲ್ಲ ಅನ್ಬೇಕಾ? ಹೇಗೆ ಹೌ ಡು ವಿ? ಇಲ್ಲ, ದುಡ್ಡು ಇಸ್ ಅ ಎನರ್ಜಿ ನನಗನ್ಸಂಗೆ. ಅದು ಯಾವಾಗ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಇಂಡಸ್ಟ್ರಿಲಿ ಎಸ್ಪೆಷಲಿ ನಮಗೆ 6 ತಿಂಗ್ಳಿಗೆ ಒಂದ್ಸಲಿ ಬರುತ್ತೋ 8 ತಿಂಗ್ಳಿಗೆ ಒಂದ್ಸಲಿ ಬರುತ್ತೋ ಪೇಮೆಂಟ್, ಅದು ಗೊತ್ತಾಗಲ್ಲ. ಬಟ್ ಒಂದೇನಂದರೆ ನನ್ನನ್ನು ಕಾಪಾಡ್ಕೊಂಬಂದಿದೆ. ಒಂದು ನನಗೆ ಏನಂದರೆ ನಮ್ಮ ಅಪ್ಪ ಅಮ್ಮನ ಅವ್ರ ಸಪೋರ್ಟ, ಚಿಕ್ಕಮ್ಮನ ಅದು ನಾನು ಕಾಪಾಡ್ಕೊಂಬಂದಿದೆ. ನನಗೇನೋ ಆ ಥರ ತುಂಬ ಕಷ್ಟದಲ್ಲಿರೋಷ್ಟು ಇದು ಮಾಡೋಕ್ಕೆ ಬಿಟ್ಟಿಲ್ಲ. ಬಟ್ ನಾನು ಆ ಫಿನಾನ್ಷಿಯಲ್ ನಾಲೆಜು ಅಪ್ಪ ಅಮ್ಮನಿಂದ ಕಲ್ತಿದ್ದೀನಿ, ಚಿಕ್ಕಮ್ಮನಿಂದ ಕಲ್ತಿದ್ದೀನಿ. ಯಾಕೆ ನಾವು ಎಲ್ಲಿಂದ ಬಂದ್ವಿ, ಯಾವ ಥರ ಒಂದು ಅದಕ್ಕೆ ಹಣಕ್ಕೆ ಯಾವ ಥರ ಒಂದು ರೆಸ್ಪೆಕ್ಟ್ ಕೊಡಬೇಕು, ಲಕ್ಷ್ಮಿನ ಯಾವ ಥರ ಕಾಪಾಡಿಟ್ಕೋಬೇಕು, ಲಕ್ಷ್ಮಿಗೆ ಗೌರವ ಕೊಡಬೇಕು, ಇದಿಷ್ಟು ಕಲ್ತ್ಕೊಂಬಂದಿದ್ವಿ. ಅದು ಬರೋದು ಬಿಡೋದು ಲಕ್ಷ್ಮಿಗೆ ಬಿಟ್ಟಿದ್ದು. Do you save? Do you invest in crypto? ಅಥವಾ I do stocks little bit. Yeah. Crypto I've tried, but I think it's highly ಸ್ವಲ್ಪ volatile ಇದೆ ಅದು. So I don't want to risk there. ಅದು ಬಿಟ್ಟರೆ I prefer traditional investments, real estate, land. Yeah. So yeah, that is the go to. ಯಾರೇ ಇನ್ವೆಸ್ಟ್ ಮಾಡಬೇಕಾದ್ರೂ ಒಂದು ಮನುಷ್ಯನ ಕಾಪಾಡೋದು, ಒಂದು ನೆಲ, ಒಂದು ಗೋಲ್ಡ್. ಎರಡೇ ಅಪ್ರಿಷಿಯೇಟ್ ಆಗೋದು, ಎರಡೇ ನಿಮಗೆ ನೆಕ್ಸ್ಟ್ 10 ವರ್ಷಕ್ಕಾದ್ರೂ ಇನ್ಫ್ಲೇಷನ್ ಆದ್ರೂ ಕಾಪಾಡೋದು, ಇದು ಎರಡೇ. ಐ ಥಿಂಕ್ ಅದು ಇಲ್ಲಿವರೆಗೂ 100-150 ವರ್ಷ ಪ್ರೂವ್ ಮಾಡ್ಕೊಂಡಿರೋ ಅಂತ ಅಸೆಟ್ಸ್ ಅಂದರೆ ಇಂಡಿಯಾಗೆ ಇದು 100% ಲ್ಯಾಂಡ್ ಆ್ಯಂಡ್ ಗೋಲ್ಡ್ ಅಷ್ಟೇ, ಇನ್ಯಾವುದೂ ಇಲ್ಲ ಬೇರೆ. ಇನ್ನು ಆಬ್ವಿಯಸ್ಲಿ ಸ್ಟಾಕ್ಸ್ ಇಸ್ ದೇರ್, ಬಟ್ ಅಟ್ಸ್ ಅಗೇನ್ ಅ ರಿಸ್ಕಿ ಥಿಂಗ್ ಟು ಡೂ. ಲಾಸ್ಟ್ಲಿ, ಈಗ ಎನಿಥಿಂಗ್ ದಟ್ ಯು ವಾಂಟ್ ಟು ಟೆಲ್ ದ ವರ್ಲ್ಡ್? ನಿಮ್ಮನ್ನು ಯಾರು ಚುಚ್ಚಿ ಉಪ್ಪಿ ಸರ್ ಫ್ಯಾಮ್ಲಿ ಅಥವಾ ನೆಫ್ಯೂ ಅಂತ ವಾಟ್ ಎವರ್ ಇದರಿಂದ ನಿಮ್ಮನ್ನು ಚುಚ್ಚಿರೋ ಅಂತ ಯಾವುದಾದ್ರೂ ಒಂದು ಗಳಿಗೆ?
ಇಲ್ಲ ನಾನು ಯಾರು ನನಗೆ ಚುಚ್ಚಷ್ಟೆಲ್ಲ ನಾನು ಅವ್ರಿಗೆಲ್ಲ ರೈಟ್ಸ್ ಕೊಡಲ್ಲ. ಆಯ್ ಚೆನ್ನಾಗಿದೆ ಸೇದಾಡಗೆ ಅಂದರೆ ಚುಚ್ಚಕ್ಕೆ ನಾನು ಬಿಡಲ್ಲ ಅಂದರೆ ಚುಚ್ಚಕ್ಕೆ ನಾನು ಬಿಡೋದಂತಲ್ಲ, ನಂಗೆ ಅಫೆಕ್ಟ್ ಹಾಕು ಬಿಡಲ್ಲ. ಐ ಡೋಂಟ್ ಟೇಕ್ ಅಡ್ವೈಸ್ ಫ್ರಮ್ ಯು, ವೈ ವುಡ್ ಐ ಟೇಕ್ ಅ ಕ್ರಿಟಿಸಿಸಮ್? ಸೊ ಯಾರು ನನಗೆ ನಾನು ಗೌರವ ಕೊಟ್ಟು ಒಂದು ಸ್ಥಾನ ಕೊಡ್ತೀನಿ, ಅವರಿಂದ ನಾನು ಕ್ರಿಟಿಸಿಸಮ್ ತೊಗೋತೀನಿ, ಅವರಿಂದ ನಾನು ಕಲಿತೀನಿ. ಯಾಕಂದ್ರೆ ಅವ್ರು ನಾನು ಒಳ್ಳೇದಕ್ಕೆ ಹೇಳ್ತಿರ್ತಾರೆ. ನನಗೆ ಯಾರೋ ಗೊತ್ತಿಲ್ಲದಿರೋರು ನನ್ನ ಬಗ್ಗೆ ಕೆಡ್ದಾಗ ಮಾತ್ರ ನಾನು ಏನಕ್ಕೆ ತೊಗೊಳ್ಳಿ? ನಾನು ಅವ್ರ ಬಗ್ಗೆ ಅದನ್ನೇ ಅವ್ರ ಅಡ್ವೈಸ್ ತೊಗೊಳಲ್ಲ ಅಂದರೆ ಅವರಿಂದ ನಾನು ಯಾಕೆ ಕ್ರಿಟಿಸಿಸಮ್ ತೊಗೊಳ್ಳಿ? ಸೊ ಅದೊಂದಿದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಒಂದು ಕೇಳ್ಕೊಳ್ಳೋದೇನೆಂದರೆ, ನಾನು ಇನ್ನೂ ಐ ಹ್ಯಾವ್ ನಾಟ್ ಬಿನ್ ದೇರ್, ಅಂದರೆ ನಾನು ಇನ್ನೂ ಸಿನಿಮಾಗಳು ಆಚೆ ಬಂದಿಲ್ಲ. ಸೊ ನಿಮ್ಮ ಹುಡುಗ, ನಿಮ್ಮ ಕನ್ನಡದ ಹುಡುಗ, ನೀವು ಕೈ ಹಿಡಿದಿದ್ರೆ ಇನ್ಯಾರು ಹಿಡಿತಾರೆ? ನನಗೂ ಆಸೆ, ಇಲ್ಲೇ ಮಾಡ್ಬೇಕು, ನಾನು ಇಲ್ಲೇ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಥರದ್ದು ಸಿನಿಮಾಗಳು ಕೊಡಬೇಕು ಅನ್ನೋದು ನನಗೆ ಆಸೆ. ಆಬ್ವಿಯಸ್ಲಿ ನಾನು ತೆಲುಗು ಮಾಡ್ತಾಯಿದ್ದೀನಿ, ಬೇರೆ ಕಡೆ ಬೇರೆ ಇಂಡಸ್ಟ್ರೀಸ್ ಎಲ್ಲ ಇದೆ. ಇಟ್ ಇಸ್ ಅ ಮಿಕ್ಸ್ಡ್ ರಿಯಾಕ್ಷನ್ ಇದೆ. ಬಟ್ ತೆಲುಗಲ್ಲಿ ನನಗೆ ಅದೇ ಥರ ಒಂದು ಅಲ್ಲೇನಂದರೆ ಮಿಕ್ಸ್ಡ್ ಅಂದರೆ ಸಾರಿ ಅಂದರೆ ಇಲ್ಲಿರೋರು ಅದನ್ನೇ ಹೇಳ್ತಾರೆ, ನಾನು ತೆಲುಗು ಹೋಗ್ಬಿಟ್ರಾ ನೀವು ಅಂತ. ಕೆಲವರು ಅದು ಕರೆಕ್ಟು, ಇಲ್ಲ ನೀವು ತೆಲುಗುಲೇ ಮಾಡಿ ಸರ್, ನೀವು ಅಲ್ಲೇ ಕರೆಕ್ಟಾಗಿರ್ತೀರಾ ನೀವು ಅಂತ. ಹಿಂಗಿದ್ದಾಗ ನೀವು ಯಾವ ಲೆಕ್ಕ ತೊಗೊಂಡು ಮುಂದಕ್ಕೆ ಹೋಗ್ತೀರಾ? ನನಗೆ ಒಳ್ಳೆ ಸಿನಿಮಾ ಅಷ್ಟೇ, ಯಾರ ಜೊತೆ ಒಳ್ಳೆ ಸಿನಿಮಾ ಮಾಡ್ತೀನಿ ಅನ್ನೋದು ನನ್ನ ಒಂದು ಗೋಲ್ ಇರುತ್ತೆ. ಬಟ್ ನೀವು ನಿಲ್ಬೇಕಲ್ವ, ಅದನ್ನೇ ನನಗೆ ಅದಿಷ್ಟು ನನಗೆ ನನ್ನ ಮೇಯ್ನ್ ಮೈಂಡ್ಸೆಟ್ಟು ಕನ್ನಡದಲ್ಲಿ ನಿಂತ್ಕೋಬೇಕು. ಇಷ್ಟು ವರ್ಷ ನಾನು ಕನ್ನಡದ ಹುಡುಗ ಆಗಿ ಕನ್ನಡದ ಫ್ಯಾಮಿಲಿಯಿಂದ ಬಂದು ಇಂಡಸ್ಟ್ರಿ, ಸ್ವಂತ ನಮ್ಮ ಚಿಕ್ಕಪ್ಪನೂ ಇದೇ ಇಂಡಸ್ಟ್ರೀಲಿ ಎಷ್ಟು ವರ್ಷದಿಂದ ಇದ್ದಾರೆ. ನಾನು ಅದೊಂದು ಏನೋ ಒಂದು ಚಾಪ್ ಮೂಡಿಸ್ಬೇಕು, ಒಂದು ಮಾರ್ಕ್ ಮೂಡಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಅದು ಯಾವಾಗ ನನಗೊಂದು ಒಳ್ಳೆ ಸಿನಿಮಾ ಮುಖಾಂತರ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅಷ್ಟೇ. ಬಟ್ ಅದು ಡೆಫಿನೆಟ್ಲಿ ಒಂದಿನ ಬರುತ್ತೆ, ಒಂದಿನ ನಿಂತ್ಕೋತೀನಿ, ಅಲ್ಲಿಂದ ನಾನು ಹಿಂದೆ ಎಲ್ಲೂ ತಿರುಗಿ ನೋಡಲ್ಲ, ಎಲ್ಲೂ ಹೋಗೋದು ಇಲ್ಲ, ಇಲ್ಲಿ ಸಾಕು ನನಗೆ ಅಂತ ಕೂತ್ಕೋತೀನಿ. ಪ್ಯಾನ್ ಇಂಡಿಯಾ ಬಂದ ಮೇಲೂ ಇದೇ ಥರ ಕೆಲವು ಸತಿ ಅದು ಮುಳ್ಳಾಗತ್ತಾ ಬೇರೆ ಕಡೆ ಹೋದಾಗ? ಆಗುತ್ತೆ. ಅದನ್ನೇ ಬೇರೆ ಕಡೆ ಹೋದಾಗ, ಇವಾಗ ನಾನು ತೆಲುಗಲ್ಲಿ ಮಾಡಿದೆ, ಅಲ್ಲಿ ಕಲ್ಚರೇ ಬೇರೆ. ದ ವೇ ಯು ಅಲ್ಲಿ ನಿಮ್ಮನ್ನು ಒಂದು ಆರ್ಟಿಸ್ಟಾಗಿ ಟ್ರೀಟ್ ಮಾಡೋದು ಬೇರೆ, ಅಂದರೆ ನಿಮಗೆ ಗೌರವ ಕೊಡೋದು ಬೇರೆ, ನಿಮ್ಮ ಟ್ಯಾಲೆಂಟ್ ರೆಕಗ್ನೈಸ್ ಮಾಡೋದು ಬೇರೆ. ನನಗೆ ಆಲ್ರೆಡಿ ನಾನು ಮಾಡಿರೋ ಅಲ್ಲಿ ಕೆಲಸಗಳನ್ನ ನೋಡಿ ತುಂಬ ಜನ ಪ್ರೊಡ್ಯೂಸರ್ಸ್ ಅಲ್ಲಿರೋರು ಬಂದು ನನಗೆ ಅಪ್ರೋಚ್ ಮಾಡಿದ್ದಾರೆ. ಫಸ್ಟು ಐ ಹ್ಯಾವ್ ನೆವರ್ ಸೀನ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಪ್ರೊಡ್ಯೂಸರ್ ಬಂದು ಫಸ್ಟ್ ಅಪ್ರೋಚ್ ಮಾಡೋದು ನಾನು ನೋಡೇ ಇಲ್ಲ. ಅಲ್ಲಿ ಪ್ರೊಡ್ಯೂಸರ್ಸೇ ನನಗೆ ಬಂದು ಅಪ್ರೋಚ್ ಮಾಡಿ ಆಮೇಲೆ ಅವ್ರ ಕತೆ ಹುಡುಕ್ತಾರೆ ನನಗೆ ಕರೆಕ್ಟಾಗಿರೋಂಗೆ. ಇಲ್ಲಿ ಹಂಗಲ್ಲ, ಇಲ್ಲಿ ನಮಗೆ ಫಸ್ಟೇ ಯಾರೊಬ್ಬ ಡೈರೆಕ್ಟರ್ ಬರ್ತಾರೆ, ಎಕ್ಸ್ಪೀರಿಯನ್ಸ್ ಇಲ್ಲದಿರೋರು ಹೊಸ ಡೈರೆಕ್ಟರ್ಗಳು ಬರ್ತಾರೆ, ನಮಗೆ ಕತೆ ಇದೆ ಸರ್, ಪ್ರೊಡ್ಯೂಸರ್ ಹುಡುಕಬೇಕು ಅಂತ. ದಟ್ ಇಸ್ ದ ರಾಂಗ್ ವೇ ಆಫ್ ಗೋಯಿಂಗ್. ಫಸ್ಟ್ ಯು ಹ್ಯಾವ್ ಟು ಗೆಟ್ ಸಮ್ಮನ್ ಹೂ ಇಸ್ ವಿಲ್ಲಿಂಗ್ ಟು ಪುಟ್ ಮನಿ ಆನ್ ಯು, ಹೂ ನೋಸ್ ಓಕೆ ಈ ಹುಡುಗನ ಮೇಲೆ ನಾನು ಹಾಕಿದ್ರೆ ನಾನು ನಂತರ ಒಳ್ಳೆ ಸಿನಿಮಾ ಮಾಡ್ತೀನಿ, ಒಳ್ಳೆ ಬಿಸ್ನೆಸ್ ಮಾಡ್ತೀನಿ ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲಿದೆ. ಅದು ನನಗಿಲ್ಲೂ ಇನ್ನೂ ಕಲ್ಟಿವೇಟ್ ಆಗಿಲ್ಲ. ಮೇ ಬಿ ಒನ್ಸ್ ನಾನು ಪ್ರೂವ್ ಮೈ ಸೆಲ್ಫ್ ಆ್ಯಸ್ ಅ ಹೀರೋ, ದಟ್ ವಿಲ್ ಕಮ್ ಅಷ್ಟೆ. ಸೊ ಅದಕ್ಕೆ ದಯವಿಟ್ಟು ಒಂದು ಸ್ವಲ್ಪ ಎಲ್ಲರೂ ಪೇಷನ್ಸ್ ಆಗಿರಿ. ನಾನು ಪೇಷನ್ಸ್ ಆಗಿದ್ದು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಕೆಲಸ ಆಚೆ ಬರ್ತಿದ್ದಂಗೆ ದೆನ್ ನೀವು ಕೈ ಹಿಡಿದ್ರೆ ಸಾಕು ಅನ್ನೋದು ಕೇಳ್ಕೊತೀನಿ ಅಷ್ಟೆ. ಮತ್ತು ಮುಂದೆ ಗಿರೆಕ್ಷನ್ನು ಇಲ್ಲ, ಐಡಿಯಾಲಜಿ ಇದೆ, ಕತೆ ವರ್ಕ್ ಮಾಡಬೇಕು. ಅದೇ ನನ್ನ ಲೈಫಿಗೆ ಒಂದು ಡೈರೆಕ್ಷನ್ ಜನ ಕೊಡಲಿ, ಆಮೇಲೆ ಡೈರೆಕ್ಷನ್ ನಾನು ಮಾಡ್ತೀನಿ. ಯುವರ್ ಅನ್ ಅಮೇಝಿಂಗ್ ಸ್ಪಾಂಟೇನಿಯಸ್ ಸ್ಪೀಕರ್. ನಾನು ನೋಡ್ದಂಗೆ ಪಟ್ ಅಂತ ನೀವು ರೈಟಿಂಗಲ್ಲೂ ಇದ್ರಿ ಅನ್ಸತ್ತಾ? ಅಥವಾ ರೈಟಿಂಗ್ ಅಂದರೆ ಐ ಟೈಪ್ ಡೌನ್ ಥಿಂಗ್ಸ್, ಬಟ್ ಐ ಥಿಂಕ್ ನಮ್ಮ ಫ್ಯಾಮಿಲಿ ಜೀನ್ಸಲ್ಲಿ ಬಂದಿದೆ ಅದು. ಅಲ್ಲಲ್ಲೇ ಅದು ಬರ್ತಾ ಇರತ್ತೆ. ಅಮೇಝಿಂಗ್ ನಿರಂಜನ್, ಕೀಪ್ ಗೋಯಿಂಗ್. ನಿಮ್ಮ ಒಳ್ಳೆತನ ಜೊತೆಗೆ ನಿಮ್ಮ ತನನ ಉಳಿಸ್ಕೊಳ್ಳೋಕ್ಕೆ ನಿಮ್ಗೆ ಸಿಗುವಂಥ ಎಲ್ಲ ದಾರಿ ನಿಮ್ಮನ್ನೆಲ್ಲ ಒಳ್ಳೆಯದನ್ನೇ ಆಚೆಗೆ ತರಲಿ. ಅದ್ರ ಮೂಲಕ ನಿಮಗೆ ತೃಪ್ತಿ, ಸಂತೋಷ ಮತ್ತು ನೀವು ಏನು ಬೇಕಂತ ಅಂದ್ಕೊಂಡಿದ್ದೀರೋ, ಯುವರ್ ಡೆಫಿನೇಷನ್ ಆಫ್ ಸಕ್ಸಸ್, ಫೇಲ್ಯೂರ್, ವಾಟ್ ಎವರ್ ಇಟ್ ಇಸ್, ಮೇ ದೋಸ್ ಲೇಬಲ್ಸ್ ಗೈಡ್ ಯು, ಪ್ರೊಟೆಕ್ಟ್ ಯು ಆ್ಯಂಡ್ ಕೀಪ್ ಯು ಹ್ಯಾಪಿ. ಎಸ್, ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಅವರ. ಥ್ಯಾಂಕ್ ಯು. ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಟುಡೇ. ಅಷ್ಟೇ, ಇನ್ನೇನಿಲ್ಲ. ಐ ವಾಂಟ್ ಯು ಟು ಸಿ ಮೈ ವರ್ಕ್ ವೆರಿ ಸೂನ್. ಆದಷ್ಟು ಬೇಗ ಈ ವರ್ಷದಲ್ಲಿ ಇನ್ನೊಂದು 2 ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಪ್ಲೀಸ್ ನೋಡಿ, ಹೇಳಿ, ನಿಮ್ಮ ಆಡಿಯನ್ಸ್ಗೂ ಎಲ್ಲ ಹೇಳಿ, ನಿರಂಜನ್ ಅಂತ ಒಬ್ಬ ಹೀರೋ ಕನ್ನಡದಲ್ಲಿದ್ದಾನಪ್ಪ ಅಂತ ತಲುಪಿಸಿ. ಏನು ನಿರಂಜನ್ ನೀವು ಒಳ್ಳೆ. ಸೊ ಇಲ್ಲ ಅಫ್ಕೋರ್ಸ್ ಅದೇ ನೀವೇ ಹೇಳ್ದಂಗೆ ದೇರ್ ವಿಲ್ ಕಮ್ ಅ ಟೈಮ್, ಕರೆಕ್ಟಾಗಿರೋ ಸ್ಕ್ರಿಪ್ಟ್ ಮೂಲಕ ಐ ಥಿಂಕ್ ಯು ವಿಲ್ ಡೂ ಯುವರ್ ಬೆಟ್. ದಟ್ ಒನ್ ಗುಡ್ ಫ್ರೈಡೇ, ಒನ್ ಗುಡ್ ಸಿನಿಮಾ. ಸೊ ನಾವು ಐ ಹ್ಯಾವ್ 2 books ಟು ಗಿವ್ ಯು. ಅಂದರೆ ಯಾವುದು ಚೂಸ್ ಮಾಡ್ತೀರಾ ನೀವು ಅಂತ. ಬರುವಂಥ ಪ್ರತಿಯೊಂದು ಗೆಸ್ಟ್ಗೂ ಗಿವ್ ಅ ಬುಕ್. ನೀವು ಬೇರೆ ಜಾಸ್ತಿ ಬುಕ್ ಓದಲ್ಲ ಅಂದ್ರಿ, ಕಲಿತೀನಿ ಇನ್ಮೇಲೆ. ಇವೆರಡರಲ್ಲಿ ಯಾವುದು ಯು ವಾಂಟ್ ಟು ಚೂಸ್? ಒಂದು ಇಸ್ ಡೂ ಎಪಿಕ್ ಶೆಟ್ ಬೈ ಅಂಕುರ್ ವಾರಿಕು, ಮತ್ತು ಈ ಕಡೆ ದಿ ಇನ್ಫ್ಲೂಯೆನ್ಷಿಯಲ್ ಮೈಂಡ್ ಅಂತ, ವಾಟ್ ದ ಬ್ರೈನ್ ರಿವೀಲ್ಸ್ ಅಬೌಟ್ ಅ ಪವರ್ ಟು ಚೇಂಜ್ ಅದರ್ಸ್ ಅಂತ. ಐ ಡೋಂಟ್ ವಾಂಟ್ ಟು ಚೇಂಜ್ ಅದರ್ಸ್ ಬಿಕಾಸ್ ಓನ್ಲಿ ದೇ ಕ್ಯಾನ್ ಚೇಂಜ್ ದೆಮ್ಸೆಲ್ವ್ಸ್. ಐಲ್ ಟೇಕ್ do epic shit. Okay, go for it. So while I sign this, ನಮ್ಮಲ್ಲೊಂದು ಪ್ರತೀತಿ ಇದೆ, ಬರುವಂಥ ಪ್ರತಿಯೊಬ್ಬರು ಗೆಸ್ಟು 3 ಗೆಸ್ಟ್ಗಳನ್ನು ನಾಮಿನೇಟ್ ಮಾಡ್ತಾರೆ.
ನೀವು ಯಾವ 3 ಗೆಸ್ಟನ್ನು ಈ ಕುರ್ಚಿನಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ? ನಾವು ಅವ್ರನ್ನ ನೋಡ್ಬೋದು, ಅದ್ರ ಮೂಲಕ ಲೈಫನ್ನು ಹೇಗೆ ನೋಡ್ತಾ ಇದ್ದಾರೆ, ಅವರಿಂದ ನಾವೇನು ಕಲಿಬೋದು ಅಂತ ಆಡಿಯನ್ಸ್ಗೂ ಗುಡ್ ರಿಫ್ಲೆಕ್ಷನ್. ಇಂಟ್ರೆಸ್ಟಿಂಗ್. Virat, I think I want Virat to come and talk once. He's been through a lot and he's been in the industry for a long time, and he's ಅವ್ರಿಗೆ ಎಕ್ಸ್ಪೀರಿಯನ್ಸಸ್ ಬೇರೆ ಥರ ಇರುತ್ತೆ. ಸೊ I think I'll choose one of the names are Virat. ಕೀಪ್ ಗೋಯಿಂಗ್. ನಿಮ್ಮ ತರ್ಕಗಳು, ವಿಮರ್ಶೆ ಎಲ್ಲ, ಲೈಫ್ ಬಗ್ಗೆ ಪ್ರಶ್ನೆಗಳೆಲ್ಲ ಹೀಗೆ ಇರಲಿ. ನಾನೇನು ಬರ್ದೀನಂದರೆ, ಡಿಯರ್ ನಿರಂಜನ್, ಕೀಪ್ ಗೋಯಿಂಗ್. ನೀವು ಏನನ್ನು ಹುಡುಕುತ್ತಿದ್ದೀರೋ ಅದು ನಿಮ್ಮನ್ನು ಹುಡುಕುತ್ತಿದೆ ಅಂತ ಹಾಕ್ಬಿಟ್ಟಿದ್ದೀನಿ. ಇಬ್ಬರು ದಯವಿಟ್ಟು ಮೀಟ್ ಮಾಡಿಬಿಡಿ ಒಂದ್ಸತಿ. ನೀವು ಹುಡುಕ್ತಾ ಇರೋದು, ಅದು ನಿಮ್ಮನ್ನು ಹುಡುಕ್ತಾ ಇರೋದು. ಎಲ್ಲೋ ಒಂದು ಕಡೆ ಸಿಗಲಿ, ಎಲ್ಲ ಒಳ್ಳೇದಾಗಲಿ. ವಿಶ್ ಯು ಮೋರ್ ಪೀಸ್ ಆ್ಯಂಡ್ ಪವರ್. ಥ್ಯಾಂಕ್ ಯು ಸೊ ಮಚ್, ಸೊ ಸ್ವೀಟ್ ಆಫ್ ಯು. Yes, thank you. And there is one happy ball. Oh. ನಗ್ತಾ ಇರಿ, Yes. ನಗ್ತಾನೆ ಇರ್ತೀರಿ ಯಾವಾಗ್ಲೂ. ಹ್ಯಾಪಿ charmer that you are. And there Sleep is well at night. this is ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ. ಈ ಪಿಲ್ಲೋನಲ್ಲಿ ಫೋನ್ ಕನೆಕ್ಟ್ ಮಾಡ್ಬೋದು. that's ಏನೋ nice. ಎಲ್ಲರಿಗೂ ಬಂದಿದೆ ನೋಡಿ ಟೆಕ್ನಾಲಜಿ. Oh, super. ಹಾಗಾಗಿ ಅಮೇಝಿಂಗ್ ನಿರಂಜನ್. ಕೀಪ್ ಗೋಯಿಂಗ್ ಆ್ಯಂಡ್ ಫೋಕಸ್ ಆನ್ ವಾಟ್ ಮ್ಯಾಟರ್ಸ್. ಐ ಥಿಂಕ್ Yes, yes. ಅಷ್ಟೇ ಬೇಕಾಗಿರೋದು. ಆ್ಯಂಡ್ ಡೂ ಎಪಿಕ್ Yes. ಶೆಟ್ and Soon. Soon. so guys, that's Niranjan, the real life character as on 2025. ಇಲ್ಲಿವರೆಗೂ ಲೈಫನ್ನು ಹೇಗೆ ನೋಡಿದ್ದಾರೆ, ಯಾಕೆ ಕೆಲವು ರೀತಿ ನೋಡಿದ್ದಾರೆ, ಅದಕ್ಕೆ ಹಿಂದೆ ಇರುವ ಇನ್ಫ್ಲುಯೆನ್ಸಸ್ ಏನು, ಆಲೋಚನೆಗಳು, ಕನ್ಫ್ಯೂಷನ್ಸ್ಗಳನ್ನು ಹ್ಯಾಂಡಲ್ ಮಾಡಿರೋದಾಗಿರಲಿ, ಡೆಫಿನೇಷನ್ ಆಫ್ ಸಕ್ಸಸ್, ಫೇಲ್ಯೂರ್, A to Z ಎಲ್ಲ ಮನುಷ್ಯನಿಗೆ ಮ್ಯಾಟ್ರ್ ಆಗೋ ಎಲ್ಲ ವಿಚಾರಗಳನ್ನು ಆಚೆಗೆ ಹಾಕಿದ್ದಾರೆ. ಸೊ ಎಷ್ಟು ಪರ್ಸೆಂಟೇಜ್ ಆಫ್ ಯುವರ್ ಲೈಫ್ ಕೇಮ್ ಔಟ್ ನಿರಂಜನ್? ಐ ಥಿಂಕ್ 90% ಅದ ಹತ್ರ ಎಲ್ಲ ನಾವು ಮಾತಾಡ್ಬಿಟ್ಟಿದ್ದೀವಿ ಆಲ್ರೆಡಿ. ಇನ್ನೊಂದು 10% ನನಗೆ ಗೊತ್ತಿಲ್ಲ, ಅದನ್ನು ನಾನು ಅನುಭವಿಸಿ. ಅನ್ನೋನ್ ಹಾಗೆ ಇರಲಿ. ಥ್ಯಾಂಕ್ ಯು. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಕಳ್ಕೊಬೇಡಿ. ಪ್ರಶ್ನೆ ಮಾಡ್ತಾಯಿರಿ, ಹೊಸತನದ ಹಿಂದೆ ಚೇಸ್ ಮಾಡ್ತಾಯಿರಿ. ಒಳ್ಳೊಳ್ಳೆಯದು ಹಳೇದನ್ನು ಯಾವುದನ್ನು ಮರಿಬೇಡಿ. ಆ್ಯಂಡ್ ಅಫ್ಕೋರ್ಸ್ ಹಳೆ ಎಪಿಸೋಡ್ಸ್ಗಳನ್ನು ನೋಡಿ ಆ್ಯಂಡ್ ಕಂಟಿನ್ಯೂ ಟು ಗ್ರೋ ವಿತ್ ಜಸ್ಟ್ ಕ್ಯೂರಿಯಸ್ ಕನ್ನಡ. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್. ಆ್ಯಂಡ್ ಇವತ್ತು ನಿರಂಜನ್ ಲೈಫಿಂದ ನಾನು ಕಲಿಯೋದಂದರೆ, ಗೋ ವಿತ್ ದ ಫ್ಲೋ. ಅದು ಯಾವಾಗ ಏನೇನು ಆಗ್ಬೇಕಂತಿರತ್ತೋ ಆಗುತ್ತೆ. ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಕೀಪ್ ಸ್ಮೈಲಿಂಗ್. ಎಸ್, ತುಂಬ ಪ್ಲ್ಯಾನ್ ಮಾಡಬೇಡಿ, ಮಾಡೋದನ್ನು ಮಾಡಿ ಅದು ಬರುತ್ತೆ ಅಂತ ನಂಬಿಕೆ ಇಟ್ಕೊಂಡು ಮುಂದಕ್ಕೆ ಹೋಗಿ. ಆ್ಯಂಡ್ ಯಪ್, ಕೀಪ್ ಗೋಯಿಂಗ್. ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.